ಎಲ್ಲರಿಗೂ ಪ್ರೀತಿಯ ಶರಣಾರ್ಥಿ ಮತ್ತು ಎಲ್ಲ ಶರಣ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಆಗ್ಲೇ ತಿಳಿದಿರೋಂಗೆ ಇವತ್ತು ಈ ಭಾನುವಾರದ ಚಿಂತನೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಮತ್ತೊಂದು ತಾತ್ವಿಕ ವಿಚಾರ ಮತ್ತು ಅನುಭಾವಿಕ ವಿಚಾರಗಳನ್ನ ಸಂವಾದ ನಡೆಸಬೇಕು, ಚಿಂತನೆ ನಡೆಸಬೇಕು ಅಂತ ಅನ್ಕೊಂಡಾಗ ನಮಗೆ ಸಿಗುವಂತವರು ಲಿಂಗಾಯತ ಧರ್ಮ, ಲಿಂಗಾಯತ ತತ್ವಗಳು, ವಚನಾಧಾರಿತ ತತ್ವಗಳಲ್ಲಿ ಗಟ್ಟಿಯಾಗಿ ತತ್ವಗಳನ್ನ ಆಚರಿಸಿ ತತ್ವಗಳನ್ನ ಪ್ರಸಾರ ಪಡಿಸುವಂತವರು ಸಿದ್ದರಾಮ ಶಿವಯೋಗಿಗಳು. ಸಿದ್ದರಾಮರು ಚನ್ನಬಸವಣ್ಣನವರ ಶಿಷ್ಯರಾದರೂ ಕೂಡ ಸಿದ್ದರಾಮರು ಬಸವ ಧರ್ಮ ಪಸರಿಸುವಲ್ಲಿ ತಮ್ಮ ಅನೇಕ ಕೊಡುಗೆಗಳನ್ನ ನೆನೆಸ್ಕೊಳ್ಳೇಬೇಕು. ಇವತ್ತು ಬಸವಣ್ಣನವರಿಗಿನ್ನ ಚನ್ನಬಸವಣ್ಣನವರಿಗಿನ್ನ ಅನೇಕ ದೇವಾಲಯಗಳು, ಅನೇಕ ನೆನಕೆಗಳು ನಮ್ಗೆ ಸಿಗೋದಾದ್ರೆ ಸಿದ್ದರಾಮರ ಬಗ್ಗೆ ಸಿಗತ್ತೆ. ಈ ಸಿದ್ದರಾಮರ ಕಾಂಟ್ರಿಬ್ಯೂಷನ್ ಅಥವಾ ಸಿದ್ದರಾಮ ಶಿವಗಳ ಕೊಡುಗೆ ಏನಿದೆ ಬಸವ ಧರ್ಮಕ್ಕೆ, ಬಸವ ಧರ್ಮ ಇಷ್ಟು ಗಟ್ಟಿಯಾಗಿ ಪಸರಿಸುವಲ್ಲಿ ಮತ್ತೆ ತಾತ್ವಿಕವಾಗಿ ಗಟ್ಟಿಯಾಗಿ ಹಲವಾರು ಜನಗಳಿಗೆ ಹರಡುವಲ್ಲಿ ಕಾರಣೀಭೂತರಾದ ಸಿದ್ದರಾಮರ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಅಷ್ಟಾವರಣ ಮತ್ತೆ ಪಂಚಾಚಾರಗಳು ಲಿಂಗಾಯತ ಧರ್ಮದ ಅಥವಾ ಬಸವ ಧರ್ಮದ ಪಿಲ್ಲರ್ಗಳಿದ್ದಂಗೆ. ಸೊ ಅವುಗಳ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಾಗ ನಮ್ಮವರೇ ಆದ ಶಿವಶರಣಪ್ಪ ಮದ್ದೂರ್ ಅವರು ಪ್ರೀತಿಯಿಂದ ನಾನ್ ನಡ್ಸ್ಕೊಡ್ತೀನಿ, ಸಿದ್ದರಾಮರ ಬಗ್ಗೆ ಚಿಂತನೆಗಳು ಅವಶ್ಯಕತೆ ಇದೆ, ಅದನ್ನ ತಾತ್ವಿಕವಾಗಿ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ತಿಳ್ಕೊಳ್ಳೋ ಅವಶ್ಯಕತೆ ಇದೆ, ಆದಷ್ಟು ಸರಳೀಕೃತಗೊಂಡು ಅದರಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ, ಸಂವಾದ ನಡೆಸೋಣ ಅಂತ ಹೇಳಿ ಪ್ರೀತಿಯಿಂದ ಒಪ್ಕೊಂಡ್ರು. ಮದ್ದೂರ್ ಸರ್ ಆಗ್ಲೇ ಮೊದಲನೇ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ, ಮೊದಲನೇ ಭಾಗ. ಇದರ 52ನೇ ಸಂಚಿಕೆಯಲ್ಲಿ ಇದರ ಮೊದಲನೇ ಭಾಗ ನಡೆಸಿದೀವಿ. ಈಗ ಮುಂದುವರೆದ ಭಾಗ ಗುರು ಲಿಂಗ ಜಂಗಮದ ಬಗ್ಗೆ ಮಾತಾಡಾಗಿದೆ. ಈಗ ಮುಂದುವರೆದ ಇನ್ನು 5 ಅಷ್ಟಾವರಣಗಳ ಬಗ್ಗೆ ಚಿಂತನೆ ನಡೆಸ್ಕೊಡ್ಲಿಕ್ಕೆ ಇವತ್ತು ನಾವೆಲ್ಲ ಸೇರಿದೀವಿ. ಮೊದಲನೇದಾಗಿ ಶಿವಶರಣಪ್ಪ ಮದ್ದೂರ್ ಅವರಿಗೆ ಪ್ರೀತಿಯ ಸ್ವಾಗತ ಮತ್ತು ಶರಣಾರ್ಥಿ ಸರ್. ಮತ್ತೆ ನೆರೆದಿರುವಂತ ಎಲ್ಲ ಶರಣ ಬಂಧುಗಳು, ಆತ್ಮೀಯ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಮೊದಲನೇದಾಗಿ ಕಾರ್ಯಕ್ರಮದ ಆರಂಭವನ್ನು ವಚನ ಪ್ರಾರ್ಥನೆಯೊಂದಿಗೆ ಗ್ರೀಷ್ಮ ನಡೆಸಿಕೊಳ್ಳಿದ್ದಾಳೆ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ನಾನು ಬಸವಣ್ಣನವರ ಒಂದು ವಚನ ಹಾಡುತ್ತೇನೆ. ಆರಂಭ ಮಾಡುವೆ ಗುರು ಪೂಜೆಯೆಂದು, ಆರಂಭ ಮಾಡುವೆ ಗುರು ಪೂಜೆಯೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಯೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಯೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮದ ಸೋಹಯೆಂದು, ಆರಂಭ ಮಾಡುವೆ ನಾನಾವ ಕರ್ಮಗಳ ಮಾಡಿದಡೆಯೂ, ನಾನಾವ ಕರ್ಮಗಳ ಮಾಡಿದಡೆಯೂ, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನಾನು ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮ ನಿಮಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವಾ, ಆರಂಭ ಮಾಡುವೆ ಗುರು ಪೂಜೆಯೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಯೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮದ ಸೋಹಯೆಂದು,
ಆರಂಭ ಮಾಡುವೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಕೃಷ್ಣ. ಮುಂದುವರೆದು ಪಟ್ಟಣ್ ಸರ್ ಅವರು ಶಿವಶರಣಪ್ಪ ಮದ್ದೂರ್ ಸರ್ ಅವರ ಪರಿಚಯ ಮಾಡಿಕೊಟ್ಟು ಪ್ರಸ್ತಾವ ನಡೆಸೋದಕ್ಕೆ ಕೇಳ್ಕೊಳ್ತೇನೆ. ಶರಣಾರ್ಥಿ. ಶಿವಶರಣಪ್ಪ ಮದ್ದೂರ್ ಅವರು ಬಸವನಾಡಿನ ಕಲ್ಯಾಣ ಶರಣರ ಪಾದ ಸ್ಪರ್ಶವಾದ ನೆಲದಿಂದ ಬಂದವರು. ಬಸವ ತತ್ವವನ್ನ, ಶರಣರ ವಚನಗಳನ್ನ ಅವರ ಆಶಯಕ್ಕೆ ಇಳಿದು ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳಲ್ಲಿ ಶಿವಶರಣಪ್ಪ ಮದ್ದೂರ್ ಅವರು. ಇವತ್ತವರು ಬಸವಯೋಗಿ ಶ್ರೀ ಸಿದ್ದರಾಮ ವಿರಚಿತ ಅಷ್ಟಾವರಣ ತ್ರಿವಿಧಿ ಇವುಗಳ ಬಗ್ಗೆ ಒಂದು ಈಗಾಗಲೇ ಒಂದೂವರೆ ತಿಂಗಳ ಹಿಂದ್ಗಡೆ, 2 ತಿಂಗಳ ಹಿಂದ್ಗಡೆ ನಾವು ಅವರಿಂದ ಒಂದು ಉಪನ್ಯಾಸವನ್ನು ಇಟ್ಟಿದ್ವಿ. ಸುದೀರ್ಘವಾಗಿ ಗುರು ಲಿಂಗ ಜಂಗಮದ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಉಳಿದ 5 ಆಯಾಮಗಳನ್ನ ನಾವು ಇವರಿಗೆ ನಮ್ಮ ರುದ್ರಮೂರ್ತಿ ಮತ್ತು ರಾಜಣ್ಣವ್ರಿಗೆ ಕೇಳ್ಕೊಂಡ್ವಿ. 1 ತಾಸು ಒಳಗ ಅವರು ಅದರ ಸ್ಥೂಲ ಪರಿಚಯ ಮತ್ತು ಪೂರಕವಾದಂತ ಸಿದ್ದರಾಮ ವಿರಚಿತ ಬಸವಯೋಗಿ ಸಿದ್ದರಾಮ ವಿರಚಿತ ಅಷ್ಟಾವರಣ ತ್ರಿವಿಧಿಗಳ ವಚನಗಳನ್ನೇ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಪೂರಕವಾದಂತ ವಚನಗಳನ್ನ ನಾವು ಅಲ್ಲಮ್ಮ ಸಿದ್ದರಾಮ ಈ ರಚನೆಗಳನ್ನ ಮಾಡಿದ್ರೆ ಅದು ಇನ್ನೂ ಹೆಚ್ಚಿನ ವಿಸ್ತಾರಗೊಳ್ತತಿ. ಅದ್ರ ಇವತ್ತು ಪರಿಚಯಾತ್ಮಕವಾದಂತ ಒಂದು ಉಪನ್ಯಾಸವನ್ನ ಅವ್ರು ಕೊಡ್ಲಿ ಅಂತ ಆಶಿಸ್ತೀವಿ. ಅವರು ವೃತ್ತಿಯಿಂದ ಇಂಜಿನಿಯರು. ಅವರ ಮಡದಿ ಸಹೋದರಿ ಭಾರತಿ ಇವರಿಗಿಂತ ಹೆಚ್ಚಿನ ಬಸವ ಪ್ರಜ್ಞೆ, ಬಸವ ಭಕ್ತಿಯನ್ನ ಇಟ್ಕೊಂಡು ಸಂಘಟನಾತ್ಮಕವಾಗಿ ಇರ್ತಕ್ಕಂಥವ್ರು. ಬೆಂಗಳೂರಿನಲ್ಲಿ ಮನೆ ಮಾಡಿದ್ದಾರೆ. 2 ಮುದ್ದಾದ ಮಕ್ಕಳು. ಅವ್ರಿಗೂ ಕೂಡ ಶರಣ ಸಂಸ್ಕಾರ, ಲಿಂಗ ಸಂಸ್ಕಾರವನ್ನ ಕೊಟ್ಟಂತ ದಂಪತಿಗಳು. ಒಂದು ಆದರ್ಶ ಲಿಂಗಾಯತದ ಕುಟುಂಬ ಯಾವುದು ಅಂತ ನಾವು ನೋಡ್ಬೇಕಾದ್ರ ನಾವು ಶಿವಶರಣಪ್ಪ ಮದ್ದೂರ್ ಅವ್ರ ಕಡೆ ನೋಡ್ಬೇಕು. ಅಂತ ಒಂದು ಕಳಕಳಿ, ಕಾಳಜಿ ನಮ್ಮವರೇ ಕಳೆದ 5-6 ವರ್ಷಗಳಿಂದ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಬರಮಾಡ್ಕೊಳ್ತಾ ಈ ವಿಷಯಗಳನ್ನ 1 ಗಂಟೆಗೆ ಅವರು ಮೊಟಕು ಅಂತ ಅಲ್ಲ, ಸೀಮಿತಗೊಳಿಸ್ತಿರ್ತಕ್ಕಂಥ. ಮೊಟಕು ಅಂತಂದ್ರೆ ಮತ್ತೆ ತಪ್ಪಾಗತ್ತ. ಅಂದ್ರೆ 1 ಗಂಟೆಗೆ ಮಾಡಿದ್ರೆ, ಯಾಕಂದ್ರೆ ಇನ್ನು ಮುಂದಿನ ವಾರ ಮತ್ತೆ ಬೇರೆ ಬೇರೆ ಉಪನ್ಯಾಸಕರು ಪಾಪ ಇವರಿಗೆ ತೊಂದರೆ ಆಗುತ್ತೆ. ನಮ್ಮ ರುದ್ರಣ್ಣವ್ರಿಗೆ, ರುದ್ರಮೂರ್ತಿ ಅವರಿಗೆ, ರಾಜಣ್ಣ ಅಕಾಮಿಡೇಟ್ ಮಾಡ್ಬೇಕಾಗಿರ್ತದೆ. ಅವ್ರು ಶೆಡ್ಯೂಲ್ ತಗೊಂಡಿರ್ತಾರೆ, ಡೇಟ್ ತಗೊಂಡಿರ್ತಾರೆ. ಹೀಗಾಗಿ ಶಿವಶರಣಪ್ಪ ಮದ್ದೂರ್ ಅವರು 1 ಗಂಟೆ ಒಳಗೆ ಏನು ಪರಿಚಯಾತ್ಮಕವಾದಂತ ಬಸವಯೋಗಿ ಶ್ರೀ ಸಿದ್ದರಾಮರು, ಯಾಕಂದ್ರೆ ಬಸವಣ್ಣನ ಬಗ್ಗೆ ಸಿದ್ದರಾಮರು ಹೊಗಳತಕ್ಕಂತ ಅವರ ಮೂಲಕ ಇಡೀ ಶರಣ ಧರ್ಮವನ್ನ, ಶರಣ ಆಶಯಗಳನ್ನ ನೋಡ್ತಕ್ಕಂಥ, ಬಸವಣ್ಣನವರ ಹೊಗಳದ ಅವ್ರ ಮುಖವನ್ನ ಅವ್ರಿಗೆ ತೋರಿಸ್ಬೇಡ್ರಿ ಅಂತ. ಅಂದ್ರೆ ಅಷ್ಟೊಂದು ಬಹಳ ಭಕ್ತಿ. ಬಸವಣ್ಣ ಅಂತಂದ್ರೆ ಪ್ರಾಯಶಃ ಅವ್ರಿಗೆ ಇನ್ನೊಂದು ಪರ್ಯಾಯವಾದಂತ ಬದುಕೆ ಸಿದ್ದರಾಮರಿಗೆ ಬಸವಣ್ಣ ಅಂತಕ್ಕಂಥ ವಿಚಾರವನ್ನ ಸಿದ್ದರಾಮ ಶಿವಯೋಗಿಗಳು ಹೇಳಿದಾರೆ. ಅವರನ್ನ ಸ್ವಾಗತ ಅಂತಕ್ಕಂಥದ್ದಿಲ್ಲ, ಅವ್ರು ನಮ್ಮವರೇ ಇದ್ದಾರೆ. ಎಲ್ಲರೂ ನಾವು ಬರ್ರಿ, ನಮ್ಮ ಜೊತೆಗೆ RF ದೇಸಾಯಿ ಅವರು, ಸಾಕಷ್ಟು ಜನ ಜಾಯ್ನ್ ಆಗ್ತಾ ಇದ್ದಾರೆ. ಸುಧಾತ ಪಾಟೀಲ್ರು, ಎಲ್ಲ ಶರಣರ ಒಂದು ಸಂಕಲ್ಪ ಏನಂತಂದ್ರ ಈ ಶರಣ ತತ್ವ. ನಾನು ಮೊನ್ನೆ ಒಂದು ಪುಸ್ತಕವನ್ನ ಓದ್ತಾ ಇದ್ದೆ, ಇತ್ತೀಚೆಗೆ ಬರೆದಂತ ಕೆಲ ಪುಸ್ತಕಗಳನ್ನು ಓದ್ತಾ ಇದ್ದೆ. ಪಾಶ್ಚಿಮಾತ್ಯರಿಗೆ ಇಂಥ ರೆಡಿಕಲ್ ಮತ್ತು ರ್ಯಾಷನಲ್ ಬಸವಣ್ಣ, ಒಂದ್ ವೇಳೆ ಬಸವಣ್ಣ ಏನಾದ್ರು ಅಮೆರಿಕಾದೊಳಗೋ, ಜರ್ಮನ್ದಾಗೋ, ಫ್ರಾನ್ಸ್ ಹುಟ್ಟಿದ್ರೆ ಪ್ರಾಯಶಃ ಜಗತ್ತಿನ ಒಂದೇ ಧರ್ಮಕ್ಕಿತ್ತು ಶರಣ. ಇದು ಅಷ್ಟೊಂದು ವೈಚಾರಿಕವಾದಂತ ಪ್ರದೇಶ. ಬಹಳ ಅತಿಶಯೋಕ್ತಿ ಅಲ್ಲ, ಬಹಳ ನೊಂದು ಹೇಳ್ತಾ ಇದ್ದೇನೆ. ಬಸವಣ್ಣನವರನ್ನ ನಾವು ಅದೇ ಸಮುದಾಯದವರು, ಆ ವಾರಸದವರು ನಾವು ಪ್ರಾಯಶಃ ತಿಳ್ಕೊಂಡಿಲ್ಲ ಅಂತಕ್ಕಂಥ ನೋವು ಕೊಡೋಗೈತಿ. ನಾವು ಎಷ್ಟು ಸಣ್ಣ ಎಫರ್ಟ್ ಮಾಡ್ಬೇಕಂತ ಅದನ್ನು ಕೊಡಬೇಡ್ರಿ, ಇದನ್ನು ಕೊಡಬೇಡ್ರಿ ಅಂದ್ರೆ ಒಂದು ಗೊಂದಲೊಳಗೆ ಮಠಮಾಡಿಗಳು ಸಾಂಸ್ಥೀಕರಣಗೊಳಿಸಿ ಬಸವ ತತ್ವನ ಸಂಪೂರ್ಣ ಕೊಲೆಗಡಿಸಿ ಅಷ್ಟೇ ಅಲ್ಲ, ಈ ಆಚರಣೆಗಳನ್ನು ಸಮಾಧಿ ಮಾಡ್ತಕ್ಕಂಥ ಹುನ್ನಾರ ನಡೆಸ್ಯಾರ. ಮತ್ತೆ ನಮ್ಮ ಪ್ರಯತ್ನ ನಮ್ಗೆ ಓದಾಗ ಬಹಳ ನೋವು ಅನ್ಸುತ್ತೆ. ಆರ್ಥರ್ ಮಿಲ್ಸ್, ಥರ್ಸ್ಟನ್, ಎಡ್ಗರು ಎಷ್ಟು ಹೇಳ್ತಾರೆ ಬಸವಣ್ಣ ವಾಸ್ ಅ ಗ್ರೇಟೆಸ್ಟ್ ಸ್ಕಾಲರು. ಇವತ್ತು ಜಾಗ್ರ ಮತ್ತು ಕ್ರೊಯೇಷಿಯಾದಾಗಂತೆ, ಆಮೇಲೆ ಸಾಕಷ್ಟು ಪಾಶ್ಚಿಮಾತ್ಯ ರಾಷ್ಟ್ರದಾಗ ಬಸವಣ್ಣನವ್ರನ್ನ ಆಳವಾಗಿ ಅಧ್ಯಯನ ಮಾಡ್ತಾರೆ. ಬಸವಣ್ಣ ಜಪಾನ್ದಾಗ ಹುಟ್ಟಲಿ, ಇಂಗ್ಲೆಂಡ್ ಅಮೆರಿಕದಾಗ ಹುಟ್ಟಿದ್ರೆ ಪ್ರಾಯಶಃ ಜಗತ್ತಿನ ಧರ್ಮ ಒಂದಾಕಿತ್ತು. ಅದು ಮನುಧರ್ಮ, ಅದು ಬಸವ ಧರ್ಮ, ಲಿಂಗಾಯತ ಧರ್ಮ ಆಗ್ತಿತ್ತು ಅಂತ. ಅಷ್ಟೊಂದು ಶರಣರ ಕಳಕಳಿ ಆಶಯ ಬಸವಣ್ಣನ ಮೂಲಕ ಹೊರ ಹಾಕಿಸಿದಂತ ಬಸವಯೋಗಿ ಶ್ರೀ ಸಿದ್ದರಾಮರ ಬಗ್ಗೆ ಅವ್ರು ಹೇಳಿ, ಅವರಿಗೆ 1 ಗಂಟೆ ಟೈಮು. ಮುಂದಿನ ಚರ್ಚೆಗಳನ್ನ ಮತ್ತೆ ನಾವು ಆರಂಭಿಸೋಣ. ಎಲ್ಲರಿಗೂ ಶರಣಾರ್ಥಿ. ಅವಕಾಶ ಒದಗಿಸಿಕೊಟ್ಟಂತ ರುದ್ರಮೂರ್ತಿ ಮತ್ತು ರಾಜಣ್ಣವರಿಗೆ ಭಕ್ತಿಪೂರ್ವಕ ಶರಣಾರ್ಥಿ. ಸರ್, ಧನ್ಯವಾದ. ಎಂದಿನಂತೆ ಶರಣರೆಲ್ಲರೂ ಸಾವಕಾಶವಾಗಿ ತಮ್ಮ ಮೈಕ್ಗಳನ್ನ
ಅನ್ಮ್ಯೂಟ್ ಮಾಡಿಕೊಂಡು ಶರಣಪ್ಪ ಸರ್ಗೆ ಉಳಿದಿರುವಂತ 5 ಆಯಾಮಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಎಂದಿನಂತೆ ಮುಕ್ತ ಸಂವಾದ ಮತ್ತೆ ಚರ್ಚೆ ಇದ್ದೇ ಇದೆ. ಅದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮಲ್ಲಿರುವಂತ ಅಳೆದುಳಿದ ಡೌಟ್ಗಳು ಒಂಚೂರು ಏನಾದ್ರು ಇದ್ರೆ, ಮತ್ತೆ ಪ್ರಶ್ನೆಗಳೇನಾದ್ರು ಇದ್ರೆ, ಮತ್ತೇನಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ನಾವುಗಳೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಶಿಕ್ಷಣಪ್ಪ ಮದ್ದೂರ್ ಸರ್ಗೆ ವೇದಿಕೆಗೆ ಆಹ್ವಾನಿಸ್ತಾ, ಇಲ್ಲಿಂದ 1 ಗಂಟೆ ಕಾಲ ತಮ್ದು ಸರ್. ಮತ್ತೆ ನಿಮ್ ಪ್ರೆಸೆಂಟೇಶನ್ ಮಾಡ್ಬೋದಾ ಅಂತ, ಪ್ರೆಸೆಂಟೇಶನ್ ಇದ್ರ ಪರ್ಮಿಷನ್ ಇದೆ. ಸೊ ಧನ್ಯವಾದಗಳು ರುದ್ರಮೂರ್ತಿ ಶರಣ್ರೆ. ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ತಮ್ಗೆ ಕಾಣಿಸ್ತಾ ಇದೆಯಾ? ಬಹುಶಃ ಕಾಣಿಸ್ತಾ ಇದೆಯಲ್ಲ? ಬಂದಿದೆ ಸರ್. ಓಕೆ, ಕೇಳಿಸ್ತಾ ಇಲ್ವಾ ಸರ್? ಧ್ವನಿ ಕ್ಲಿಯರ್ ಇದೆಯಲ್ಲ? ಕ್ಲಿಯರ್ ಇದೆ ಸರ್. ಓಕೆ, ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣಚಿಂತನ ಮಾಲಿಕೆ 58 ಸಾಮೂಹಿಕ ಸಂವಾದ ಚಿಂತನೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣ ಶರಣೆಯರಿಗೆ ಹೃದಯಪೂರ್ವಕ ಶರಣು ಶರಣಾರ್ಥಿಗಳು. ಪಟ್ಟಣ ಸರ್ ಅವರು ಮತ್ತೆ ರುದ್ರಮೂರ್ತಿ ಶರಣರು ಹೇಳ್ದಂಗೆ ಬಸವಯೋಗಿ ಸಿದ್ದರಾಮ ವಿರಚಿತ ಅಷ್ಟಾವರಣ ತ್ರಿವಿಧಿ ಭಾಗ 1 ಅಕ್ಟೋಬರ್ 31ಕ್ಕೆ ನಾವು ಮಾಡಿದ್ವಿ. ಇವತ್ತು ನಾವು ಭಾಗ 1ರಲ್ಲಿ ಗುರು, ಲಿಂಗ ಮತ್ತು ಜಂಗಮ ಈ 3 ತತ್ವಗಳ ಬಗ್ಗೆ ವಿಸ್ತಾರವಾಗಿ ನೋಡಿದ್ವಿ. ಮುಂದೆ ಪ್ರಸಾದ, ಪಾದೋದಕ, ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರ ಈ 5 ತತ್ವಗಳನ್ನ ನಾವು ಇವತ್ತು ನೋಡೋಣ. ಪ್ರಸಾದ ಪಾದೋದಕ ತತ್ವಕ್ಕೆ ಹೋಗುವುದಕ್ಕಿಂತ ಮುಂಚೆ ಗುರು, ಲಿಂಗ, ಜಂಗಮದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ 1-2 ನಿಮಿಷದಲ್ಲಿ ಹೇಳಿ ಮತ್ತೆ ಮುಂದೆ ಪ್ರಸಾದ ತತ್ವಕ್ಕೆ ನಾನು ಹೋಗ್ತೇನೆ. ಗುರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಉಪದೇಶವ ಕೊಟ್ಟು ಗುರುವಾದ, ಕರಸ್ಥಳಕ್ಕೆ ಬಂದು ಲಿಂಗವಾದ, ಹಸರವಾದ ಪ್ರಪಂಚವನ್ನಳಿದು ದಾಸೋಹವ ಮಾಡಿಸಿಕೊಂಡು ಜಂಗಮವಾದ, ಇಂತಿ ಗುರು ಲಿಂಗ ಜಂಗಮ ಒಂದೇ ಅಲ್ಲದೆ ಭಿನ್ನವಿಲ್ಲ, ಈ 3ಕ್ಕೆ 3ನಿತ್ತು 3ನೊಂದು ಮಾಡಬಲ್ಲಡೆ ಆತ ಪ್ರಸಾದಕಾಯನಯ್ಯ ಕೂಡಲ ಸಂಗಮ ದೇವ. ಆ ನಿತ್ಯ ನಿರಂಜನವಾದಂತಹ ಚೈತನ್ಯಾತ್ಮಕವಾದಂತಹ ಪರಂಜ್ಯೋತಿ ವಸ್ತು, ಅದುವೇ ಆ ನಿರಾಕಾರ ಚೈತನ್ಯ ವಸ್ತುವೇ ಆಕಾರಕ್ಕೂ ಬಂತು, ಪಂಚಭೂತಗಳ ಉದಯಕ್ಕೆ ಕಾರಣವಾಯಿತು. ಸ್ಥಾವರಾತ್ಮಕವಾದ ಪಂಚಭೂತಗಳು, ಆ ಪಂಚಭೂತಗಳ ಪಂಚೀಕರಣಗೊಂಡು ಪಂಚವಿಂಶತಿ ತತ್ವಗಳಾಗಿ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಇವೆಲ್ಲವೂ ಆಗಿ ಅದರೊಳಗೆ ಮತ್ತೆ ಆ ಚೈತನ್ಯ ವಸ್ತುವೇ ಇಲ್ಲಿ ಈ ಜಗತ್ತಿನಲ್ಲಿ ಜಂಗಮವಾಗಿ ಸುಳಿತಾ ಇದೆ. ಆ ನೆಲೆಯನ್ನ ಅರಿತಂತಹ ಜ್ಞಾನಿಗಳು, ಅನುಭಾವಿಗಳು, ತನ್ನೊಳಗೆ ಆ ಚೈತನ್ಯ ತತ್ವ ಇರುವುದನ್ನ ಅರಿತಂತಹವರು ಮತ್ತೆ ಆ ಅರಿವಿನಿಂದ ಆಚಾರ, ಆಚಾರದಿಂದ ಅನುಭವ, ಅನುಭವದಿಂದ ಪ್ರಸಾದ ಪರಿಣಾಮ ಇದಾಗಿ ಅವರು ಪ್ರಸಾದಿಗಳೇ ಆಗಿ ಈ ತತ್ವವನ್ನ ಮತ್ತೆ ಉಪದೇಶಿಸ್ತಾರೆ. ಜಗತ್ ಕಲ್ಯಾಣವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆ ಪರಂಜ್ಯೋತಿ ವಸ್ತುವನ್ನು ಕಂಡು ಅದೇ ಆಗಲಿ, ಅದೇ ತತ್ವದಲ್ಲಿ ನೆಲೆಗೊಂಡು ಈ ಮರ್ತ್ಯಲೋಕವನ್ನೋದು ಇದು ಕೈಲಾಸವಾಗಲಿ ಅನ್ನುವ ಉದ್ದೇಶದಿಂದ ಉಪದೇಶವನ್ನ ಕೊಡ್ತಾರೆ. ಉಪದೇಶ ಕೊಡೋದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು ಅಂದ್ರೆ, ಆ ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಅದು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಅದು ನಿನ್ನೊಳಗೆ ಇರುವಂತಹ ಶುದ್ಧವಾದ ತತ್ವ ಅನ್ನುವಂತಹ ಉಪದೇಶವನ್ನೇ ಕೊಡ್ತಾರೆ. ಆ ಉಪದೇಶ ಕೊಡ್ತಾ ಇರುವಂತಹ ವ್ಯಕ್ತಿ ಅಲ್ಲ, ಆತನೊಳಗಿನ ಆ ಜ್ಞಾನದ ವಿಸ್ತಾರವೇ ಬರ್ತಾ ಇದೆ ಉಪದೇಶದ ರೂಪದಲ್ಲಿ. ಏನ್ ಹೇಳ್ತಾ ಇದೆ? ಶಿಷ್ಯನಿಗೆ ನೀನು ಗುರು ಸ್ವರೂಪ ಅಂತ ಹೇಳ್ತಾ ಇದೆ. ಬರೀ ನಾನು ಗುರು ಅಂತ ಹೇಳೋನು ಗುರು ಅಲ್ಲ, ನೀನು ಗುರು, ನಿನ್ನಲ್ಲಿಯೂ ಆ ಚೈತನ್ಯ ತತ್ವವಿದೆ ಅಂತ ಹೇಳಿ ನೆಪ ಮಾತ್ರಕ್ಕೆ ಆತ
ಗುರುವಾಗಿ ಉಪದೇಶ ಕೊಟ್ಟ ಮೇಲೆ ತನ್ನೊಳಗಿನ ನಿಜವಾದ ಅರಿವೇ ಗುರುವಾಗಿ ಆ ವ್ಯಕ್ತಿ ಮುಂದೆ ಭಕ್ತನಾಗಿ ಶರಣನಾಗಿ ಆತ ವಿಸ್ತಾರವಾಗ್ತಾನೆ. ವಿಸ್ತಾರವಾಗ್ತಾ ಇರೋದು ಅದು ಆಲ್ರೆಡಿ ಮೊದಲೇ ವಿಸ್ತಾರವಾಗಿದೆ ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು. ಇಲ್ಲಿ ಮಾನವನಲ್ಲಿ ಮರಿವಿಗೆ ಒಳಗಾಗಿ ಅದು ಕುಬ್ಜಗೊಂಡಿದೆ, ಅದು ರೂಪಕ್ಕೆ ಬಂದಿದೆ, ಅಶುದ್ಧತೆಗೆ ಒಳಗಾಗಿದೆ ಅಲ್ಲ, ಅದು ಉಪದೇಶದಿಂದ, ಆ ಸತ್ಯ ಶುದ್ಧದ ಉಪದೇಶದಿಂದ ಮತ್ತೆ ಅದು ಪ್ರಕಟಗೊಂಡು ತನ್ನ ಅರಿವೇ ಗುರುವಾಗಿ ಆ ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಕರಸ್ಥಲಕ್ಕೆ ಬಂದು ಲಿಂಗವೇ ಯಾವ ರೀತಿಯಲ್ಲಿ ಆಗುತ್ತದೆಯೋ ಅದೇ ರೀತಿಯಲ್ಲಿ ಆ ಭಕ್ತನ ಅರಿವೇ ಆಚಾರವಾಗಿ ಲಿಂಗವಾಗ್ತದೆ. ಅರಿವು ಪೂರ್ಣಗೊಂಡು ಅರಿವಿನ ಪ್ರಸಾದವೇ ಆಚಾರವಾಗ್ತದೆ, ಅದುವೇ ಲಿಂಗ. ಆ ಲಿಂಗದ ಮುಂದಿನ ಹಂತವೇ ಜಂಗಮ ಅಥವಾ ಆಚಾರದ ಮುಂದಿನ ಹಂತವೇ ಅನುಭಾವ. ಇದೆಲ್ಲವನ್ನ ಡಿಟೇಲ್ ಆಗಿ ನೋಡೋಣ ಮುಂದೆ. ಈ ಮೂರು ಅರಿವು, ಆಚಾರ, ಅನುಭವ, ಈ ಮೂರು ಪೂರ್ಣವಾದರೆ ಇದರ ಪರಿಣಾಮವೇ ಪ್ರಸಾದ ಅಥವಾ ಗುರು ಲಿಂಗ ಜಂಗಮ. ಈ ಮೂರಕ್ಕೆ ಮೂರನಿತ್ತು ಮೂರನೊಂದು ಮಾಡಬಲ್ಲಡೆ ಆತ ಪ್ರಸಾದ ಕಾಯ. ಈ ಮೂರಕ್ಕೆ ಮೂರನಿತ್ತು ಅಂತಂದ್ರೆ ಏನು ಅಂದ್ರೆ, ನಾವು ಮೂಲತಃ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರ. ನಾವು ನೋಡೋದಕ್ಕೆ ಸ್ಥೂಲವಾಗಿ ಹೊರಗಡೆ ನಮ್ಮ ರೂಪ ಇದೆ, ಒಳಗಡೆ ನಮ್ಮ ಮನ ಇದೆ, ಅದರ ಹಿಂದುಗಡೆ ಭಾವ ಇದೆ. ಈ ಮೂರು ನಮ್ಮ ತನುತ್ರಯಗಳು. ಇವುಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಮ ಭಾವನೆ ಇದ್ದ ಹಾಗೆ ನಮ್ಮ ಮನಸ್ಸಲ್ಲಿ ವಿಚಾರಗಳು ಮೂಡ್ತವೆ, ಮನಸ್ಸಲ್ಲಿ ವಿಚಾರಗಳು ಮೂಡಿದ ಹಾಗೆ ನಮ್ಮ ಕ್ರಿಯೆಗಳು ಉಂಟಾಗ್ತವೆ. ಮರಿವಿನಲ್ಲಿರುವಂತಹ ವ್ಯಕ್ತಿಗೆ ನಾನು ಎನ್ನುವುದು ಈ ದೇಹ ಭಾವ, ಜೀವಭಾವದಲ್ಲಿ ಆತ ಸ್ವಾರ್ಥಕ್ಕೆ ಒಳಗಾಗಿ ಇನ್ನೂ ಬೇಕು ಎನ್ನುವಂತಹ ಭಾವದಲ್ಲಿ ಇದ್ದಾಗ ಮನವು ಸಹಿತ ನನಗೆ ನನಗೆ ಎನ್ನುವಂತಹ ಭಾವಕ್ಕೆ ಒಳಗಾಗಿ ದೇಹ ನಾನು ನಾನು ಅಂತ ಹೇಳಿ ಎಲ್ಲ ಈ ಅಜ್ಞಾನಜನ್ಯವಾದಂತಹ ಕೆಲಸಗಳನ್ನ ಮಾಡ್ತಾ ಭವ ದುಃಖಕ್ಕೆ ಒಳಗಾಗ್ತದೆ. ಆದರೆ ನಾನು ಯಾರು ಎನ್ನುವುದನ್ನು ತನ್ನ ತಾನೇ ಅರಿತಾಗ, ನೋಡಿ ಇಲ್ಲಿ ತನ್ನ ತಾನೇ ಅರಿಬೇಕಾಗ್ತದೆ. ಈ ದೇಹಕ್ಕೆ ಅರಿವನ್ನೋದಿಲ್ಲ, ಇದು ತನ್ನ ತಾನೇ ಅರಿಯೋದಿಲ್ಲ. ಮನಸ್ಸು ಸಹಿತ ಸ್ಥಾವರಾತ್ಮಕವಾದದ್ದು, ಭಾವವು ಸಹಿತ ಸ್ಥಾವರಾತ್ಮಕವಾದದ್ದು, ಆದರೆ ಅಜ್ಞಾನಜನ್ಯ. ಆ ಅಜ್ಞಾನದಲ್ಲಿ ಜ್ಞಾನ ಮೂಡಿದಾಗ, ತನ್ನ ಸ್ವರೂಪ ಜ್ಞಾನ ಉಂಟಾದಾಗ ಆಗ ಆತ ಶುದ್ಧವಾಗ್ತಾನೆ, ಆತನ ಭಾವ ಶುದ್ಧವಾಗ್ತದೆ, ಆತನ ಮನ ಶುದ್ಧವಾಗ್ತದೆ. ಮನ ಶುದ್ಧವಾಗೋದು ಅಂದ್ರೆ ಮನಸ್ಸಿನ ಗುಣಗಳು ಕಳೆದು ಹೋಗೋದು, ಮನಸ್ಸಿನ ಅಜ್ಞಾನದ ಗುಣಗಳು ಕಳೆದು ಹೋಗಿ ಅಲ್ಲಿ ಶುದ್ಧತೆ ಉಂಟಾಗುವುದೇ ಮನಶೂನ್ಯವಾಗುವುದು. ಆತನ ಮನಶೂನ್ಯವಾದಾಗ ಆತನ ಕ್ರಿಯೆಗಳೆಲ್ಲವೂ ಸಹಿತ ಅವು ಚೈತನ್ಯಮಯವಾಗ್ತವೆ, ಅವೆಲ್ಲವೂ ಕಾಯಕವಾಗ್ತವೆ. ಅಂತಹ ವ್ಯಕ್ತಿ ಆತನ ತನು, ಮನ ಮತ್ತು ಭಾವ ಈ ಮೂರೂ ಸಹಿತ ತನ್ನ ಅಜ್ಞಾನದ ಗುಣಗಳನ್ನ, ನಾನೆಂಬ ಗುಣಗಳನ್ನ ಕಳೆದುಕೊಂಡಾಗ ಅವು ಗುರುಲಿಂಗ ಜಂಗಮವಾಗ್ತವೆ. ಅದುವೇ ಈ ಮೂರಕ್ಕೆ ಮೂರನಿತ್ತು ಮೂರನೊಂದು ಮಾಡಬಲ್ಲಡೆ ಆತ ಪ್ರಸಾದ ಕಾಯ. ಅಂತಹ ವ್ಯಕ್ತಿ ಆತನ ಮನ ಪ್ರಸನ್ನ, ಆತನ ತನು ಮನ ಭಾವವೆಲ್ಲವೂ ಪ್ರಸನ್ನ, ಆತ ಇದ್ದಡೆಯ ಒಂದು ಸ್ಥಳವೇ ಪ್ರಸನ್ನಮಯ, ಅದು ತೀರ್ಥಕ್ಷೇತ್ರ, ಅಂತಹ ಶರಣನಿದ್ದ ಕ್ಷೇತ್ರ. ಇನ್ನು ಮುಂದೆ ಪ್ರಸಾದ ತತ್ವ ಸಿದ್ದರಾಮೇಶ್ವರರ ಯೋಗಾಂಗ ತ್ರಿವಿಧಿಯಲ್ಲಿ ಬಂದಂತಹದ್ದು ನೋಡೋಣ. ಶುದ್ಧಕ್ಕೆ ಪ್ರಸಾದ, ಸಿದ್ಧಕ್ಕೆ ಪ್ರಸಾದ, ಪ್ರಸಿದ್ಧಕ್ಕೆ ಪ್ರಸಾದ ಗುರು ಮುಖ್ಯವೈ. ಇದ್ದೆಸದ ಪ್ರಸಾದ ಕಾನಂದ ಗುರು ಮುಖ್ಯ, ಸದ್ಯೋನ್ಮುಕ್ತನಪೆ ಯೋಗಿನಾಥ. ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ. ತನು, ಮನ ಮತ್ತು ಭಾವ ಇದರಲ್ಲಿ ಇರುವಂತಹ ಅಶುದ್ಧತೆಯ ಭಾವ ಅಥವಾ ಅಜ್ಞಾನ, ನಾನೆನ್ನುವ ಭಾವದಿಂದಲೇ ಎಲ್ಲ ಅವಾಂತರಗಳು, ಭವದುಃಖಗಳು ಇವೆಲ್ಲವಕ್ಕೂ ಕಾರಣವಾಗ್ತದೆ. ಆತ ತನ್ನ ಸುತ್ತಮುತ್ತ ಭವಾಂತರಗಳನ್ನು ಸೃಷ್ಟಿಸಿಕೊಳ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ. ಆದರೆ ತನ್ನ ಅರಿವೆಂಬ ಗುರು ಜಾಗೃತವಾದಾಗ ಅದು ಎಲ್ಲವನ್ನ ಶುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಭಾವದಲ್ಲಿ ಶುದ್ಧತೆ, ಮನದಲ್ಲಿ ಶುದ್ಧತೆ, ತನುವಿನಲ್ಲಿ ಶುದ್ಧತೆ, ಈ ಮೂರು ಮೂಡುವುದೇ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ ಮತ್ತು ಪ್ರಸಿದ್ಧ ಪ್ರಸಾದ. ಪ್ರಸಾದ ಅನ್ನೋದು ಎಫೆಕ್ಟ್, ಪರಿಣಾಮ. ಅರಿವು, ಆಚಾರ, ಅನುಭವದ ಪರಿಣಾಮವೇ ಪ್ರಸಾದ. ಹಾಗಾಗಿ ಆತನ ತನು, ಮನ, ಭಾವ ಎಲ್ಲವೂ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದವಾಗ್ತದೆ. ಇದಕ್ಕೆ ಕಾರಣವೇನು ಅಂದ್ರೆ ಆತನಲ್ಲಿ ಮೂಡಿದಂತಹ ಅರಿವು. ಆ ಪ್ರಸಾದ, ಇವೆಲ್ಲ ಪ್ರಸಾದಕ್ಕೆ ಗುರು ಮುಖ್ಯವೈ, ಆತನ ಅರಿವೇ ಮುಖ್ಯ. ಇದ್ದೆಸೆದ ಪ್ರಸಾದಕ್ಕೆ ಆನಂದ ಗುರು ಮುಖ್ಯ. ಇದ್ದೆಸೆದ ಎಲ್ಲಿದೆ? ಅದು ತನ್ನೊಳಗೆ ಅಂತರಂಗದೊಳಗೆ ಇರುವಂತಹ ಆ ನಿರಾಕಾರ ಚೈತನ್ಯವೇ
ಅದುವೇ ಹೊರಗಡೆ ಬಂದು ಕುರುಹಾಗಿ ಇಷ್ಟಲಿಂಗವಾಗಿ ಆತನ ಎಲ್ಲ ಪರಿವರ್ತನೆಗೆ ಕಾರಣವಾಗ್ತದಲ್ಲ, ಅದು ಇದ್ದಂತಹದ್ದು ಹೊರಗೆ ಬರುವುದೇ ಎಸೆದ ಹಾಗೆ. ಅದು ತನ್ನಲ್ಲಿ ಇರುವಂತಹ ಆ ಪ್ರಸಾದ ತತ್ವ, ಆನಂದ ತತ್ವ ಹೊರಗಡೆ ಪ್ರಕಟಗೊಳ್ಳೋದಕ್ಕೆ ಕಾರಣ ಅರಿವೆಂಬ ಗುರು ಮುಖ್ಯ. ಆ ಅರಿವೆಂಬ ಗುರು ನಮ್ಮಲ್ಲಿ ಉಂಟಾದರೆ ಆವಾಗ ಆತ ಸದ್ಯೋನ್ಮುಕ್ತನು, ಸತ್ಯದ ಕಡೆ ಉನ್ಮುಕ್ತನಾಗುವಂತಹವನು, ಆ ಕಡೆ ಮುಖ ಮಾಡಿ ನಿಲ್ಲುವಂತಹವನು. ಎಲ್ಲೆಡೆಯಲ್ಲಿಯೂ ಸತ್ಯವನ್ನೇ, ಚೈತನ್ಯದ ವಿಸ್ತಾರವನ್ನೇ ಕಂಡಾಗ ಆತ ಸದ್ಯೋನ್ಮುಕ್ತ, ಆತ ಸಚ್ಚಿದಾನಂದ, ಆತ ಪ್ರಸಾದಕಾಯ ಸ್ವರೂಪ ಆಗ್ತಾನೆ. ದ್ವಿದಳವಳಯದಲೆರಡು ಸದಮಳದಲೊಂದಾಗಿ ವದವಿಲಿಂಗತ್ರಯದಿ ಮೂರುವಾಗಿ ವದನಾಕ್ಷರವೈದರಲಿ 5 ಭವಿಸಿದವು ಪ್ರಸಾದ 11 ಯೋಗಿನಾಥ. ದ್ವಿದಳ ವಲಯಗಳು ಅರಿವು ಮತ್ತು ಆಚಾರ, ಇದು ದ್ವಿದಳ ವಲಯ. ಒಂದೇ ನಾಣ್ಯದ 2 ಮುಖಗಳು. ಕೇವಲ ಅರಿವಿದ್ದರೆ ಶುಷ್ಕ, ಅರಿವಿಲ್ಲದ ಆಚಾರವೂ ಸಹಿತ ಅನಾಚಾರವೇ, ಅದು ಶುಷ್ಕವೇ. ಹಾಗಾಗಿ ಅರಿವು ಆಚಾರಗಳು ದ್ವಿದಳ ವಲಯಗಳು. ಈ ಅರಿವಿನಿಂದ ಉಂಟಾದಂತಹ ಪ್ರಸಾದ ಆಚಾರಕ್ಕೆ ದಾರಿ ಮಾಡಿಕೊಡ್ತದೆ. ಆಚಾರದಲ್ಲಿ ಅರಿವು ಇರುತ್ತದೆ. ಆಚಾರ ಇದೆ ಅಂದ್ರೆ ಅದು ಅರಿವಿನಿಂದ ಭಿನ್ನವಿಲ್ಲ. ಆಚಾರದ ಒಳಗಡೆ ಅರಿವು ಸುಪ್ತವಾಗಿರ್ತದೆ, ಆಗಲೇ ಅದು ಲಿಂಗವಾಗ್ತದೆ. ಹಾಗಾಗಿ ಈ ದ್ವಿದಳ ವಲಯ, ಅರಿವಿನ ಪ್ರಸಾದ ಮತ್ತು ಆಚಾರದ ಪ್ರಸಾದ, ಇವೆರಡು ನಿರಂತರವಾಗಿ ಸತ್ಯ ಶುದ್ಧವಾಗಿರುವುದೇ, ಸದಮಳದಲ್ಲೊಂದಾಗಿರುವುದೇ ಅನುಭವ. ಹಾಗಾಗಿ ದ್ವಿದಳ ವಲಯದಲ್ಲೆರಡು ಸದಮಳದಲ್ಲೊಂದಾಗಿ ಅಂದ್ರೆ ಅರಿವು ಆಚಾರ ಅನುಭವದ ಪರಿಣಾಮಗಳು, ಇವೆಲ್ಲವೂ ಪ್ರಸಾದವೇ. ವದವಿ ಲಿಂಗತ್ರಯದಿ ಮೂರುವಾಗಿ, ಅದು ಮುಂದೆ ಅರಿವು ಆಚಾರ ಅನುಭವದ ಪರಿಣಾಮ ಬಯಸಿ ಬಯಸಿ ಲಿಂಗತ್ರಯದಲ್ಲಿ ಪ್ರಕಟಗೊಳ್ಳುತ್ತದೆ. ಅದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದಲ್ಲಿ ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದವಾಗಿ ಅದು ಪ್ರಕಟಗೊಳ್ಳುತ್ತದೆ. ಲಿಂಗತ್ರಯದಲ್ಲಿ 3 ಆಗ್ತದೆ. ಇನ್ನು ಮುಂದೆ ವದನಾಕ್ಷರದಲ್ಲಿ 5 ಭವಿಸಿದವು. ಈ ವದನ ಏನು ಉಂಟಾಗಿದೆಯಲ್ಲ, ಇದು ಪಂಚಭೂತಗಳಿಂದ ಉಂಟಾಗಿರುವಂತಹದ್ದು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಈ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಇವು ಸ್ಥಾವರಾತ್ಮಕವಾಗಿ ಇದ್ದರೂ ಸಹಿತ ಇದರ ಹಿಂದ್ಗಡೆ ಚೈತನ್ಯ ಮುಖ ಇದೆ. ಆ ಚೈತನ್ಯ ಮುಖಗಳೇ ನಮ ಶಿವಾಯ ಎನ್ನುವಂತಹ 5 ಅಕ್ಷರಗಳು. ಇವು ಅಕ್ಷರ, ಇವಕ್ಕೆ ಕ್ಷಯವಿಲ್ಲ, ಇವು ಚೈತನ್ಯಾತ್ಮಕವಾಗಿರುವಂತಹವು. ಈ ಮರೆವಿನ ದೇಹ ಏನಿದೆಯಲ್ಲ, ಇದು 5 ಪಂಚಭೂತಗಳಿಂದ ಅಕ್ಷರ ಆಗಿದೆಯಲ್ಲ, ಇದು ಈ ಪಂಚಭೂತಗಳಿಂದ ಆಗಿರುವಂತಹದ್ರ ಹಿಂದುಗಡೆ ಇರುವಂತಹ ಚೈತನ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ನಮಃ ಶಿವಾಯ. ಈ ನಮಃ ಶಿವಾಯವನ್ನ ಸಾಧಿಸುವುದು 5 ಹಂತಗಳಲ್ಲಿ. ಏನು ಆಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಈ 5 ನೆಲೆಗಳೇನಿದಾವೆ ಅರಿವಿನ ಹಂತಗಳು. ಈ ಅರಿವಿನ ಹಂತಗಳಲ್ಲಿ ನಾವು ಪ್ರಸಾದವನ್ನ, ಸಾಧನೆಯನ್ನ ಮಾಡುವಂತಹದ್ದು ಇದೇನಿದೆಯಲ್ಲ, ಇದು 5 ಪ್ರಸಾದಗಳು. ಈ 5 ಪ್ರಸಾದ ಲಿಂಗತ್ರಯದಲ್ಲಿ 3, ದ್ವಿದಳ ವಲಯದಲ್ಲಿ 2 ಮತ್ತೆ ಸದಮಳದಲ್ಲಿ 1, ಇಷ್ಟು ಸೇರಿದರೆ 11 ಪ್ರಸಾದಗಳು. ಪ್ರಸಾದದ ವಿವಿಧ ನೆಲೆಗಳು 11 ಆಗಿದೆ ಅಂತ ತಿಳ್ಕೊಳ್ಬೇಕು. 11 ಇದೆ ಅಂದ್ರೆ 11 ನಾವು ಕೌಂಟ್ ಮಾಡೋದಂಥದ್ದಲ್ಲ, ಅದು ಕ್ವಾಲಿಟೇಟಿವ್ ಆಗಿದೆ. ಒಬ್ಬ ವ್ಯಕ್ತಿ ಪರಿವರ್ತನೆ ಆದ ಅರಿವು ಆಚಾರ ಅನುಭವದಿಂದ ಆತನಲ್ಲಿ ಪರಿಣಾಮವಾಗಿ ಆತನ ನಡೆನುಡಿ ಶುದ್ಧವಾದವು ಅಂದ್ರೆ ಆ 11 ಪ್ರಸಾದಗಳು ಆತನಲ್ಲಿ ಭವಿಸಿದವು ಅಂತಾನೆ ತಿಳಿದುಕೊಳ್ಬೇಕಾಗ್ತದೆ ನಾವು. ಈ 11 ಪ್ರಸಾದಗಳ ಸಂಕ್ಷಿಪ್ತವಾಗಿ ನೋಡ್ಬೇಕಾದ್ರೆ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮನವರು ಇದ್ರ ಬಗ್ಗೆ ಒಂದು ವಚನದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನಾನು ಬಹಳ ಡಿಟೇಲ್ಗೆ ಹೋಗೋದಿಲ್ಲ, 1-2 ಲೈನ್ ನೋಡೋಣ. ಗುರುಮುಖದಿಂದ ಬಂದುದೇ ಗುರುಪ್ರಸಾದ. ಗುರುಮುಖದಿಂದ ಬಂದುದು ಗುರುಪ್ರಸಾದ ಅಂತಂದಾಗ ಯಾವ ವ್ಯಕ್ತಿಯಲ್ಲಿ ಅರಿವು ಜಾಗೃತವಾಗಿದೆಯೋ ಆತನೇ ಅರಿವಿನ ಮುಖ, ಅದುವೇ ಗುರುಮುಖ. ಮರೆವಿನ ಮುಖವಿದ್ದಾಗ ಆತ ಭವಕ್ಕೆ ಬೀಜವಾಗ್ತಾನೆ, ದುಃಖಕ್ಕೆ ಬೀಜವಾಗ್ತಾನೆ. ಆದರೆ ಆತನಲ್ಲಿ ಅರಿವು ಜಾಗೃತವಾದಾಗ ಅದುವೇ ಗುರುಪ್ರಸಾದ. ಗುರುಮುಖ ಅದುವೇ, ಆತನೇ ಗುರುಮುಖವಾಗ್ತಾನೆ. ಆ ಗುರುಪ್ರಸಾದದ ಮುಂದಿನ ಹಂತವೇ ಲಿಂಗ ಪ್ರಸಾದ. ಯಾಕೆ ಅಂದ್ರೆ ಆ ಅರಿವು ಪರಿಪೂರ್ಣವಾದಲ್ಲಿ ಸುಮ್ಮನೆ ಇರಲ್ಲ, ಅದು ಆಚಾರಕ್ಕೆ ತಾನಾಗಿ ಎಳೀತದೆ. 2 ಸೂಕ್ಷ್ಮವಾಗಿ ಗಮನಿಸಿ ವಿಚಾರಗಳನ್ನ. ನಾವು ಎಲ್ಲೋ ಕೇಳಿದ ವಿಚಾರಗಳನ್ನ, ಓದಿದ ವಿಚಾರಗಳನ್ನ ನಾನು ಆಚಾರಕ್ಕೆ ತರ್ತೇನೆ ಅನ್ನೋದು ಒಂದು ಥರ ಆದ್ರೆ, ತನ್ನೊಳಗೆ ಆ ಅರಿವೇ ತದ್ಗತವಾಗಿರೋದನ್ನ ಕಂಡುಕೊಂಡಾಗ ಅದುವೇ ಆಚಾರವಾಗಿ ಹೊರಹೊಮ್ಮುತ್ತದಲ್ಲ, ಅದು ಒಂದು ಥರ. ಅದು ಅನುಭಾವಿಕ ನೆಲೆ. ಆ ಅನುಭಾವಿಕ ನೆಲೆಯಲ್ಲಿ ಗುರುಪ್ರಸಾದವೇ ಲಿಂಗ ಪ್ರಸಾದವಾಗ್ತದೆ.
ಇದೇ ರೀತಿಯಲ್ಲಿ ನಾವು ಮುಂದಿನದೆಲ್ಲವನ್ನ ಅರ್ಥ ಮಾಡ್ಕೊಳ್ಬಹುದು. ಜಂಗಮ ಪ್ರಸಾದ, ಪ್ರಸಾದಿಯ ಪ್ರಸಾದ, ಆಪ್ಯಾಯನ ಪ್ರಸಾದ, ಸಮಯ ಪ್ರಸಾದ, ಪಂಚೇಂದ್ರಿಯ ವಿರಹಿತ ಪ್ರಸಾದ. ಪಂಚೇಂದ್ರಿಯ ಗುಣಗಳು ಏನಿದಾವಲ್ಲ ಅವು ರೂಪಾಂತರಗೊಂಡು ಚೈತನ್ಯ ಸ್ವರೂಪವಾಗಿ ಅರಿವಿನಲ್ಲಿ ಮಿಲುಗುತ್ತವಲ್ಲ ಅದು ಪಂಚೇಂದ್ರಿಯ ಗುಣಗಳ ವಿರಹಿತ ಪ್ರಸಾದ. ಅಂತಃಕರಣ ವಿರಹಿತ ಪ್ರಸಾದ. ಅಂತಃಕರಣದ ಗುಣಗಳು ಮನಬುದ್ಧಿ ಅಹಂಕಾರ ಚಿತ್ತ ಎನ್ನುವಂತಹ ಈ 4 ಅಂತಃಕರಣಗಳಲ್ಲಿ ಅಜ್ಞಾನದಿಂದ ಉಂಟಾಗಿ ನಾವು ಮರೆವಿನ ಕೆಲಸಗಳನ್ನ ನಾನು ನಾನು ಅಂತ ಅದರಲ್ಲಿ ಮುಳುಗಿ ಹೋಗಿ ಕೊನೆಗೆ ಒಂದು ದಿವಸ ನಾವು ಈ ದೈಹಿಕವಾಗಿ ಇರೋದಿಲ್ಲ ಅನ್ನುವಂತಹ ವಿಚಾರವನ್ನ ಮರೆತು ಎಲ್ಲವನ್ನ ನನಗೆ ಬೇಕು ಅಂತ ಬಾಚಿ ತಬ್ಬಿಕೊಳ್ತಾ ಸ್ವಾರ್ಥಿಗಳಾಗ್ತೀವಲ್ಲ, ಅದು ಅಂತಃಕರಣದ ಗುಣಗಳು, ಮರೆವಿನ ಗುಣಗಳು. ಅದನ್ನ ವಿರಹಿತ ಮಾಡಿಕೊಂಡಾಗ ಅರಿವಿನಿಂದ ನಾನು ಚೈತನ್ಯ ಸ್ವರೂಪನು, ನನಗೆ ಹುಟ್ಟು ಸಾವುಗಳಿಲ್ಲ ಅಂತ ಅನ್ನುವಂಥ ಭಾವದಲ್ಲಿ ಇದ್ದಾಗ ಜ್ಞಾನವೇನು ವಿಸ್ತಾರವಾಗ್ತದೆ, ಎಲ್ಲ ಸ್ವಾರ್ಥ ಹೋಗ್ಬಿಡ್ತದೆ. ಆವಾಗ ಈ ಅಂತಃಕರಣಗಳು ಆ ಅರಿವಿನ ಕಿರಣಗಳಾಗಿ ಹೊರಹೊಮ್ಮತಾವಲ್ಲ, ಅದು ಆ ಮನವೇ ಪ್ರಾಣಲಿಂಗವಾಗ್ತದಲ್ಲ, ಅದು ಅಂತಃಕರಣ ವಿರಹಿತ ಪ್ರಸಾದ. ಹಾಗಾಗಿ ಇನ್ನು ಮುಂದೆ ತ್ರಿವಿಧ ಲಿಂಗವ ಸಂಬಂಧಿಸಿ ನಾವು ಡಿಸ್ಕಸ್ ಮಾಡಿದೀವಿ ಹಿಂದೆ. ಗುರುಲಿಂಗ, ಜಂಗಮಲಿಂಗ, ಪ್ರಸಾದಗಳು, ಲಿಂಗ ಪ್ರಸಾದಗಳು, ಅವೆಲ್ಲವೂ ಸದ್ಭಾವ ಪ್ರಸಾದ, ಸಮತಾ ಪ್ರಸಾದ, ಜ್ಞಾನ ಪ್ರಸಾದ ಅಂತ ಬೇರೆ ಬೇರೆ ಹೆಸರಿನಲ್ಲಿ ಕರಿತಾ ಇದ್ದಾರೆ. ಒಳಗಡೆ ಇರುವಂತಹ ತತ್ವ ಎಲ್ಲ ಅದೇ. ಅದನ್ನ ಏಕಾದಶ ಪ್ರಸಾದವನ್ನು ಒಳ ಹೊರಗೆ ಪರಿಪೂರ್ಣವಾಗಿ ತಿಳಿಯುವುದೇ ಶಿವತಂತ್ರ ಗುರು ಶಾಂತೇಶ್ವರ. ಶಿವತಂತ್ರ ಅಂತಂದ್ರೆ ಬೇರೇನೂ ಅಲ್ಲ, ಈ ಪ್ರಸಾದವನ್ನ ಒಳಗೆ ಅರಿವಿನ ಪ್ರಸಾದ, ಹೊರಗೆ ಆಚಾರದ ಪ್ರಸಾದ. ಅರಿವು ಆಚಾರಗಳ ಸಮನ್ವಯತೆಯ ಪ್ರಸಾದವೇ ಜಂಗಮಲಿಂಗ ಪ್ರಸಾದ. ಅದನ್ನ ಸಾಧಿಸಿದಾತನೇ ಪ್ರಸಾದಿ. ಆತನ ಪ್ರಸಾದವೇ ಪ್ರಸಾದಿಯ ಪ್ರಸಾದ, ಅದುವೇ ಪಾದೋದಕ ಅನ್ನುವಂತಹದ್ದನ್ನ ನಾವು ವಚನ ಸಾಹಿತ್ಯದ ಮೂಲಕ ತಿಳಿದುಕೊಳ್ಳಬಹುದು. ಪ್ರಸಾದ ತತ್ವದ ಮುಂದಿನ ವಚನ ಸಿದ್ದರಾಮೇಶ್ವರರ ತ್ರಿವಿಧಿಯಲ್ಲಿ. ಹವಣಿಸುವ ಬ್ರಹ್ಮಾಂಡ ಹವಣನರಿವ ಯೋಗ, ವಿಮಲ ದೇಹವ ಮಾಳ್ವ ಪ್ರಸಾದವು, ಕಮನೀಯ ಕಾರದ ತೆರಹುಗೆಟ್ಟ ಕುರುಹು, ವಿಮಲ ದೇಹವೆಯಕ್ಕು ಯೋಗಿನಾಥ. ಹವಣಿಸುವ ಬ್ರಹ್ಮಾಂಡ ಏನು ಹವಣಿಸ್ತಾ ಇದೆ ಅದು ಅಂದ್ರೆ, ನಮ್ಮಲ್ಲಿ ಮರೆವನ್ನ ಉಂಟು ಮಾಡುವಂತಹ ಬ್ರಹ್ಮಾಂಡ, ರೂಪದ ಜೊತೆಗೆ ತಾದಾತ್ಮ್ಯವನ್ನ ಹೊಂದಿ ನನಗೇನು ಕಣ್ಣಿಗೆ ಕಾಣಿಸ್ತಾ ಇದೆಯೋ ಅದೇ ನಾನು ಅಂತ ತಿಳಿದುಕೊಳ್ಳುವಂತಹದ್ದು ಮರೆವು. ಆ ಮರೆವನ್ನ ಉಂಟು ಮಾಡಲು ಹವಣಿಸುವಂತಹ ಈ ಬ್ರಹ್ಮಾಂಡ, ಈ ಮರೆವನ್ನ ದೂರ ಸರಿಸಿ ಅರಿವನ್ನ ಅರಿತುಕೊಳ್ಳುವಂತಹದ್ದೇ ಈ ಹವಣವನ್ನು ಅರಿಯುವಂತಹ ಯೋಗ. ಅಂದ್ರೆ ತಾನರಿಯುವಂತಹ ಯೋಗ ಇದೇನಿದೆಯಲ್ಲ, ಇದು ವಿಮಲ ದೇಹವನ್ನ ಮಾಡುವಂತಹ ಪ್ರಸಾದ. ವಿಮಲ ದೇಹ ಮಾಡೋದು ಅಂದ್ರೆ ಮಲತ್ರಯಗಳಿಂದ ಕೂಡಿದಂತಹ ಈ ದೇಹ, ಅಂದ್ರೆ ಅಜ್ಞಾನದಿಂದ ಕೂಡಿದಂತಹ ಈ ದೇಹ, ಆಣವಮಲ, ಮಾಯಾಮಲ ಮತ್ತು ಕಾರ್ಮಿಕ ಮಲ ಎನ್ನುವಂತಹ ಅಜ್ಞಾನ, ಅದೆಲ್ಲವೂ ನಾನೆಂಬ ಭಾವದಿಂದಲೇ ಹೊರಹೊಮ್ಮಿದಂತಹದ್ದು. ಅದನ್ನ ದೂರ ಮಾಡುವಂತಹದ್ದು ಈ ಯೋಗ, ಹವಣವನ ಅರಿವ ಯೋಗ, ಅರಿವು ಆಚಾರ ಅನುಭವದ ಯೋಗದಿಂದ ಈ ದೇಹವೇ ವಿಮಲ ದೇಹವಾಗ್ತದೆ, ಶುದ್ಧ ದೇಹವಾಗ್ತದೆ. ಅದನ್ನ ಮಾಡುವಂತಹ ಈ ಪ್ರಸಾದ ಅರಿವು ಆಚಾರ ಅನುಭವದ್ದು. ಕಮನೀಯಾಕಾರದ ತೆರವುಗೆಟ್ಟ ಕುರುಹು, ಆನಂದ ಸ್ವರೂಪ. ಆನಂದ ಸ್ವರೂಪ ಅಂದ್ರೆ ಈ ಸುಖ ದುಃಖಗಳು ಏನೇ ಬರಲಿ ಯಾವಾಗಲೂ ಮನ ಪ್ರಸನ್ನತೆಯಿಂದ ಇರುವಂತಹದ್ದೇ ಆನಂದ ಸ್ವರೂಪ. ಅದುವೇ ಕಮನೀಯ ಆಕಾರ. ಈ ಕಮನೀಯ ಆಕಾರದಲ್ಲಿ ಇರುವಂತಹದ್ದು ಅದು ತೆರವುಗೆಟ್ಟ ಕುರುಹು. ಆ ತೆರವುಗೆಟ್ಟದ್ದು ಕುರುಹು ಏನಿದೆಯಲ್ಲ, ನಾನೆಂಬ ಭಾವ ಅಳಿದಾಗ ಅದು ತೆರವುಗೆಟ್ಟ ಕುರುಹು, ಅದುವೇ ವಿಮಲ ದೇಹ, ಅದುವೇ ಶುದ್ಧವಾದಂತಹ ದೇಹ, ಅದುವೇ ಲಿಂಗ ದೇಹ. ರೂಪಕ್ಕೆ ಬಂದಾಗ ನಾನೆಂಬ ಭಾವ ಇದ್ದಾಗ ಅಂಗವಾದ್ರೆ, ರೂಪದೊಳಗಿನ ನಿರಾಕಾರವನ್ನ ನೋಡಿ ಆ ಶುದ್ಧತೆಯನ್ನು ಅಳವಡಿಸಿಕೊಂಡು ಪರಿವರ್ತನೆ ಆಗುವಂತಹ ಏನು ಭಾವ ಇದೆಯಲ್ಲ, ಅದುವೇ ಲಿಂಗ, ಅದುವೇ ವಿಮಲ ದೇಹ. ಆತನೇ ಪ್ರಸಾದಿ. ಮುಂದೆ ಪಾದೋದಕ ತತ್ವ. ಪ್ರಸಾದ ಪಂಚಮದ ಬ್ರಹ್ಮಕ್ಕೆ ಮೀರಿಪ್ಪುದ ಜ್ಯೋತಿರೈದು ಪಾದೋದಕ, ಪ್ರಜ್ವಲ್ಯ ಸಕಲ ಸೀಮೆಯ ನುಂಗಿದಾನತದ ರೀತಿಯರಿದಾತ ಗುರು ಯೋಗಿನಾಥ. ಪ್ರಸಾದ ಪಂಚಮದ ಬ್ರಹ್ಮಕ್ಕೆ ಮೀರಿಪ್ಪುದು. ಈ ಪ್ರಸಾದ ಪಂಚಮ ಅರಿವು
ಅದು ಪೂರ್ಣತೆಯಡೆಗೆ ಸಾಗಿ ಅರಿವಿನ ಪ್ರಸಾದ. ಆಚಾರ ಪೂರ್ಣತೆಯಡೆಗೆ ಸಾಗಿ ಆಚಾರದ ಪ್ರಸಾದ. ಅನುಭವ ಪೂರ್ಣತೆಯಡೆಗೆ ಸಾಗಿ ಅನುಭವದ ಪ್ರಸಾದ. ಇದುವೇ ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ. ಗುರುಲಿಂಗ ಜಂಗಮ ಏಕೀಕೃತಗೊಂಡು ಮುಂದೆ ಆಗುವುದೇ ಪ್ರಸಾದಿಯ ಪ್ರಸಾದ. ಈ ಪ್ರಸಾದವೂ ಸಹಿತ ಮುಂದೆ ಮೀರಿ ಹೋದಾಗ ಆ ಅನುಭವದ ವಿಸ್ತಾರ ಹೊರಗೆ ಹರಿದಾಗ ಅನುಭಾವಿಕ ನುಡಿಗಳು ಏನು ಹೊರಹೊಮ್ಮತಾವಲ್ಲ, ಅವುವೇ ಜ್ಞಾನದ ಬೆಳಕು, ಅದುವೇ ಜ್ಯೋತಿ, ಅದುವೇ ಪಾದೋದಕ. ಈ ಪ್ರಸಾದವನ್ನ ಸಾಧಿಸಿದಂತಹ, ತನ್ನ ತಾನರಿತು ಆಚಾರ ಅನುಭಾವಿಯಾಗಿ ಪ್ರಸಾದಿಯಾಗಿ ಮನದ ಪ್ರಸನ್ನತೆಯನ್ನ ಕಂಡುಕೊಂಡು ಎಲ್ಲೆಡೆಯಲ್ಲಿಯೂ ಅದೇ ಪ್ರಸನ್ನತೆಯನ್ನ ಕಂಡಂತಹ ಶರಣ ಏನಿದನಲ್ಲ, ಆತನ ಅನುಭಾವಿಕ ನುಡಿಗಳು ಅವುಗಳು ಜ್ಯೋತಿ. ಆ ಜ್ಯೋತಿ ಈರೈದು ಪಾದೋದಕ, ಅದು 10 ರೂಪದಲ್ಲಿ. ಆ ಜ್ಯೋತಿ ಜ್ಞಾನ ಪಾದೋದಕ 10 ರೂಪಗಳಲ್ಲಿ ಹೊರಗೆ ಹರಿದು ಬರ್ತದೆ ಅನುಭಾವಿಕ ನುಡಿಗಳಾಗಿ. ಹಾಗಾಗಿ ಪಾದೋದಕ ಅನ್ನುವುದು ಶರಣರ ಅನುಭಾವಿಕ ನುಡಿಗಳು, ವಚನ ಸಾಹಿತ್ಯ, ಅವೇ ಪಾದೋದಕ. ಅದರಲ್ಲಿ ಏನಿದೆ ಅದು ಪ್ರಜ್ವಲ್ಯ ಸಕಲ ಸೀಮೆಯನ್ನು ನುಂಗಿದ ಆನತದ ರೀತಿ. ಅವು ಪ್ರಜ್ವಲ್ಯವಾಗಿವೆ, ದೇದೀಪ್ಯಮಾನ್ಯವಾಗಿವೆ, ಜ್ಞಾನದೀಪ್ತಿಯಾಗಿವೆ. ಅಂತಹ ಪ್ರಜ್ವಲ್ಯ ಅದು ಏನ್ ಮಾಡ್ತದೆ, ಸಕಲ ಸೀಮೆಯನ್ನ ನುಂಗುತ್ತದೆ. ಎಲ್ಲಾ ಸೀಮೆಗಳು ಭಿನ್ನತೆಗಳನ್ನ ಮೀರಿ ನಾವು ನಿಲ್ತೇವೆ. ವ್ಯಕ್ತಿಗಳಲ್ಲಿ ಭಿನ್ನತೆ, ದೇಶಗಳಲ್ಲಿ ಭಿನ್ನತೆ, ಭಾಷೆಗಳಲ್ಲಿ ಭಿನ್ನತೆ, ಎಲ್ಲವನ್ನ ಬಿಟ್ಟು ಇದು ಕೂಡಲ ಸಂಗಮ ದೇವ ನಿನ್ನ ಮನೆ ಇದು ಅನ್ನುವಂತಹ ಒಂದೇ ಒಂದು ತತ್ವಕ್ಕೆ ನಾವು ಬಂದು ನಿಂತುಕೊಳ್ತೇವೆ. ಎಲ್ಲೆಡೆಯಲ್ಲಿಯೂ ಆ ಚೈತನ್ಯದ ವಿಸ್ತಾರವನ್ನೇ ಕಂಡಾಗ ಈ ಜಗತ್ತೆಲ್ಲ, ಈ ಬ್ರಹ್ಮಾಂಡವೆಲ್ಲ ಒಂದೇ ಮನೆ ಆಗ್ತದೆ, ಸೀಮೆ ಎಲ್ಲವೂ ನುಂಗಿ ಹೋಗ್ತವೆ. ಇದನ್ನ ಅರಿದಾತ ಯಾವಾಗ ಅರಿತಾನೆ, ಆ ಪಾದೋದಕ ಸಿಕ್ಕಾಗ. ಅಂದ್ರೆ ಈ ಅರಿವು ಆಚಾರ ಅನುಭವದ ನುಡಿಗಳು ಆತನಿಗೆ ಸಿಕ್ಕಾಗ ಆತನಲ್ಲಿಯೂ ಸಹಿತ ಅರಿವು ಜಾಗೃತಗೊಳ್ಳುತ್ತದೆ, ಆತನೇ ಗುರುವಾಗ್ತಾನೆ. ಆ ರೀತಿಯನ್ನು ಅರಿದಾತ ಗುರು ಯೋಗಿನಾಥ. ಇನ್ನು ಚನ್ನಬಸವಣ್ಣನವರು ಈ ಈರೈದು ಪಾದೋದಕ, ಈರೈದು ಅಂದ್ರೆ 2 ಐದುಗಳು ಅಥವಾ 10 ವಿಧದ ಪಾದೋದಕಗಳು, ದಶವಿಧ ಪಾದೋದಕಗಳ ಬಗ್ಗೆ ಒಂದು ವಚನದಲ್ಲಿ ಹೇಳ್ತಾರೆ. ಇದನ್ನು ಸಹಿತ ಸಂಕ್ಷಿಪ್ತವಾಗಿ ಸ್ವಲ್ಪ ನೋಡೋಣ. ಪ್ರಥಮದಲ್ಲಿ ಸ್ಪರ್ಶವೆಂಬ ಸ್ಪರ್ಶನ ಗುಣದಿಂದ ಪಾದೋದಕ. ಏನು ಸ್ಪರ್ಶ ಆಗ್ತಾ ಇದೆ ಇಲ್ಲಿ ನನಗೆ? ಮರೆವಿನ ಸ್ಪರ್ಶದಲ್ಲಿ ನಾನು ಮಾನವನಾಗಿ ನಾನು ಎನ್ನುವಂತಹ ಅಜ್ಞಾನಕ್ಕೊಳಗಾಗಿ ಇಡೀ ಜೀವನವನ್ನೇ ಕಳೆದು ಬಿಡ್ತೇನೆ. ಅದು ಮರೆವಿನ ಸ್ಪರ್ಶನ. ಆದರೆ ಅರಿವಿನ ಸ್ಪರ್ಶನ ಉಂಟಾದಾಗ ಅದು ಅರಿವಿನ ಸ್ಪರ್ಶನದ ಪಾದೋದಕ. ಅದೇನ್ ಮಾಡ್ತದೆ ಮುಂದೆ? ಆ ಅರಿವಿನ ಪಾದೋದಕ, ಗುರುಪಾದೋದಕ, ಲಿಂಗ ಪಾದೋದಕಕ್ಕೆ ದಾರಿ ಮಾಡಿಕೊಡ್ತದೆ. ದ್ವಿತೀಯದಲ್ಲಿ ಅಂಗಗುಣ ಅಳಿಯಿತ್ತಾಗಿ ಲಿಂಗಮುಖದಿಂದ ಬಂದುದು ಲಿಂಗೋದಕ. ಹಾಗಾಗಿ ಆತ ಲಿಂಗವನ್ನ ಸಾಧನೆ ಮಾಡ್ತಾನೆ. ಆಚಾರದಲ್ಲಿ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಸಹಿತ ಚೈತನ್ಯಮಯನಾಗಿ ಅರಿವಿನಿಂದ ಮಾಡ್ತಾನೆ. ಆಗ ಆತನ ಕ್ರಿಯೆಗಳು ಶುದ್ಧವಾಗ್ತವಲ್ಲ, ಆತನ ನುಡಿ ನಡೆ ಎರಡೂ ಶುದ್ಧವಾಗುವುದೇ ಲಿಂಗೋದಕ. ಇದೇ ರೀತಿಯಲ್ಲಿ ನಾವು ಮುಂದಿನ ಉದಕಗಳನ್ನು ಸಹಿತ ಅರ್ಥ ಮಾಡ್ಕೊಳ್ಬಹುದು. ಮಜ್ಜನೋದಕ, ಪುಷ್ಪೋದಕ, ಅವಧಾನೋದಕ, ಅಪ್ಯಾಯನೋದಕ, ಹಸ್ತೋದಕ, ಪರಿಣಾಮೋದಕ, ನಿರ್ನಾಮೋದಕ, ನಿತ್ಯೋದಕ. ನಿತ್ಯವಾಗಿ 24/7 ಪ್ರತಿ ಕ್ಷಣವೂ ಸಹಿತ ಆ ಒಂದು ಅರಿವಿನಲ್ಲಿಯೇ ಆತ ತದ್ಗತವಾಗಿರುವುದು ಇದು ದಶವಿಧೋದಕ. ಈ 10 ತರಹದ ಪಾದೋದಕಗಳು ಅಳವಟ್ಟಂತಹ ಶರಣ ಆತ ನುಡಿದಿದ್ದೆಲ್ಲವೂ ಸಹಿತ ಪಾದೋದಕವೇ. ಯಾಕೆ ಅಂದ್ರೆ ಹೇಳಬಾರದ ಘನವು ಕಾಣಬಾರದಾಗಿ. ಆ ಘನ ಹೇಳೋದಕ್ಕೆ ಆಗೋದಿಲ್ಲ. ಕಂಡಂತಹವರು ನುಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಸಹಿತ ಆ ಪ್ರಯತ್ನ ಕಡಿಮೆನೇ ಆಗುತ್ತದೆ ಹೊರತು ಅದನ್ನ ಹೇಳೋದಕ್ಕಾಗೋದಿಲ್ಲ. ಹೇಳುವ ಶಬ್ದಗಳು ಆ ಕಂಡುವಂತಹ ಸತ್ಯಕ್ಕಿಂತಲೂ ಮೀರಿದಾಗಿರೋದಿಲ್ಲ, ಅದರಿಗಿಂತಲೂ ಒಂದು ಸ್ತರದಲ್ಲಿ ಕೆಳಗೆ ಇರ್ತದೆ. ಅದನ್ನೇ ಅಲ್ಲಮ ಪ್ರಭು ದೇವರು ಸಹಿತ ಒಂದು ವಚನದಲ್ಲಿ ಹೇಳ್ತಾರೆ, ಘನವ ಮನ ಕಂಡು ಅದನ್ನೊಂದು ಮಾತಿಂಗೆ ತಂದರೆ ಅದಕ್ಕದೇ ಕಿರಿದು ನೋಡ. ಹಾಗಾಗಿ ಎಷ್ಟು ನುಡಿದ್ರೂ ಸಹಿತ ಕಡಿಮೆ ಆಗ್ತದೆ. ಅದಕ್ಕೆ ಹೇಳಬಾರದ ಘನ. ಅದು ಹೇಳಬಾರದ ಘನವು ಕಾಣಬಾರದಾಗಿ. ಹೇಳಿದ ಮೇಲೆ ಹೇಳಿದ್ರಿಂದಲೇ ನಾವು ಕಾಣೋದಿಲ್ಲ. ಅದಕ್ಕಾಗಿ ಕೂಡಲ ಚನ್ನ ಸಂಘನಲ್ಲಿ ಉಪಮಿಸಬಾರದ ಮಹಾಘನ ಏನು? ಅದು ಪಾದೋದಕ. ಅದನ್ನ ಕಂಡಾತ, ಅರಿವು ಆಚಾರ ಅನುಭವದಲ್ಲಿ ನೆಲೆ ನಿಂತಾತ ನುಡಿದಂತಹ ಮಾತುಗಳು ಅವು ಪಾದೋದಕವಾಗಿ, ಅದು ಉಪಮಿಸಬಾರದ ಘನವನ್ನ ಅವರು ಮಾತ್ರ ಉಪಮಿಸೋದಕ್ಕೆ ಸಾಧ್ಯ. ಕಾಣಲಾರದವರು ಎಷ್ಟೆಲ್ಲ ಬರಿಬಹುದು, ಅದು ಪಂಡಿತರ ಕೆಲಸ ಆಗ್ತದೆ ಹೊರತು ಅದು ವಿಪ್ರರ ಕೆಲಸವಾಗ್ತದೆ ಹೊರತು ಅದು ಅನುಭಾವಿಗಳ ಶರಣರ ಒಂದು ನಿಜ ಸ್ಥಿತಿ ಆಗೋದಿಲ್ಲ. ಮುಂದಿನ ವಚನ, ವದನ 14ರಲ್ಲಿ ವಳಯ ಮೀರಿತು ಸೀಮೆ ತೆರಹು ಗೆಟ್ಟಿತು ನಿತ್ಯ ಕುರುಹು.
ಅತಿಶಯದ ಪಾದೋದಕವನರಿದ ಮಹಾತ್ಮನು ನಿಗಮಕ್ಕ ಭೇದ್ಯನೈ ಯೋಗಿನಾಥ. ವದನ 14 ಅಂದ್ರೆ ಏನು? ವದನ ಅಂದ್ರೆ ದೇಹ, ಅಂತರಂಗ ಮತ್ತು ಬಹಿರಂಗ. ಈ ದೇಹಕ್ಕೆ ಬಹಿರಂಗದಲ್ಲಿ 10, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಅಂತರಂಗದಲ್ಲಿ 4. ಅಂತರಂಗದ ಮನ, ಬುದ್ಧಿ, ಅಹಂಕಾರ, ಚಿತ್ತ, 4 ವದನಗಳು ಅಂತರಂಗ, 10 ವದನಗಳು ಬಹಿರಂಗ. ಅಂದ್ರೆ ಬಹಿರಂಗ ಮತ್ತು ಅಂತರಂಗ 2 ಸೇರಿ 14 ವದನಗಳು. ಈ 14 ವದನಗಳಲ್ಲಿ ಇವೆಲ್ಲವೂ ಸೀಮೆ ಒಳಗೇನೆ ಇದಾವೆ. ಇವಕ್ಕೆ ಒಂದು ರೂಪ ಇದೆ, ಇವನ್ನ ಎಕ್ಸ್ಪ್ಲೇನ್ ಮಾಡಬಹುದು, ಒಂದು ಮಿತಿ ಇದೆ. ಈ ವದನ 14ರಲ್ಲೇನೆ ನಾನು ಅಂತ ಮುಳುಕೊಂಡಿದ್ದಾಗ ಅದೇ ನನ್ನ ಸೀಮೆ, ಅಜ್ಞಾನದ ಸೀಮೆ. ಆದರೆ ಅದನ್ನ ಮೀರಿರುವುದಂತಹದ್ದು ನಾನೆಂಬ ಭಾವವನ್ನ ಶೂನ್ಯ ಮಾಡಿಕೊಂಡಾಗ, ಎಲ್ಲೆಡೆಯಲ್ಲಿಯೂ ಸಹಿತ ನೀನೆಂಬ ವಿಸ್ತಾರ, ಚೈತನ್ಯದ ವಿಸ್ತಾರವೇ ಕಂಡುಕೊಂಡಾಗ ಅದು ವದನ 14ನ್ನ ಮೀರಿ ನಿಂತಹ ಆ ಸೀಮೆ ಏನಿದೆಯಲ್ಲ, ಅದುವೇ ಪಾದೋದಕ. ಅದು ತೆರವುಗೆಟ್ಟಿತು ನಿತ್ಯ ಕುರುಹು. ಈ ರೂಪವನ್ನ, ಎಲ್ಲೆಲ್ಲಿಯೂ ಭಿನ್ನತೆಯನ್ನ ನಾವೇನು ಕಾಣ್ತಾ ಇರ್ತೇವೆ, ಆ ಭಿನ್ನತೆಯನ್ನ ಮೀರಿ ನಿಲ್ಲುವಂತಹದ್ದು, ರೂಪವನ್ನ ಮೀರಿ ನಿಲ್ಲುವಂತಹದ್ದು, ಅದು ನಿತ್ಯವಾಗಿ ನಮಗೆ ನಮ್ಮ ಅರಿವಿಗೆ ಗೋಚರವಾಗ್ತಾ ಇರ್ತದೆ. ಆವಾಗ ನಾವು ಎತ್ತೆತ್ತ ನೋಡಿದಡೆ ಅತ್ತತ್ತ ನೀನೇ ದೇವ ಅನ್ನುವಂತಹ ಆ ದಿವ್ಯ ಚೈತನ್ಯವನ್ನೇ ಕಾಣ್ತೇವೆ. ವ್ಯಕ್ತಿಗಳು ಕಾಣೋದಿಲ್ಲ. ಆವಾಗ ನಮಗೆ ವ್ಯಕ್ತಿಗಳಲ್ಲಿರುವ ಚೈತನ್ಯ ಕಾಣ್ತದೆ, ಪ್ರಾಣಿಗಳು ಕಾಣೋದಿಲ್ಲ, ಅವುಗಳ ಹಿಂದ್ಗಡೆ ಇರುವಂತಹ ಆ ಚೈತನ್ಯ ಕಾಣ್ತದೆ. ಆವಾಗ ಕುರುಹು ಅದು ತೆರಹುಗೆಟ್ಟು ನಿತ್ಯವಾದದ್ದನ್ನೇ ಕಾಣುವಂತಹ ಮನಸ್ಥಿತಿ ನಮ್ಮದಾಗ್ತದೆ. ಆ ಮನವೇ ಘನಮನವಾಗ್ತದೆ. ಇದನ್ನ ಅರಿದಂತಹದ್ದು ಅತಿಶಯದ ಪಾದೋದಕ. ಇದು ಅತ್ಯುನ್ನತವಾದಂತಹ ಜ್ಞಾನ. ಈ ಅತಿಶಯದ ಪಾದೋದಕವನ್ನು ಅರಿದಂತಹ ಮಹಾತ್ಮನು ನಿಗಮಕ್ಕಭೇದ್ಯನೈ ಯೋಗಿನಾಥ. ಆಗಮ ನಿಗಮ ಹಿಂದೆ ಬಂದಂತಹ ಎಲ್ಲಾ ಶಾಸ್ತ್ರಗಳು, ಪುರಾಣಗಳು ಎಲ್ಲವೂ ಸಹಿತ ಅವೆಲ್ಲವೂ ಆ ನೆಲೆಯನ್ನ, ಶಿವತತ್ವವನ್ನ, ಚೈತನ್ಯ ತತ್ವವನ್ನ ಕಂಡು ಅದನ್ನ ವರ್ಣಿಸೋದಕ್ಕೆ ಹೋದಂತಹವೇ ಹೊರತು ಅದೇ ಆಗಿ ನಿಲ್ಲೋದಕ್ಕಾಗಲ್ಲ. ಕಂಡಂತಹವರು ಅವರು ಕಂಡವರು, ಆದರೆ ಅವರು ನುಡಿದಂತಹ ಮಾತುಗಳನ್ನ ನಾವು ಓದಿ ಇದುವೇ ಸತ್ಯ, ವೇದಗಳನ್ನೇ ಓದಿಬಿಟ್ಟು ಇದರಲ್ಲಿರೋದು ಇಷ್ಟೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಅಲ್ಲ. ಅದನ್ನ ಮೀರಿ ನಿಂತಂತಹದ್ದು ಈ ಮಹಾತ್ಮ ಶರಣರು. ಇವರು ನುಡಿದಂತಹ ಮಾತುಗಳು, ಇವರಲ್ಲಿರುವಂತಹ ಅರಿವು ವೇದಾತೀತವಾದಂತಹದ್ದು. ಅದು ನಿಗಮಕ್ಕೆ ನಿಲುಕದಂತಹದ್ದು, ಆಗಮಕ್ಕೆ, ವೇದಕ್ಕೆ ನಿಲುಕದಂತಹದ್ದು. ಯಾಕಂದ್ರೆ ಅವೆಲ್ಲ ಓದು ವೇದವೆಂಬುದು ಓದಿನ ಮಾತು ಅಷ್ಟೇನೆ. ಆದರೆ ಬರೀ ಓದಿನಿಂದ ಆಗೋದಲ್ಲ, ಅದು ಅರಿವಿನಿಂದ ಆಗುವಂತಹದ್ದು, ಅದು ಒಳಗಿನಿಂದಲೇ ಉದ್ಭವಿಸುವಂತಹದ್ದು. ಆ ಅರಿವೇ ಕುರುಹಾಗಿ ಹೊರಗೆ ಬರ್ತದೆ, ರೂಪವಾಗಿ, ಆ ಶಬ್ದವಾಗಿ, ಅಕ್ಷರವಾಗಿ, ಪುಸ್ತಕ ರೂಪದಲ್ಲಿ ಬರ್ತದೆ. ಆದರೆ ಅರಿವಿಗಿಂತಲೂ ಅದು ದೊಡ್ಡದಲ್ಲ. ಹಾಗಾಗಿ ಆ ಅರಿವನ್ನ ಮೀರಿ ನಿಲ್ಲೋದಕ್ಕೆ ಇವ್ಯಾವು ನಿಗಮಗಳು, ಆಗಮಗಳು ಸಾಧ್ಯವಾಗುವುದಿಲ್ಲ. ಕೇವಲ ಆ ವ್ಯಕ್ತಿ ತನ್ನ ತಾನು ಅರಿದಾತ ಮಾತ್ರ ಆತ ಮೀರಿ ನಿಲ್ತಾನೆ. ಇದನ್ನ ಇನ್ನು ಸಂಕ್ಷಿಪ್ತವಾಗಿ ಇದೊಂದು ವಚನ ನೋಡೋಣ, ಅಲ್ಲಮ ಪ್ರಭುದೇವರದು. ಅರಿವು, ಈ ಪ್ರಸಾದ ಮತ್ತು ಪಾದೋದಕಗಳು ಬಹಳಷ್ಟು ಅಪಭ್ರಂಶಗೊಂಡು ಕಾಲ್ ತೊಳೆದು ನೀರೇ ಪಾದೋದಕ ಅಂತ ಅನ್ನೋದು, ಯಾವುದೋ ಒಂದು ಸ್ಥಾವರ ಲಿಂಗಕ್ಕೋ ಅಥವಾ ಇಷ್ಟಲಿಂಗಕ್ಕೂನೋ ಕೊಟ್ಟು ನಾವು ತೆಗೆದುಕೊಳ್ಳೋದು ಪ್ರಸಾದ ಅನ್ನುವಂತಹ ಭಾವಗಳು ಏನು ನೆಲೆಗೊಂಡಿವೆ ಕೆಲವು ಜನರಲ್ಲಿ. ಬಸವ ಪೂರ್ವದಿಂದಲೂ ಅವು ಬಂದಂತಹವುಗಳು. ಅದನ್ನ ಅಲ್ಲಮ ಪ್ರಭುದೇವರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ, ಯಾವುದು ಪ್ರಸಾದ, ಯಾವುದು ಪಾದೋದಕ ಅನ್ನೋದು. ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದರಯ್ಯ, ಪಾದೋದಕ ಪ್ರಸಾದವನ್ನರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಾ ಇದ್ದಾರೆ ಗುಹೇಶ್ವರ. ಬಂದ ಬಟ್ಟೆ ಪರಂಪರಾಗತವಾಗಿ ಪೂರ್ವದ ಶೈವದಲ್ಲಿ ಬಂದಂತಹ, ಸ್ಥಾವರಾತ್ಮಕವಾದಂತಹ, ದ್ವೈತ ಭಾವದಲ್ಲಿ ಇದ್ದಂತಹ, ಪರಿಪೂರ್ಣ ಜ್ಞಾನದಲ್ಲಿ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಮಾಡಿದಂತಹ ಕೆಲವು ಆಚಾರ ವಿಚಾರಗಳು, ಅವುಗಳನ್ನೇ ಹೊರಗೆ ತೊಳೆದು ಕುಡಿಯೋದನ್ನೇ ಪಾದೋದಕ ಅಂತ ತಿಳ್ಕೊಂಡಿದಾರಲ್ಲ. ಅಲ್ಲ, ಅದು ಒಳಗೆ ತೊಳೆಯೋದು, ಅದು ಒಳಗೆ ತೊಳೆಯುವಂತಹದ್ದು. ತನ್ನೊಳಗೆ ತಾನಿಳಿದು ನೋಡಿ ಆ ಜ್ಞಾನದ ಬೆಳಕಿನಲ್ಲಿ ಅಜ್ಞಾನವನ್ನು ತೊಳೆಯುವಂತಹದ್ದು ಒಳಗೆ ತೊಳೆಯುವುದು. ಅದು ಜ್ಞಾನದ ಬೆಳಕೆ ಪಾದೋದಕ. ಅದರಿಂದ ಏನು ಈ ನಾವು ತೊಳಿತೇವೆ, ಅದು ತೊಳೆಯೋದ್ರಿಂದ ನಮ್ಮ ಆಚಾರ ಶುದ್ಧವಾಗ್ತದೆ, ಅನುಭವ ಶುದ್ಧವಾಗ್ತದೆ, ಗುರು ಲಿಂಗ ಜಂಗಮ ಅಳವಡ್ತದೆ, ಆತ ಪ್ರಸಾದ ಕಾಯನಾಗ್ತಾನೆ. ಅದು ಪ್ರಸಾದದ ಸಿದ್ಧಿ. ಹಾಗಾಗಿ ಇದು ನಿಜವಾದ ರೀತಿ, ಶರಣರ ರೀತಿ. ಹೊರಗಡೆ ತೊಳೆದುಕೊಂಡು ಕುಡಿಯುವಂತಹದ್ದು ಇದು ಶರಣರ ರೀತಿ ಅಲ್ಲ. ಹಾಗೆ ನೋಡಿದ್ರೆ ಗುರು ಲಿಂಗ ಜಂಗಮ ಶಬ್ದಗಳು ಸಹಿತ ಬಸವ ಪೂರ್ವದಲ್ಲಿದ್ದವು. ಬಸವಣ್ಣನವರು
ಈ ಪೂರ್ವಾಶ್ರಯವನ್ನ ಕಳೀತಾರೆ. ಗುರುವಿನ ಪೂರ್ವಾಶ್ರಯ, ಲಿಂಗದ ಪೂರ್ವಾಶ್ರಯ, ಜಂಗಮದ ಪೂರ್ವಾಶ್ರಯವನ್ನ ಕಳೆಯಲು ಈ ಇಳೆಗೆ ತೋರ ಬಂದನಯ್ಯ ಮಹಾಗುರು ಬಸವಣ್ಣ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ ಅನ್ನೋದನ್ನ ನಾವು ನೆನಪು ಮಾಡ್ಕೋಬಹುದು. ಪಾದೋದಕ ತತ್ವವಾದ ಮೇಲೆ ವಿಭೂತಿ ತತ್ವ. ಚಿನ್ನಾದ ಚಿದ್ಬಿಂದು ಚಿಜ್ಯೋತಿ ಕೂಡಲ್ಕೆ ಚಿದ್ಭಸ್ಮವಾಯಿತೈ ಮಂತ್ರವಿಡಿದು ಚಿದ್ರೂಪ ಚನ್ನ ಬಸವಯ್ಯನ ಕೃಪೆಯಿಂದ ಚಿದ್ಭಸಿತವಂ ಕಂಡೆ ಯೋಗಿನಾಥ. ನಾದ ಎನರ್ಜಿ, ಬಿಂದು ಮ್ಯಾಟರ್. ಈ ಮ್ಯಾಟರ್ ಮತ್ತು ಎನರ್ಜಿ ಇವುಗಳಿಗೆ ತನ್ನದೇ ಆದಂತಹ ಅರಿವಿಲ್ಲ. ತಾನು ಮ್ಯಾಟರ್ ಇದೇನೆಯಾ, ತಾನು ಎನರ್ಜಿ ಇದೇನೆಯಾ ಅನ್ನೋದು ಗೊತ್ತಿಲ್ಲ. ಅವುಗಳನ್ನು ನಾವು ಯೂಸ್ ಮಾಡ್ತೇವೆ. ಮ್ಯಾಟರ್ ಇಂದ ನಾವು ತಗೊಂಡ್ಬಿಟ್ಟು ನಾವು ಏನೆಲ್ಲ ಭೌತಿಕವಾದ ಉಪಕರಣಗಳನ್ನ ಮಾಡ್ತೇವೆ. ಎನರ್ಜಿಯನ್ನ ನಾವು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿಯಾಗಿ ಯೂಸ್ ಮಾಡ್ತೇವೆ. ಆದರೆ ಇವೆಲ್ಲವುಗಳೇ ಹಿಂದೆ ಇರುವಂತಹ ಅರಿವೇನಿದೆಯಲ್ಲ, ಯಾವುದರಿಂದ ಇದು ಹೊರಹೊಮ್ಮಿತು, ಅದು ಚಿನ್ನಾದ. ಮೂಲತಃ ಆ ಚೈತನ್ಯ ಸ್ವರೂಪೇ ಇದೆಲ್ಲದರಲ್ಲಿಯೂ ಸಹಿತ ಹಿಂದ್ಗಡೆ ನಿಂತುಕೊಂಡಿದೆ. ಹಾಗಾಗಿ ಚಿನ್ನಾದ ಚಿದ್ಬಿಂದು ಚಿಜ್ಯೋತಿ ಕೂಡಲ್ಕೆ, ಈ ದೇಹವು ಸಹಿತ ಇದರಲ್ಲಿ ಮ್ಯಾಟರ್ ಇದೆ ಮತ್ತು ಎನರ್ಜಿ ಇದೆ. ಇದರಲ್ಲಿ ಇರುವಂತಹ ಚೈತನ್ಯವನ್ನ ನಾವು ತಿಳಿದುಕೊಂಡಾಗ, ಆ ನಾದ ಬಿಂದುಗಳ ಹಿಂದೆ ಇರುವಂತಹ ಚೈತನ್ಯವನ್ನ ತಿಳಿದುಕೊಂಡಾಗ, ಅದುವೇ ಜ್ಞಾನ ಸ್ವರೂಪದಿಂದ ನಾವು ಅರ್ಥಕೊಳ್ಬಹುದು. ನಾನು ಚೈತನ್ಯ ಸ್ವರೂಪ ಅನ್ನೋದು ಗೊತ್ತಾದಾಗ ಎಲ್ಲೆಲ್ಲಿಯೂ ಚೈತನ್ಯದ ವಿಸ್ತಾರವೇ ಕಂಡು ಬರ್ತದೆ. ಈ ದೇಹದಲ್ಲಿಯೂ ಸಹಿತ ಚೈತನ್ಯದ ವಿಸ್ತಾರ ಕಂಡು ಬಂದು ಈ ದೇಹವೇ ಏನಾಗ್ತದೆ, ಚಿದ್ಭಸ್ಮವಾಗ್ತದೆ. ದೇಹದ ಭಾವ ಅಳೆದು ಬಿಡ್ತದೆ, ಭೌತಿಕವಾದ ಭಾವ ಅಳೆದು ಬಿಟ್ಟು ವಿಭೂತಿ ನೆಲೆಗೊಂಡು ಬಿಡ್ತದೆ. ಅದುವೇ ಚಿದ್ಭಸ್ಮವಾಗ್ತದೆ. ಅದು ಆಗ್ಬೇಕಾದ್ರೆ ಅದು ಮಂತ್ರವಿಡಿದು. ಏನದು ಮಂತ್ರ? ಈ ನಾಮ ರೂಪ ಎಲ್ಲವೂ ಸಹಿತ ಅದು ಒಂದೇ ತತ್ವದ ಹೆಸರುಗಳೇ. ಎಲ್ಲಾ ಹೆಸರುಗಳು, ಎಲ್ಲಾ ನಾಮಗಳು ಸಹಿತ ಆ ಒಂದು ಚೈತನ್ಯದ ವಿಸ್ತಾರವೇ ಆಗಿರೋದ್ರಿಂದ ಅದುವೇ ಮಂತ್ರ. ಎಲ್ಲಾ ಹೆಸರುಗಳು ಮಂತ್ರವೇ. ನನ್ನ ಹೆಸರೇ ಆಗಲಿ, ನಿಮ್ಮ ಹೆಸರೇ ಆಗಲಿ, ಪ್ರತಿಯೊಂದು ಶಬ್ದವೂ ಮಂತ್ರವೇ. ಅದನ್ನ ರಿಪೀಟ್ ಆಗಿ ನಾವು ಮಾಡಿದಾಗ ನಮ್ಮ ಮನಸ್ಸಿನ ಏನು ಗುಣ ಇದೆಯಲ್ಲ, ಸಂಕಲ್ಪ ವಿಕಲ್ಪಗಳಲ್ಲಿ ಹರಿದು ಹೋಗೋದು, ದುಃಖ ಪಡೋದು, ಅದಕ್ಕೆ ಹಿಡಿದು ನಿಲ್ಲಿಸೋದಕ್ಕೆ ಸಹಾಯವಾಗ್ತದೆ. ಹಾಗಾಗಿ ಅದು ಮಂತ್ರ ಅನ್ನೋ ಶಬ್ದ ತೆಗೆದುಕೊಳ್ತದೆ. ನಮ್ಮ ಮನವನ್ನ ಕೇಂದ್ರೀಕೃತವಾಗಿ ಕಾನ್ಸಂಟ್ರೇಟ್ ಮಾಡಿ ಮನದ ಗುಣಗಳನ್ನು ಅಳೆಯೋದಕ್ಕೆ ಉಪಯೋಗ ಮಾಡುವಂತಹ ಒಂದು ಶಬ್ದ. ಆ ಶಬ್ದವೇ ಮಂತ್ರ. ಆ ಮಂತ್ರದಲ್ಲಿಯೇ ಆ ತಂತ್ರ ಇದೆ. ಅದನ್ನ ಅರಿಯುವಂತಹ ಆಚಾರಕ್ಕೆ ತಂದುಕೊಳ್ಳುವಂತಹದ್ದು ಅದುವೇ ಜ್ಞಾನ. ಆ ಜ್ಞಾನವೇ ಚಿನ್ನಾದ ಚಿದ್ಬಿಂದು ಚಿಜ್ಯೋತಿಯಾಗಿ ಚಿದ್ಭಸ್ಮವಾಗುವಂತೆ ಮಾಡ್ತದೆ. ನಮಗೆ ವಿಭೂತಿ ಸ್ವರೂಪವನ್ನ ತೋರಿಸ್ಕೊಡ್ತದೆ, ನಮ್ಮ ವಿಭೂತಿ ಸ್ವರೂಪವನ್ನ. ಅದನ್ನ ಕಂಡುಕೊಂಡಂತಹವರು ಸಿದ್ದರಾಮೇಶ್ವರರು. ಹೇಗೆ? ಚಿದ್ರೂಪ ಚನ್ನಬಸವಯ್ಯನ ಕೃಪೆಯಿಂದ ಚಿದ್ಭಸಿತವನ್ನು ಕಂಡೆ ಯೋಗಿನಾಥ. ಚನ್ನಬಸವಣ್ಣನವರು ಚೈತನ್ಯದ ರೂಪವೇ ಆಗಿರುವಂತಹವರು. ತನು ಮನ ಭಾವ ಎಲ್ಲದರಲ್ಲಿಯೂ ಚೈತನ್ಯದ ರೂಪವೇ ಅವರು ಆಗಿರೋದ್ರಿಂದ ಅಂತಹ ಚನ್ನಬಸವಯ್ಯನ ಕೃಪೆಯಿಂದ ನಾನೂ ಸಹಿತ ಆ ಚಿದ್ಭಸಿತವನ್ನೇ ಕಂಡೆ. ನನ್ನ ಸ್ವರೂಪವು ಚಿದ್ಭಸಿತವೇ, ಆ ಚೈತನ್ಯದ ಬೆಳಗಿನ ಸ್ವರೂಪವೇ ಇದೆ ಅನ್ನೋದನ್ನು ಅವರು ಕಂಡುಕೊಳ್ತಾರೆ ಸಿದ್ದರಾಮೇಶ್ವರರು. ಶ್ರೀ ಗುರುವೆ ಗತಿಯೆಂದು ಶ್ರೀಭಸಿತವನು ಧರಿಸಿ ಶ್ರೀ ಶಿವ ಶರಣರ್ಗೆ ಭೃತ್ಯನಾದೆ. ಶ್ರೀಭಸಿತವೇ ನಮೋ ಎಂದು ತ್ರಿಕಾಲದಲ್ಲಿ ಧರಿಸಿ ತ್ರೈಮಲದೊಳೆದೆ ಯೋಗಿನಾಥ. ಇಂತಹ ಅರಿವನ್ನ, ಇಂತಹ ಚಿದ್ಭಸ್ಮ ಸ್ವರೂಪವನ್ನ ಕಂಡುಕೊಂಡು ಭೌತಿಕತೆಯನ್ನ ಮೀರಿ ನಿಂತು ಅರಿವನ್ನ ನೆಲೆಗೊಂಡಾಗ, ಅರಿವು ನೆಲೆಗಳಿಸಿಕೊಂಡಾಗ ಆ ಅರಿವಿನ ಭಾವದಲ್ಲಿಯೇ ಶ್ರೀ ಗುರುವೇ ಗತಿ ಎಂದು ಆ ಶ್ರೀಭಸಿತವನ್ನ ಧರಿಸ್ತೇನೆ ನಾನು. ಅದರ ನೆನಪಿಗಾಗಿ ನಾನು ಈ ಚೈತನ್ಯ ಸ್ವರೂಪನು ಎನ್ನುವಂತಹದ್ದು ನೆನಪಿಗಾಗಿ ಅದನ್ನ ನಿರಂತರವೂ ನೆನಪಿನಲ್ಲಿ ಇಟ್ಟುಕೊಳ್ಳೋಗೋಸ್ಕರ ನನಗಾಗಿ ಭಸಿತವನ್ನ ಧರಿಸ್ತೇನೆ. ಧರಿಸಿ ಅಂತಹ ಭಸಿತವನ್ನ ಧರಿಸಿದಂತಹ ಶಿವಶರಣರೇನಿದ್ದಾರೆ, ಅರಿವು ಆಚಾರ ಅನುಭವದಲ್ಲಿ ಆ ಅರಿವೆಂಬ ಶಿವಗುರುವನ್ನ ತನ್ನೊಳಗೆ ಕಂಡುಕೊಂಡು ಅದನ್ನೇ ಆಚರಣೆಯಲ್ಲಿ ತಂದಂತಹವರು, ಭೃತ್ಯನಾಗಿ ಎನಗಿಂತ ಕಿರಿಯರಿಲ್ಲ ಎನ್ನುವಂತಹ ಭಾವದಲ್ಲಿ ಇರುವಂತಹವರಿಗೆ ನಾನು ಭೃತ್ಯನಾಗ್ತೇನೆ. ಆಗಿ ಈ ಸಾಧನಾ ಪಥದಲ್ಲಿ ಮುಂದುವರಿತೇನೆ, ನಾನೆಂಬ ಭಾವವನ್ನ ಪೂರ್ಣವಾಗಿ ಅಳೆದು ಬಿಡ್ತೇನೆ ಅಂತ ಹೇಳಿಬಿಟ್ಟು ಆ ಭಸಿತವೇ ನಮೋ ಅಂತ ತ್ರಿಕಾಲದಲ್ಲಿ ಧರಿಸಿ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಎನ್ನುವಂತಹ ಅಜ್ಞಾನದ ಮಲಗಳನ್ನ ತೊಳಿತೇನೆ ಅನ್ನುವಂತಹ ಭಾವವನ್ನ ಸಿದ್ದೇಶ್ವರರು ವ್ಯಕ್ತಪಡಿಸ್ತಾರೆ. ವಿಭೂತಿ ಆದ ಮೇಲೆ ಮುಂದೆ ರುದ್ರಾಕ್ಷಿ ತತ್ವ. ಚಿದ್ರಮಣ ನಿನ್ನ ನಿಜ ಬಾಳಾಕ್ಷಿಯಿಂದ ರುದ್ರಾಕ್ಷಗಳ ಧರಿಸಿ ನಾನು ಚಿದ್ರೂಪಲಿಂಗವನು
ಹೊದ್ದಿ ಪರಮಾನಂದ ರುದ್ರನು ನಾನಾದೆ ಯೋಗಿನಾಥ. ರುದ್ರ ಅನ್ನೋದು ಎಲ್ಲೋ ಇರುವಂತಹ ಒಬ್ಬ ಪೌರಾಣಿಕವಾದಂತಹ ದೇವತೆ ಅಲ್ಲ. ಅದು ರುದ್ರನು ನಾನೇ ಆಗ್ಬೇಕಾಗ್ತದೆ. ವಿಭೂತಿಯೂ ನಾನೇ, ನನ್ನ ಸ್ವರೂಪವೇ. ರುದ್ರನೂ ಸಹಿತ ನನ್ನ ಸ್ವರೂಪವೇ. ಆ ರುದ್ರ ನಾನು ರುದ್ರನಾದಾಗ ನನಗೆ ನನ್ನ ಅರಿವು ಏನಿದೆಯಲ್ಲ, ನಾನು ಈ ಅಳಿದು ಹೋಗುವಂತಹ ದೇಹ ಅಲ್ಲ, ಕಣ್ಣಿಗೆ ಕಾಣುವಂತಹ ಈ ರೂಪ ಅಲ್ಲ, ಇದು ಅಳೆದು ಹೋಗ್ತದೆ. ಆದರೆ ಇದರ ಹಿಂದುಗಡೆ ಇರುವಂತಹ ಆ ಅಯೋನಿ ಸಂಭವ ಚೈತನ್ಯ ಸ್ವರೂಪವೇ ನಾನು ಅನ್ನೋದು ನನಗೆ ಕಂಡು ಬರ್ತದಲ್ಲ. ಕಂಡು ಬಂದಾಗ ಒಂದು ಒಳ ದೃಷ್ಟಿಕೋನ, ಅನುಭಾವಿಕ ದೃಷ್ಟಿ ನನ್ನಲ್ಲಿ ಮೂಡ್ತದೆ ಅಲ್ಲ. ಆ ಅನುಭಾವಿಕ ದೃಷ್ಟಿಯೇ ಚೈತನ್ಯವಾದಂತಹ, ಎಲ್ಲೆಡೆಯಲ್ಲಿಯೂ ಚೈತನ್ಯವನ್ನೇ ಕಾಣುವಂತಹ ದೃಷ್ಟಿ ಇದೆಯಲ್ಲ, ಅದು ಅಕ್ಷ, ಅದು ಕಣ್ಣು. ಆ ಚೈತನ್ಯವಾದ ಭಾವದಲ್ಲಿಯೇ ರಮಿಸುವಂತಹ ಏನು ಶರಣ ಇದ್ದಾನೆ, ಆತನೇ ಚಿದ್ರಮಣ. ಆ ಚಿದ್ರಮಣ ನಿನ್ನ ಬಾಳಾಕ್ಷಿಯಿಂದಾದ. ಬಾಳಾಕ್ಷಿ ಅಂದ್ರೆ ಹಣೆಗಣ್ಣು, ಬಾಳ ಅಂದ್ರೆ ಹಣೆಯಲ್ಲಿರುವಂತಹ ಕಣ್ಣು ಅಂದ್ರೆ ಒಂದು ಒಳನೋಟ, ಅನುಭಾವಿಕ ನೋಟ ಇರುವಂತಹ ಶರಣ. ಆತನಿಂದ ನಾನು ಪ್ರಭಾವಿತನಾಗಿ, ಚನ್ನಬಸವಯ್ಯನಿಂದ ಪ್ರಭಾವಿತನಾಗಿ ನನ್ನಲ್ಲಿಯೂ ಸಹಿತ ಆ ಒಳನೋಟ ಮೂಡಿದೆಯಲ್ಲ. ಹಾಗಾಗಿ ನಾನು ಸಹಿತ ಈ ಒಳನೋಟದಿಂದ ರುದ್ರ ನಾನಾಗಿ ಆ ರುದ್ರಾಕ್ಷಿಗಳನ್ನ ಒಲಿದು ನಾನು ಧರಿಸ್ತೇನೆ. ಸಾಂಕೇತಿಕವಾಗಿ ರುದ್ರಾಕ್ಷಿಗಳು. ಒಂದು ವೇಳೆ ನಾವು ಈ ಜ್ಞಾನ, ಬಸವ ತತ್ವದ ಜ್ಞಾನ, ಶಿವತತ್ವದ ಜ್ಞಾನ ಇಲ್ಲದೆಯೇ ರುದ್ರಾಕ್ಷಿ ಧರಿಸಿದರೆ ಏನೂ ಉಪಯೋಗ ಇರೋದಿಲ್ಲ. ಅದು ಕೇವಲ ಒಂದು ಗಿಡದ ಬೀಜ ಅಷ್ಟೇನೆ. ಆದರೆ ಸಾಂಕೇತಿಕವಾಗಿ ಅದನ್ನು ನಾನು ಧರಿಸ್ತೇನೆ. ನಿಜವಾಗ್ಲೂ ನನಗೆ ಅಬ್ಸಲ್ಯೂಟ್ ಲೆವೆಲ್ ಅಲ್ಲಿ ಆ ಚೈತನ್ಯದ ವಿಸ್ತಾರವೇ ನಾನಿದ್ದೇನೆ ಅನ್ನೋ ಜ್ಞಾನ ನನಗೆ ಮೂಡಿರೋದ್ರಿಂದ ರುದ್ರಾಕ್ಷಿ ಧರಿಸಿರೋದು ಸಾರ್ಥಕ ಆಗ್ತದೆ. ಇಲ್ಲ ಅಂದ್ರೆ ಅದು ಸಾರ್ಥಕ ಆಗೋದಿಲ್ಲ. ಆ ರುದ್ರಾಕ್ಷಿಗಳನ್ನ ಒಲಿದು ಧರಿಸಿ ಚಿದ್ರೂಪ ಲಿಂಗವನ್ನು ಹೊದ್ದಿ. ಲಿಂಗ ಚೈತನ್ಯದ ರೂಪವೇ. ನಾನು ಚೈತನ್ಯ ಸ್ವರೂಪ ಇದ್ದೇನೆ ಅಂದಮೇಲೆ ಆ ಸ್ವರೂಪವೇ ಲಿಂಗ, ಚೈತನ್ಯದ ಸ್ವರೂಪವೇ ಲಿಂಗ, ಸ್ಥಾವರದ ಸ್ವರೂಪವೇ ಅಂಗ. ಅದು ಅಜ್ಞಾನಜನ್ಯವಾಗಿರ್ತದೆ, ತನಗೆ ತಾನೇ ಅದಕ್ಕೇನು ಗೊತ್ತಿರೋದಿಲ್ಲ. ಹಾಗಾಗಿ ಆ ಚಿದ್ರೂಪ ಲಿಂಗವನ್ನ ಹೊದ್ದಿ ರುದ್ರಾಕ್ಷಿಯನ್ನು ಧರಿಸಿ ರುದ್ರನೇ ನಾನಾದೆ ಯೋಗಿನಾಥ. ಇನ್ನೇನು ವಚನ ಸಾಹಿತ್ಯದಲ್ಲಿ ಪೂಜೆ ಮಾಡೋದಿಲ್ಲ, ಕೇವಲ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ಅದು ಆಗೋದೇ ಇದೆ. ಯಾವುದನ್ನ ನಾನು ಕಂಡಿದ್ದೇನೆಯೋ ಅದೇ ಆಗ್ಬೇಕು ನಾನು ಕೊನೆಗೆ. ಅಂದ್ರೆ ಜಂಗಮ ಸಾಧಕನಾಗಿ ಬಸವಣ್ಣ ಸ್ವಯಂ ಲಿಂಗವಾದ ಅಂತ ಅಲ್ಲಮ ಪ್ರಭುದೇವರ ಒಂದು ವಚನದಲ್ಲಿ ಬರುತ್ತಾರೆ, ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು ಅನ್ನೋ ವಚನದಲ್ಲಿ. ಇದು ಕೇವಲ ಲಿಂಗವನ್ನ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಜಂಗಮ ಸಾಧನೆಯಿಂದ ಸ್ವಯಂ ಲಿಂಗವೇ ಆಗುವಂತಹ ತತ್ವ ಇದು. ಅದು ವಿಭೂತಿ ರುದ್ರಾಕ್ಷಿಯ ಮೂಲಕ, ಮಂತ್ರದ ಮೂಲಕವೂ ಸಹಿತ ಅದೇ ಆಗ್ತಾರೆ ಶರಣರು. ಇಲ್ಲಿ ಮುಂದೆ ರುದ್ರಾಕ್ಷಿಯ ಇನ್ನೊಂದು ವಚನ, ಶಿವಧ್ಯಾನ ಶಿವಭಕ್ತಿ ಶಿವ ಚಿಂತೆಯುಳ್ಳಾತ ಶಿವನ ರುದ್ರಾಕ್ಷಿಯ ನಿತ್ಯದಲ್ಲಿ ಶಿವಜ್ಞಾನದಿಂ ಧರಿಸಿ ಮುಕ್ತಿಯಂ ಪಡೆದಂತ ಶಿವಭಕ್ತಗೆ ಶರಣೆಂಬೆ ಯೋಗಿನಾಥ. ಶಿವ ಧ್ಯಾನ ಯಾವಾಗ ಅಳವಡುತ್ತದೆ? ತನ್ನಲ್ಲಿ ಆ ಶಿವ ಅರಿವು, ತನ್ನ ಸ್ವರೂಪ ಇದೆ ಅನ್ನೋದು ಅರಿವಿಗೆ ಬಂದಾಗ ಶಿವ ಧ್ಯಾನ. ಅದು ಶಿವ ಧ್ಯಾನ ಅಂದ್ರೆ ಎಲ್ಲೋ ಕೈಲಾಸದಲ್ಲಿ ಇರುವಂತಹ ಪೌರಾಣಿಕ ಶಿವನ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದಾಗ್ಲಿ, ಅಥವಾ ಸ್ಥಾವರ ಲಿಂಗವನ್ನ ಧ್ಯಾನ ಮಾಡೋದಾಗ್ಲಿ, ಅಥವಾ ಇಷ್ಟಲಿಂಗವನ್ನೇ ಕೈಲಿ ಹಿಡ್ಕೊಂಡು ಅದು ಹೊರಗೆ ಇಟ್ಟು ನೋಡುತ್ತಾ ಅದರ ಧ್ಯಾನ ಮಾಡೋದಾಗ್ಲಿ ಅಲ್ಲ. ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವೂ ತಾನೆ. ಇದಿರಿಟ್ಟು ತೋರುವುದೆಲ್ಲವೂ ಸಹಿತ ದರ್ಶನವೇ, ದೃಷ್ಟಿಯೇ. ಅದು ದ್ರಷ್ಟ ತಾನು ಎನ್ನುವಂತ ಭಾವದಲ್ಲಿ ತಾನು ತಾನಾದಾಗ ಮನವೂ ಸಹಿತ ಶೂನ್ಯವಾಗಬೇಕು, ಅದು ಧ್ಯಾನ. ಮನ ಶೂನ್ಯವಾದಾಗ ಕಂಡುಕೊಂಡಂತಹ ಪರಮಶಾಂತಿ ಏನಿದೆಯಲ್ಲ, ಆ ಪರಮ ಶಾಂತಿಯೇ ಆಚಾರದಲ್ಲಿ ಇಳಿದು ಬರ್ತದಲ್ಲ, ಅದುವೇ ಶಿವಭಕ್ತಿ. ಈ ಶಿವಭಕ್ತಿ ಆಚಾರದಲ್ಲಿ ಇಳಿದು ಬಂದು ಅರಿವು, ಆಚಾರಗಳು ನಿರಂತರವಾಗಿ ನೆಲೆಗೊಂಡದೇ ಶಿವಚಿಂತೆ, ಅದುವೇ ಅನುಭವ. ಇದನ್ನ ಉಳ್ಳಾತ ಶರಣ ಏನಿದಾನಲ್ಲ, ಆ ರೀತಿ ನಾನು ಆಗ್ತೇನೆ. ಅಂತಹ ಶರಣನಿಗೆ ನಾನು, ಅಂತಹ ಶಿವಭಕ್ತನಿಗೆ ನಾನು ಶರಣ ಆಗ್ತೇನೆ. ಅವನ ಹಾಗೆ ನಾನು ರುದ್ರಾಕ್ಷಿಯನ್ನ ನಿತ್ಯದಲ್ಲಿ ಶಿವಜ್ಞಾನದಿಂದ ಧರಿಸ್ತೇನೆ. ಯಾಕಂದ್ರೆ ಅವರು ಮುಕ್ತಿಯನ್ನು ಪಡೆದಂತಹವರು, ಅವರಂತೆ ನಾನು ಆಗ್ತೇನೆ ಅನ್ನುವ ಭಾವದಲ್ಲಿ ಶಿವಭಕ್ತನಿಗೆ, ಶರಣರಿಗೆ, ಬಸವ ಭಕ್ತನಿಗೆ ಬಸವನೇ ಆಗಿ ಸಿದ್ದರಾಮೇಶ್ವರರು ಆ ತನ್ನ ತಾನು ಅರಿದಂತಹ ಸ್ವಯಂ ಸಿದ್ಧ ಜ್ಞಾನಕ್ಕೆ ಶರಣಾಗ್ತಾರೆ. ಬಸವಣ್ಣನವರ ಒಂದು ವಚನ ಇಲ್ಲಿ ನಾವು ನೋಡಬಹುದು.
ಅಯ್ಯ ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ, ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನು ತನುಗುಣಾದಿಗಳ, ಅಯ್ಯ ರುದ್ರಾಕ್ಷಿಯಿಂದ ವರಿಸಿದೆನು ಮಹಾಮಾಯೆಯ, ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚಮಹಾಪಾತಕವ, ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಂಗಳನ್ನು. ಈ ಶಿವಜ್ಞಾನ, ತನ್ನ ತಾನರಿಯುವ ಜ್ಞಾನ ಇಲ್ಲದೆ ಕೇವಲ ರುದ್ರಾಕ್ಷಿಯನ್ನ ಧರಿಸಿದರೆ ಭವಪಾಶಗಳು ಹರಿಯೋದಿಲ್ಲ, ತನುಗುಣಾದಿಗಳು ಕಳೆದೋಗೋದಿಲ್ಲ, ಮಹಾಮಾಯನು ಕಳೆದು ಹೋಗೋದಿಲ್ಲ, ಪಂಚಮಹಾತಕವೂ ಸಹಿತ ಪಾತಕವೂ ಸಹಿತ ನಮ್ಮಿಂದ ಉಂಟಾಗ್ತದೆ, ಸಕಲ ದುರಿತಗಳನ್ನು ಸಹಿತ ನಾವು ಗೆಲ್ಲೋದಿಲ್ಲ. ಆದರೆ ತನ್ನ ತಾನರಿದಂತಹ ಜ್ಞಾನದಂದಿಯ ರುದ್ರಾಕ್ಷಿಯನ್ನ ಧರಿಸಿದಾಗ ಭವಪಾಶಗಳು ಹರಿದು ಹೋಗ್ತವೆ. ಭವಪಾಶ ಉಂಟಾಗೋದೇ ನಾನೆಂಬ ಅಜ್ಞಾನದಿಂದ. ಅಲ್ಲಿಂದ ಸಂಕುಚಿತತೆ, ಸ್ವಾರ್ಥ, ಅಷ್ಟಮದಗಳು, ಅಜ್ಞಾನಗಳು, ಕಾಮಕ್ರೋಧಾದಿಗಳು ಎಲ್ಲವೂ ಉಂಟಾಗ್ತವೆ. ನಾನೆನ್ನೋದು ಶೂನ್ಯ ಆದಾಗ ಇವೆಲ್ಲವೂ ಶೂನ್ಯವಾಗಿಬಿಡ್ತವೆ. ಭವಪಾಶ ಹರಿದು ಹೋಗ್ಬಿಡ್ತದೆ, ಅನುಗುಣಾದಿಗಳು ಹರಿದು ಹೋಗ್ತವೆ, ಆತ ಶುದ್ಧವಾಗಿ ಬಿಡ್ತಾನೆ, ಮಹಾಮಾಯ ಹರಿದು ಹೋಗ್ಬಿಡ್ತದೆ, ಭ್ರಮೆ ಹರಿದು ಹೋಗ್ಬಿಡ್ತದೆ, ಆತ ಸಕಲ ದುರಿತಗಳನ್ನ ಮೀರಿ ನಿಲ್ತಾನೆ. ಮುಂದಿನ ತತ್ವ 8ನೆಯದ್ದು ಮಂತ್ರ ತತ್ವ. ನಾದ ಬಿಂದುವಿನಲ್ಲಿ ಆದಿಯ ಅಕ್ಷರ ಸೀಮೆ, ವೇದೆಯಿಂದಲೇ ಅದನ್ನು ತಿಳಿದು ನೋಡ, ಆದಿಯಕ್ಷರದ ಆನತದ ಬಯಕೆಗೆ ತಾನು ಪಂಚಾಕ್ಷರಿ ನಿಚ್ಚಡಿಕೆ ಯೋಗಿನಾಥ. ಈ ಬ್ರಹ್ಮಾಂಡ ನಾದಬಿಂದುವಿನ ವಿಸ್ತಾರ. ಇದರೊಳಗೆ ಆ ಆದಿಯಕ್ಷರ ಶಬ್ದ ರೂಪದಲ್ಲಿ, ಓಂಕಾರ ರೂಪದಲ್ಲಿ ಹುದುಗಿದೆ. ನಿಜವಾಗಲೂ ಅದು ಅನಾಹತವೇ, ನಿಶಬ್ದವೇ, ಚೈತನ್ಯವೇ, ಆದರೂ ಸಹಿತ ಶಬ್ದ ರೂಪದಲ್ಲಿ ಅದು ಹುದುಗಿಕೊಂಡಿದೆ ಇಲ್ಲಿ. ಅದನ್ನ ಹಿಡಿದು, ಓಂಕಾರವೆಂಬ ಆದಿ ಅಕ್ಷರವನ್ನ ಹಿಡಿದು ಈ ನಾದ ಬಿಂದುವಿನ ಸೀಮೆ ಏನಿದೆಯಲ್ಲ, ಬ್ರಹ್ಮಾಂಡದ ನಾಮರೂಪಕ್ಕೆ ಒಳಗಾದಂತಹ ಈ ಸೀಮೆಯನ್ನ ಮೀರಿ ವೇದೆಯಿಂದಲೇ ಅದನ್ನು ತಿಳಿದು ನೋಡಬೇಕು. ವೇದ್ ಅಂದ್ರೆ ಅರಿವು, ವೇದೆಯಿಂದಲೇ, ಅರಿವಿನಿಂದಲೇ ಅದನ್ನ ತಿಳಿದು ನೋಡಿಬಿಟ್ಟು ನೆಲದ ಮರೆಯ ನಿಧಾನದಂತೆ, ಕಾಷ್ಟದೊಳಗಿನ ಅಗ್ನಿಯಂತೆ, ಹಾಲಿನೊಳಗಿನ ತುಪ್ಪದಂತೆ ಯಾವ ರೀತಿಯಲ್ಲಿ ಹುದುಗಿಕೊಂಡಿದೆಯಲ್ಲ ಆ ಚೈತನ್ಯ, ಅದು ತನ್ನೊಳಗೂ ಇದೆ. ಅದನ್ನ ತಿಳಿದು ನೋಡಿದಾಗ ಆ ಆದಿಯ ಅಕ್ಷರ ಓಂಕಾರ ಏನಿದೆಯಲ್ಲ ಅದು ಅನಾದಿಯ ಅಕ್ಷರ, ಅನಾಹತವಾಗಿ ನಮಗೆ ಗೋಚರವಾಗ್ತದೆ. ವ್ಯಕ್ತಿಯ ಪರಿವರ್ತನೆ ಪ್ರಾರಂಭವಾಗ್ತದೆ, ಆತ ನಿಶಬ್ದವಾಗ್ತಾನೆ, ಆತ ಅನುಭವಿ ಆಗ್ತಾನೆ. ಅದು ಆದಿ ಅಕ್ಷರದ ಆನತದ ಬಯಕೆ. ಓಂಕಾರ ಶಬ್ದಕ್ಕೆ ಬಂದಿದೆ, ಅದರ ಹಿಂದೆ ಏನು ಆನತದ ಬಯಕೆ ಇದೆಯಲ್ಲ ಅದು ಅನಾಹತ. ತನ್ನ ತಾನೇ ನಿಶಬ್ದವಾಗಿ ತನ್ನ ಅರಿವಿನಲ್ಲಿಯೇ ಬ್ಲಿಸ್ ಆಗಿ ಆನಂದ ಸ್ವರೂಪದಲ್ಲಿ ಇರುವಂತಹದ್ದು. ಅದು ಆಗಬೇಕು ಅನ್ನುವಂತಹ ಭಕ್ತ ಆ ಸಾಧನಾ ಪಥದಲ್ಲಿ ನಡೀತಾನೆ. ಆವಾಗ ಆತನ ಈ ದೇಹ ಏನಿದೆಯಲ್ಲ, ಪಂಚಭೂತಗಳಿಂದ ಆದಂತಹ ಈ ದೇಹ ನಾನೆಂಬ ಅಜ್ಞಾನದಲ್ಲಿ ಇರುವಂತಹದ್ದು, ಅಕ್ಷರದಿಂದ ಆತನ ಈ ಪಂಚಭೂತಗಳ ಹಿಂದೆ, ಪ್ರತಿ ಅಪ್ಪು ತೇಜ ವಾಯು ಆಕಾಶಗಳ ಹಿಂದೆ ಇರುವಂತಹ ನಮಃ ಶಿವಾಯ ಎನ್ನುವಂತಹ ಅಕ್ಷರಗಳು, ಚೈತನ್ಯದ ಅದರ ರೂಪಗಳು ಆತನಿಗೆ ಗೋಚರವಾಗ್ತವೆ. ಅವನ್ನ ಹಿಡಿದು ಅವನ್ನ ನೆಚ್ಚಣಿಕೆಯನ್ನಾಗಿ ಮಾಡಿಕೊಂಡು ಆತ ಈ ದೇಹಭಾವವನ್ನ, ಜೀವಭಾವವನ್ನ ಅಳಿದು ಓಂಕಾರವನ್ನ ಸಾಧಿಸ್ತಾನೆ. ಆಗ ಪಂಚಾಕ್ಷರಿ ಆತನಿಗೆ ನಿಚ್ಚಣಿಕೆ ಆಗ್ತದೆ. ತನ್ನ ಓಂಕಾರವನ್ನ ಸಾಧಿಸುವುದಕ್ಕೆ, ಅನುಭವವನ್ನ ಸಾಧಿಸಿ ತಾನಾಗುವುದಕ್ಕೆ. ಹಾಗಾಗಿ ಆ ಪಂಚಾಕ್ಷರಿ ನಿಚ್ಚಣಿಕೆ ಯೋಗಿನಾಥ. ಅಂತಹ ಪಂಚಾಕ್ಷರಿ ಮಂತ್ರ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಸಿದ್ದರಾಮೇಶ್ವರ ಹೇಳ್ತಾರೆ. ಸಪ್ತಕೋಟಿಯು ಮಹಾಮಂತ್ರಗಳಿಗೆ ಮಾತೆ, ತತ್ವ 36ರಿಂದ ಮೇಲೆ, ಅತ್ಯಧಿಕವೆಂದೆನಿಪ ಪ್ರಣವ ಪಂಚಾಕ್ಷರಿಯು ಸತ್ಯ ಶರಣರಿಗಹುದು ಯೋಗಿನಾಥ. ಸಪ್ತಕೋಟಿ ಮಹಾಮಂತ್ರಗಳು, ಎಷ್ಟೆಷ್ಟೋ ಮಂತ್ರಗಳಿವೆ. ಆ ಎಲ್ಲಾ ಮಂತ್ರಗಳು ನುಡಿದದ್ದೇ ಮಂತ್ರ, ಅನುಭಾವಿಗಳು ನುಡಿದದ್ದೇ ಮಂತ್ರ. ಎಷ್ಟೋ ಜನ ಅನುಭಾವಿಗಳಾಗಿ ಹೋಗಿದ್ದಾರೆ ಬಸವಪೂರ್ವದಲ್ಲಿ. ಬಸವಣ್ಣನವರು ಮಹಾನುಭಾವಿಗಳು, ಅನುಭವದ ವಿಸ್ತಾರವನ್ನ ಇನ್ನೂ ಮುಂದೆ ತಗೊಂಡು ಹೋಗ್ತಾರೆ. ನಮ್ಮ ಇಡೀ ಭಾರತದ ಆಧ್ಯಾತ್ಮವೇ ಅನುಭವದ ಮೂಲ. ಆದರೆ ಅನುಭವದ ವಿಸ್ತಾರ ಮುಂದೆ ಉಪನಿಷತ್ತುಗಳಿಂದ ಇನ್ನೂ ವಿಸ್ತಾರವಾಗಿ ಬುದ್ಧನೆಡೆಗೆ ಬರ್ತದೆ. ಬುದ್ಧ, ಮಹಾವೀರ ಇನ್ನೂ ವಿಸ್ತಾರವಾಗ್ತದೆ. ಶರಣರಲ್ಲಿ ವಿಸ್ತಾರವಾಗ್ತಾ ಅನುಭವದ ವಿಸ್ತಾರ. ಎಷ್ಟೊಂದು ಮಂತ್ರಗಳಾಗಿವೆ. ಆದರೆ ಆ ಎಲ್ಲಾ ಮಂತ್ರಗಳಿಗೆ ಮೂಲ ಮಾತೆ ಅನ್ನೋದು ಆ ತನ್ನೊಳಗಿನ ನಿಶಬ್ದವಾದ ಅನುಭವವೇ. ಅದುವೇ ಓಂಕಾರ ರೂಪದಲ್ಲಿ, ನಮಃ ಶಿವಾಯ ರೂಪದಲ್ಲಿ ಬಂತು. ಅದು ಶರಣರಿಗೆ ದಾರಿದೀಪವಾಗ್ತದೆ ಅನ್ನುವಂತಹದ್ದು ಸಿದ್ದರಾಮೇಶ್ವರ ಹೇಳ್ತಾರೆ. ಅದು ತತ್ವ 36ರಿಂದ ಮೇಲೆ.
ತತ್ವ 36 ಅಂದ್ರೆ ಏನನ್ನೋದನ್ನ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಆ ತತ್ವ 36 ಈ ಜಗತ್ತಾಗಿ ಪರಿಣಮಿಸಿದೆ. ಇದರಲ್ಲಿ ಅರಿವು ಇದೆ, ಮರೆವೂ ಇದೆ. ಈ ಜಗತ್ತಿನಲ್ಲಿ ಮರೆವಿನ ಪಂಚವಿಂಶತಿ ತತ್ವಗಳು, ಅರಿವಿನ 11 ತತ್ವಗಳು, ಇವೆರಡೂ ಸೇರಿಬಿಟ್ಟು ಈ ಬ್ರಹ್ಮಾಂಡವಾಗಿದೆ. ಈ ಅರಿವು ಮರೆವನ್ನ ಮೀರಿ ನಿಂತಹ ಅನುಭವ, ಎಲ್ಲವನ್ನೂ ಕಾಣುವಂತಹ ದ್ರಷ್ಟ ಆಗಿ ಇರುವಂತಹದ್ದು ಅದು ಮಂತ್ರ. ತನ್ನ ತಾನು ಅರಿವುದೇ ಮಂತ್ರ. ಅರಿವಿನ ಸ್ವರೂಪದಲ್ಲಿ ನಿಶಬ್ದವಾಗುವುದೇ ಮಂತ್ರ. ಅದುವೇ ಅತ್ಯಧಿಕ, ಅದುವೇ ಪ್ರಣವ ಪಂಚಾಕ್ಷರಿ. ಅದನ್ನ ಸಾಧಿಸಿದವರು ಶರಣರು. ಈ 36 ತತ್ವಗಳ ಒಂದು ಕೋಷ್ಟಕವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಈ 36 ತತ್ವಗಳು, ಶಿವಸೂತ್ರಗಳು, ಇವುಗಳ ಬಗ್ಗೆಯೂ ಸಹಿತ ವಚನ ಸಾಹಿತ್ಯದಲ್ಲಿ ಉಲ್ಲೇಖ ಇದೆ. ಮತ್ತೆ ಇನ್ನೊಂದು ರೂಪದಲ್ಲಿ ಈ 11 ತತ್ವಗಳೇನಿದಾವಲ್ಲ, 5, 5, 10, ಇದೊಂದು 11, ಇವು 5, 5, 10, 11, ಈ 11 ತತ್ವಗಳ ಬಗ್ಗೆ 2 ರೀತಿಯಲ್ಲಿ ವಚನ ಸಾಹಿತ್ಯದಲ್ಲಿ ಬರ್ತದೆ. ಈ ಮೊದಲಿನ ತತ್ವಗಳು ಬಸವ ಪೂರ್ವದಲ್ಲಿಯೇ ಇದ್ದಂತವು. ಇವು ಬಸವಾದಿ ಶರಣರು ಅವುಗಳನ್ನ ಇನ್ನೊಂದು ರೂಪದಲ್ಲಿ ಹೇಳ್ತಾರೆ. ಹಾಗೆ ನೋಡಿದ್ರೆ, ಇವನ್ನ ತಿಳಿದು ನೋಡಿದ್ರೆ ಇವೇ ಮುಂದೆ ಈ ರೂಪದಲ್ಲಿ ಪರಿವರ್ತನೆ ಹೊಂದಿದೆ ಅನುಭಾವಿಕ ನೆಲೆಯಲ್ಲಿ. ಈ 36 ತತ್ವಗಳು ಹೆಂಗಾಗುತ್ತವೆ ನೋಡ್ರಿ. ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ವಚನ ನೋಡೋಣ ನಾವು. ಹೇಮಗಲ್ಲ ಹಂಪ ಶರಣರು 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನರು, ಅವರು ಹೇಳೋ ಒಂದು ವಚನ ನೋಡೋಣ. ಪಂಚಾಕ್ಷರವೇ ಶಿವನ ಪಂಚಮುಖದಿಂದ ಉದಯವಾಗಿ ಪಂಚತತ್ವ ಸ್ವರೂಪವಾಯಿತು ನೋಡ. ಆ ಪಂಚ ಸ್ವರೂಪಿಂದಲೇ ಬ್ರಹ್ಮಾಂಡ ನಿರ್ಮಿತವಾಯಿತು. ಆ ಬ್ರಹ್ಮಾಂಡದಿಂದ ಪಿಂಡಾಂಡ ನಿರ್ಮಿತವಾಯಿತು. ಅದು ಎಂತೆಂದರೆ ಹೇಳುವೆ ಕೇಳಿರಣ್ಣ. ಸದ್ಯೋಜಾತ ಮುಖದಲ್ಲಿ ನಕಾರ, ಆ ನಕಾರದಿಂದ ಪೃಥ್ವಿ. ವಾಮದೇವ ಮುಖದಲ್ಲಿ ಮಕಾರ, ಆ ಮಕಾರದಿಂದ ಹುಟ್ಟಿತ್ತು ಅಪ್ಪು. ಅಘೋರ ಮುಖದಲ್ಲಿ ಶಿಕಾರ, ಆ ಶಿಖಾರದಿಂದ ಅಗ್ನಿ. ತತ್ಪುರುಷ ಮುಖದಲ್ಲಿ ವಕಾರ, ಆ ವಕಾರದಿಂದ ವಾಯು. ಈಶಾನ್ಯ ಮುಖದಲ್ಲಿ ಯಕಾರ, ಆ ಯಕಾರದಿಂದ ಆಕಾಶ. ಈ ಪಂಚತತ್ವ ಸ್ವರೂಪಿಂದ ಬ್ರಹ್ಮಾಂಡ ನಿರ್ಮಿತವಾಯಿತು. ಆ ಬ್ರಹ್ಮಾಂಡದಿಂದ ಪಿಂಡಾಂಡ ನಿರ್ಮಿತವಾಯಿತು. ಹೇಗೆ ನಿರ್ಮಿತವಾಯಿತೆಂದರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶವೆಂಬ ಪಂಚಭೂತಗಳಿಂದವೇ ಪಂಚವಿಂಶತಿ ತತ್ವಗಳು ಉತ್ಪತ್ತಿವಾದವು. ಪರ್ಮಿಟೇಷನ್ ಕಾಂಬಿನೇಷನ್. ಪೃಥ್ವಿಯೊಳಗೆ ಅಪ್ಪು, ಅಪ್ಪುವಿನೊಳಗೆ ತೇಜ, ಪೃಥ್ವಿ, ಅಪ್ಪು, ತೇಜದೊಳಗೆ ವಾಯು. ಈ ರೀತಿಯಲ್ಲಿ 5 ತತ್ವಗಳು 5, 5, 25 ಪಂಚವಿಂಶತಿ ತತ್ವಗಳಾಗಿ, ಆ ಪಂಚವಿಂಶತಿ ತತ್ವಗಳಿಂದಲೇ ಈ ಶರೀರವಾಯಿತು. ನಕಾರದಿಂದ, ಏನು ಪಂಚಾಕ್ಷರದ ನಕಾರ ನಮಃ ಶಿವಾಯ ಇದೆಯಲ್ಲ, ನಕಾರದಿಂದ ಕರ್ಮೇಂದ್ರಿಯಗಳು, ಇವು ಸಾಂಕೇತಿಕವಾಗಿ. ಮಕಾರದಿಂದ ಪಂಚ ವಿಷಯಗಳ ಉತ್ಪತ್ತಿ, ಶಿಕಾರದಿಂದ ಬುದ್ಧಿ, ವಕಾರದಿಂದ ಪ್ರಾಣವಾಯುಗಳು, ಯಕಾರದಿಂದ ಅಂತಃಕರಣ ಚತುಷ್ಟಯಗಳು. ನಮಃ ಶಿವಾಯವೆಂಬ ಪಂಚಾಕ್ಷರದಿಂದವೇ ಉತ್ಪತ್ತಿವೆಂದು ಹೇಳಲ್ಪಟ್ಟಿತ್ತಯ್ಯ ಪರಮಗುರು ಪಡುಮಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೇ. ಇಲ್ಲಿ ನೋಡ್ಬೋದು ನಾವು ಈ ಸದ್ಯೋಜಾತ. ಇಲ್ಲಿ ನೋಡಿ ಈ ಕಡೆಗೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ, ಈ 5 ಮುಖಗಳು ಇವು ನಮ ಶಿವಾಯ ಎನ್ನುವಂತಹ, ಇದು ಏನಿದೆ ಇವೆಲ್ಲ ಅಕ್ಷರಗಳು ಅಂದ್ರೆ ಸ್ವರೂಪಗಳೇ. ಇವು ನಿಜವಾಗಲೂ ಎಲ್ಲೇ ಒಬ್ರು 5 ಮುಖಗಳು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅನ್ಕೊಳ್ಬಾರ್ದು ನಾವು. ಆ ಚೈತನ್ಯವೇ ಎಲ್ಲ ರೂಪಕ್ಕೆ ಬಂದಾಗ ಅದಕ್ಕೆ ಸದ್ಯೋಜಾತ ಅಂತ ಹೆಸರಿಡ್ತಾರೆ. ಸದ್ಯೋಜಾತ ಮುಖದಿಂದ ಪೃಥ್ವಿ, ವಾಮದೇವ ಮುಖದಿಂದ ಅಪ್ಪು, ಅಘೋರ ಮುಖದಿಂದ ತೇಜ, ತತ್ಪುರುಷ ಮುಖದಿಂದ ವಾಯು. ಇಲ್ಲಿದೆ ನೋಡಿ ಈ ಕಡೆ ಭೂತಗಳು, ಇವೆಲ್ಲ ಉತ್ಪತ್ತಿಯಾದವು. ಈ ಪಂಚಭೂತಗಳೇ ಪಂಚೀಕರಣವನೈದಿ. ಇಲ್ಲಿ ನಕಾರದಿಂದ ಪೃಥ್ವಿ ತತ್ವ, ಕರ್ಮೇಂದ್ರಿಯಗಳು, ವಾಕ್ಪಾಣಿ ಪಾದಪಾಯುಗಳು, ಮತ್ತೆ ತೇಜ ತತ್ವದಿಂದ ಜ್ಞಾನೇಂದ್ರಿಯಗಳು, ವಾಯುತತ್ವದಿಂದ 5 ಪಂಚವಾಯುಗಳು, ಅಪ್ಪು ತತ್ವದಿಂದ ವಿಷಯಗಳು, ಶಬ್ದಸ್ಪರ್ಶ ರೂಪರಸಗಂಧಗಳು ಉಂಟಾಗ್ತವೆ. ಆಕಾಶ ತತ್ವದಿಂದ ಈ ಜ್ಞಾತೃ ಮತ್ತು ಅಂತರಂಗಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಉಂಟಾಗಿ ಈ ಪಂಚವಿಂಶತಿ ತತ್ವಗಳೇ ಇದು ದೇಹ. ಇದರ ಹಿಂದ್ಗಡೆ ಇರುವಂತಹದ್ದು 5 ಕಲೆಗಳು, 5 ಸಾಧಕ್ಯಗಳು. ಆ ಚೈತನ್ಯವೇ 5 ಕಲೆಗಳಲ್ಲಿ ವಿಸ್ತಾರಗೊಂಡು ಇದೆಲ್ಲದಕ್ಕೂ ಕಾರಣವಾಗ್ತದೆ. ಸಾಧಕ್ಯ, ಆ ಚೈತನ್ಯದ ವಿವಿಧ ಹಂತಗಳು. ಇವನ್ನ ಅಷ್ಟೊಂದು ಡಿಟೇಲ್ ಆಗಿ ಮುಂದೆ ಯಾವಾಗಾದ್ರೂ ಸಮಯ ಸಿಕ್ಕಾಗ ನೋಡೋಣ. ಇಷ್ಟು ತಿಳ್ಕೊಂಡ್ರು ಸಾಕು. ಈ ಪಂಚ ಸಾಧಕ್ಯಗಳು, ಪಂಚಕಲೆಗಳು ಉಂಟಾದದ್ದು ಶಿವತತ್ವದಿಂದ. ಅದುವೇ ಮೊದಲನೆಯ ತತ್ವ. ಅದರಿಂದ ಪಂಚಸಾಧಕ್ಯಗಳು, ಪಂಚಕಲೆಗಳು, ಅವುಗಳಿಂದ ಮುಂದೆ ಈ ಪಂಚಭೂತಗಳಿಂದ ಉಂಟಾಗಿದ್ದ ಪಂಚವಿಂಶತಿ ತತ್ವಗಳು, ಇವೆಲ್ಲವೂ ಸೇರಿ 36 ತತ್ವಗಳು. ಇದರಿಂದ ಮೇಲೆ ಮೇಲೆ ನಮಃ ಶಿವಾಯ ಎನ್ನುವಂತಹ ತತ್ವ. ಯಾಕಂದ್ರೆ ಅದುವೇ ಸ್ವಯಂ
ಸ್ವಯಂ ಪರಿಪೂರ್ಣವಾದಂತಹ ಅನಾಹತ ತತ್ವ. ಈ ಏನು ವ್ಯಕ್ತಿ ಮರೆವಿನ ಮಾನವ ಅರಿವಿನಿಂದ ಭಕ್ತನಾಗಿ ಅರಿದೊಡೆ ಶರಣನಾಗಿ ಮತ್ತೆ ಆ ಸ್ವಯಂ ಪರಿಪೂರ್ಣ ತತ್ವ ನಿಶಬ್ದ ಅನುಭವ ಕೂಸು ಕಂಡ ಕನಸಿನಂತೆ ಹೇಳಬಾರದ ಘನ ಕಾಣಬಾರದನ್ನ ಕಂಡಂತಹವರು ಆಗಬೇಕಾದ್ರೆ ತಾನೇ ಸ್ವಯಂ ದ್ರಷ್ಟ ತನ್ನ ಸ್ವರೂಪವೇ ಆಗಿ ನಿಂತುಕೊಳ್ಬೇಕಾದ್ರೆ ಈ ನಮಃಶಿವಾಯ ಎನ್ನುವಂತಹ ಮಂತ್ರ ನಿಚ್ಚಣಿಕೆ ಆಗ್ತದೆ, ಇದೆಲ್ಲವನ್ನ ಟ್ರಾನ್ಸೆಂಡ್ ಮಾಡ್ತದೆ ಅಂತ ಸಿದ್ದರಾಮೇಶ್ವರರು ಆ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆ ತತ್ವಗಳೇ ಕಾಯದೊಳಗೆ ಎಲ್ಲೆಡೆಯಲ್ಲಿ ಇದೆ ಅಂದ್ಮೇಲೆ ನಮ್ಮೊಳಗೆ ಅದುವೇ ಕಾಯದೊಳು ಗುರುಲಿಂಗ ಜಂಗಮವಾಗಿ ಇರುವುದನ್ನ ಚಾಮರಸರು ಹೇಳ್ತಾರೆ. ಬಸವಾದಿ ಶರಣರು ಅದನ್ನೇ ಮಾಡಿದ್ದಾರೆ. ಕಾಯದೊಳು ಗುರುಲಿಂಗ ಜಂಗಮದ ಆಯತವನ್ನು ಅರಿಯಲಿಕ್ಕೆ ಸುಲಭೋಪಾಯದಿಂದ ಎದುರಿಟ್ಟು ಅದೇ ಬಾಹ್ಯಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಅದು ಇಷ್ಟಲಿಂಗವಾಗಿ ಅದೇ ಪ್ರಾಣಲಿಂಗವಾಗಿ ಭಾವಲಿಂಗವಾಗಿ ಇದಿರಿಟ್ಟು ತೋರುವುದಿಲ್ಲವಾಗಿ ಎನ್ನುವಂತ ಭಾವದಲ್ಲಿ ನಿಂತು ಅಖಂಡ ಪರಿಪೂರ್ಣವಪ್ಪ ನಿಜವೂ ತಾನೇ ಎನ್ನುವಂತಹ ಸಾಧನೆಯನ್ನ ಮಾಡಲಿ ಅಂತ ಹೇಳಿಬಿಟ್ಟು ದಾಯದೋರಿ ಸಮಸ್ತ ಭಕ್ತರ ಕಾಯವನ್ನು ಪಾವನವ ಮಾಡಿ ಅವರನ್ನ ಪ್ರಸಾದಿಗಳನ್ನಾಗಿ ಮಾಡಿ ಪಾದೋದಕವನ್ನಾಗಿ ಮಾಡಿದಂತಹ ರಾಯ ಪೂರ್ವಾಚಾರ್ಯ ಅಂತಹ ಸಂಗನ ಬಸವ ಆತನಿಗೆ ಶರಣಾರ್ಥಿ ಅಂತ ಚಾಮರಸರು ಹೇಳ್ತಾರೆ, ಸಿದ್ದರಾಮೇಶ್ವರರು ಹೇಳಿದ್ದಾರೆ, ಇಡೀ ವಚನ ಸಾಹಿತ್ಯವೇ ಹೇಳ್ತದೆ. ಅದನ್ನ ಸಾಂಕೇತಿಕವಾಗಿ ನಾವು ನೋಡ್ಬೇಕಾದ್ರೆ ಈ ಒಂದು ಸರ್ಕಲ್ ಅನ್ನ ನಮ್ಮ ಈ ಒಂದು ಪರಿಮಿತಿ ಅಂತ ತಿಳ್ಕೊಳ್ಬಹುದು, ನಮ್ಮ ದೇಹ ಅಂತ ತಿಳ್ಕೊಳ್ಬಹುದು. ಅದರೊಳಗೆ ಗುರು ಲಿಂಗ ಜಂಗಮದ ವಿಸ್ತಾರ ಇದೆ. ಅದನ್ನ ನಾವು ಈ ಸಾಧನೆ ಮಾಡಿದಂತಹ ಒಬ್ಬ ವ್ಯಕ್ತಿಯಿಂದ ನಾವು ತಿಳಿದುಕೊಂಡ್ರೆ ನಮ್ಮೊಳಗೆ ಅದು ಅರಿವಿದೆ ಅನ್ನೋದನ್ನ ತಿಳಿದುಕೊಂಡಾಗ ಅದು ಅಂತಹ ಸಿದ್ಧ ಪುರುಷನೇ ಗುರುವಾಗಿ ನಮಗೆ ಕೊಟ್ಟಂತಹ ಮಾತುಗಳೇ ಪಾದೋದಕವಾಗ್ತವೆ. ಅದರಿಂದ ಮುಂದೆ ಈ ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದು ಇನ್ನೂ ವಿಸ್ತಾರವಾಗಿ ತಿಳಿದಾಗ ಜಂಗಮಲಿಂಗ ಪ್ರಸಾದವಾಗ್ತದೆ. ಆತನ ಬಹಿರಂಗದ ಕ್ರಿಯೆ ಲಿಂಗಗುರು ಆಗ್ತದೆ, ಅಂತರಂಗದಲ್ಲಿ ಆತ ಗುರುಲಿಂಗವಾಗ್ತಾನೆ. ಆಮೇಲೆ ಲಿಂಗ ಜಂಗಮವಾಗಿ ಆತನೇ ಜಂಗಮ ಗುರುವಾಗಿ ಈ ಎಲ್ಲವೂ ಸಹಿತ ಈ ಸಾಧನಾ ಚಕ್ರ ಮುಂದುವರೆದು ತನ್ನೊಳಗನೆ ಈ ಕೇಂದ್ರದಲ್ಲಿ ಈ ಪರಿಧಿಯಿಂದ ಆತ ಕೇಂದ್ರಕ್ಕೆ ಬಂದು ತಾನಾಗಿ ಸ್ವಯಂ ಜ್ಯೋತಿಯಾಗಿ ಇದು ಆದಿ ಬಿಂದುವಿನಲ್ಲಿ ಅಭೇದ್ಯವಾದ ನಿರವೈಲ ನಿರಂಜನನಾಗ್ತಾನೆ ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ. ಆದಿ ಬಿಂದುವಿನೊಳಗೆ ಅಭೇದ್ಯವಾದ ನಿರವೈಲ ನಿರಂಜನನೇ ಚಿತ್ತದಲ್ಲಿ ಆ ರೂಪವನ್ನ ನಿವೃತ್ತಿಗೊಳಿಸಿ ನೀನು ನಿರವೈಲ ನಿರಂಜನನಾದೆ ಬಸವಣ್ಣ ಅಂತ ಚನ್ನಬಸವಣ್ಣನವರು ಇದನ್ನ ಕಂಡುಕೊಂಡು ಸ್ವರವಚನದಲ್ಲಿ ಹೇಳ್ತಾರೆ ಅನ್ನುವಲ್ಲಿಗೆ ಈ ಅಷ್ಟಾವರಣ ತ್ರಿವಿಧಿ ಸಿದ್ದರಾಮೇಶ್ವರದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಹಲವಾರು ವಿಷಯಗಳನ್ನ ಅತ್ಯಂತ ಸರಳೀಕೃತಗೊಂಡು ಉತ್ತಮ ವಚನಗಳೊಂದಿಗೆ ಅವರು ನಮ್ಮ ಮುಂದೆ ತಮ್ಮ ವಿಚಾರಗಳನ್ನು ಇಟ್ಟಿದ್ದಾರೆ. ಆದರೆ ಹೇಮಗಲ್ ಹಂಪಣ್ಣ ಅವರು ಬಸವಣ್ಣನ ಸಮಕಾಲೀನರು ಅಲ್ಲ, ಅಗ್ಗವಣಿ ಹೊಣ್ಣಯ್ಯ ಹಂಪಣ್ಣ ಅಂತ ಇಬ್ರು ಬರ್ತಾರ, ಹಂಪಣ್ಣ ಅಂತೇಳಿ. ಅಗ್ಗವಣಿ ಹಂಪಣ್ಣ ಅವರು ಬಸವಣ್ಣನ ಸಮಕಾಲೀನರು. ಹೇಮಗಲ್ ಹಂಪಣ್ಣ ಬಸವೋತ್ತರ ಕಾಲದ ವಚನಕಾರರು ಮತ್ತು ಶೈವಿಕ ಅವರು ಲಿಂಗಾಯತ ತತ್ವಗಳಕ್ಕಿಂತ ಶೈವೀಕರಣಗೊಳಿಸಿದಂತ ಶರಣರ ತತ್ವವನ್ನು ಶೈವೀಕರಣಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರೊಳಗ ಹೇಮಗಲ್ ಹಂಪಣ್ಣ ಬಹಳ ಪ್ರಮುಖವಾದಂತವ. ಕಾರಣ ಇದ್ರ ಬಗ್ಗೆ ಚಿದಾನಂದ ಮೂರ್ತಿಯವರು ಡಾಕ್ಟರ್ ಕಲಬುರ್ಗಿ ಅವರು ವರ್ಷಗಳವರೆಗೆ ಜಗಳಾಡಿದರು. ನಾವು ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಹೋದಾಗ ಹೇಮಗಲ್ ಹಂಪಣ್ಣವರು ಚಿಟ್ಟು ತಗೊಳ್ಳೋದು ಬಸವಣ್ಣ ಸಮಕಾಲೀನ ಅಂತ ಹೇಳೋದು, ಆಮೇಲೆ ಅದನ್ನ ಅಗ್ಗವಣಿ ಹೊಣ್ಣಯ್ಯ ಬಸವಣ್ಣ ಸಮಕಾಲೀನ. ಅದ್ರ ಹೇಮಗಲ್ ಹಂಪಣ್ಣ ನೀವು ವಚನ ಸಂಪುಟ 15 ನೋಡಿದ್ರ ಅದು ಬಸವೋತ್ತರ ಕಾಲದ ಪಡಿಬಿಡಿ ಮಲ್ಲಿಕಾರ್ಜುನ ಅಂತಕ್ಕಂಥವ್ರ ಅಂಕಿತ ನಾಮ. ಆಮೇಲೆ ಅಲ್ಲಿ ಏನ್ ಮಾಡ್ಯಾರಂದ್ರ ರುದ್ರಾಕ್ಷಿಗಳನ್ನ ಈಗ ಹೇಳಿದ್ರಿ ಅಕಾರ ಉಕಾರ ಮಕಾರ ಅವು ಅದ್ರ ಉತ್ಪತ್ತಿ ತಾತ್ವಿಕವಾಗಿ ಗೊಂಡಿದ್ರು ಕೂಡ ಶರಣರ ಅವುಗಳನ್ನ ಎಷ್ಟೊಂದು ಸರಳೀಕರಿಸಿದ್ರು ಅಂದ್ರೆ ಬಸವಣ್ಣ ವಿಶೇಷವಾಗಿ ಶ್ರೀ ವಿಭೂತಿ ರುದ್ರಾಕ್ಷಿ ಇದ್ದವರ ಲಿಂಗವೆಂಬೆ, ಇಲ್ಲದವರ ಭವಿಯೆಂಬೆ, ಸದ್ಭಕ್ತರ ನೀನೆಂಬೆ ಅಂತ. ಶ್ರೀ ವಿಭೂತಿ ರುದ್ರಾಕ್ಷಿ ಇದ್ದವರ ಲಿಂಗವೆಂಬೆ, ಲಿಂಗ ಅಂತಕ್ಕಂಥದ್ದು ಒಂದು ಜೀವ ಚಲನಾತ್ಮಕವಾದಂತ ಚೈತನ್ಯ. ಶ್ರೀ ವಿಭೂತಿ ರುದ್ರಾಕ್ಷಿ ಇದ್ದವರ ಲಿಂಗವೆಂಬೆ, ಇಲ್ಲದವರ ಭವಿ ಎಂಬೆ, ಸದ್ಭಕ್ತರು ಅಂದ್ರೆ ಈ ಲಿಂಗ ವಿಭೂತಿ ರುದ್ರಾಕ್ಷಿಗಳಿಗಿಂತ ಇದ್ದವರು ಇಲ್ಲದವರಿಗಿಂತ ಸದ್ಭಕ್ತರ ಆದ್ಯತೆಯನ್ನು ನೋಡಿದಾಗ ನೀನಿಂಬೆ ಅಂತಕ್ಕಂಥ ವಿಚಾರ ಅಂದ್ರೆ ಬಸವಣ್ಣವರ ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಇನ್ನು ಪ್ರಣವಾಕ್ಷರ ಮಂತ್ರಗಳ ಬಗ್ಗೆ ಇರ್ತಕ್ಕಂಥ ಒಂದು ಶ್ರೇಷ್ಠತೆಯನ್ನ ಬಸವಣ್ಣವ್ರು ಬಹಳ ಚಂದ ಅರ್ಥಗಳದಾರ. ಪ್ರಣವಾಕ್ಷರ ಮಂತ್ರ ಅದು ಪ್ರಾಯಶಃ ನಾನು ಒಮ್ಮೊಮ್ಮೆ ನಾವು ಎಲ್ಲ ಹಂತಗಳನ್ನ ಎಲ್ಲ ವಿಚಾರಗಳನ್ನ
ನಮ್ಮ ಈ ನಮ್ಮ ಚೌಕಟ್ಟಿನೊಳಗ ಸರಿಯಾಗಿ ಅಧ್ಯಯನ ಮಾಡದೇ ಇದ್ರ ಅದ ಅಧ್ಯಯನ ಅಥವಾ ಅಧ್ಯಯನ ಮಾಡ್ತೀವಿ ಅದನ್ನ ಹೊರಗ ಜನಸಾಮಾನ್ಯಕ್ಕ ಕೊಡದೆ ಹೋದ್ರ ಪ್ರಾಯಶಃ ಅವು ನಾವು ಏನು ಹೇಳ್ತೀವಲ್ಲ ಅವು ಸದ್ಯೋಜಾತಗಳಾಗ್ಲಿ ಇದೇನು ವಿಚಾರಗಳನ್ನ ಹೇಳ್ತೀವಲ್ಲ ಅವೆಲ್ಲವೂ ಕೂಡ ನಮಗೆ ತಿರುಮಂತ್ರ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾವ. ನನಗೆ ಬಹಳಷ್ಟು ಈ ವಚನ ಸಾಹಿತ್ಯದ ಎಸ್ಪೆಷಲಿ ಅಷ್ಟಾವರಣ ಬಂದಾಗ ನಾನು ಯಾಕ ನಿಜಗುಣ ಶಿವಗಳನ್ನ ಮತ್ತೆ ಮತ್ತೆ ಆಗ್ಲಿ ಚಾಮರಸರನ್ನ ಮಾಡ್ತೀನಿ ಅಥವಾ ಬಸವಣ್ಣವ್ರು ಕೂಡ ಸಾಕಷ್ಟು ವಚನದಾಗ ತಮ್ಮ ವಚನದಾಗ ಹೇಳ್ತಾರ. ಅದ್ರಲ್ಲಿ 598ನೇ ವಚನ ಅವರ ವಚನದಾಗ ಹೇಳ್ತಾರ ಬಹಳ ಪ್ರಣವಾಕ್ಷರವನ್ನು ಉಚ್ಚರಿಸುವ ಅಪ್ರಮಾಣಿಕರೆಲ್ಲರೇ ಪ್ರಣವಾಕ್ಷರ ಮಂತ್ರವೇ ಶ್ರೇಷ್ಠ ಅಂತಿರಲ್ಲ, ಪ್ರಣವಾಕ್ಷರವನ್ನು ಉಚ್ಚರಿಸುವ ಅಪ್ರಮಾಣಿಕರೆಲ್ಲರೂ ಪ್ರಣವಾಕ್ಷರ ಮಂತ್ರವನ್ನು ಓದಿ ಮಂತ್ರವನ್ನ ಅರಿಯರು. ಪ್ರಣವೋಂ ನಮಃ ಶಿವಾಯ, ಪ್ರಣವೋಂ ನಮಃ ಶಿವಾಯ, ಪ್ರಣವೋಂ ನಮಃ ಶಿವಾಯ ಎಂದವು ಶ್ರುತಿಗಳೆಲ್ಲ, ಪ್ರಣವ ಓಂ ಭರ್ಗೋ ದೇವ ಎಂದವು ಶ್ರುತಿಗಳೆಲ್ಲ, ಕೂಡಲ ಸಂಗಮ ನರಿಯದ ದ್ವಿಜರೆಲ್ಲರೂ ಭ್ರಮಿತರು ಅಂತಾರೆ. ಭ್ರಾಂತಿಯನ್ನು ಹುಟ್ಟಾಕ್ತಕ್ಕಂಥವ್ರು. ಇದೇ ಮುಂದೆ ಅವರೇ ಹೇಳ್ತಾರ ಬಹಳ ವೇದವನ್ನು ಓದಿದಡೇನು, ಶಾಸ್ತ್ರವ ಕೇಳಿದಡೇನು, ಈ ಜಪ ತಪಗಳ ಮಾಡಿದಡೇನು, ನಮ್ಮ ಕೂಡಲ ಸಂಗನ ಮುಟ್ಟದನ್ನಕ್ಕ. ಕೂಡಲ ಸಂಗಯನ ಅಂದ್ರ ಜೀವಜಾಲವನ್ನ ಮುಟ್ಟತಕ್ಕಂಥವ್ರು. ಹೀಗೆ ನಿಜಭಾವ ಲಕ್ಷ್ಮಿ ಸರಸ್ವತಿ ಒಲಿದೊಡೆ ಕುಲವ ನಡೆಸುವುದಕ್ಕೆ ಆ ದೇವನ ಒಲಿದ ಭಕ್ತಂಗಿ ಇನ್ನಾವ ಮಂತ್ರವೇ. ಆ ದೇವ ಅಂತಕ್ಕಂಥದ್ದು ಸಮಷ್ಟಿ ಮತ್ತು ಚೈತನ್ಯ ಮತ್ತು ಜಂಗಮ ಅಂತಕ್ಕಂಥ ವಿಚಾರವನ್ನ ಬಸವಣ್ಣವ್ರು ಹೇಳ್ತಾರ. ಒಂದ್ ಕಡೆ ಹೇಳ್ತಾರ ಶ್ರೀ ಗುರು ವಿಭೂತಿ ರುದ್ರಾಕ್ಷ ಇದ್ದವರೇ ಲಿಂಗವೆಂಬೆ ಇಲ್ಲದವರ ಭವ್ಯ ಎಂಬೆ ಅಂತಕ್ಕಂಥ. ಅದ್ರ ಇನ್ನೊಂದು ಹೆಚ್ಚಿನ ವಚನದೊಳಗ ಪಂಚಮುಖಿ ರುದ್ರಾಕ್ಷಿಗಳು ಅವು ಪಂಚಪಾಕ ಕರ್ಮಗಳನ್ನು ಪಾಪ ಮಾಡ್ತಾವು, ಅವು ಲಿಂಗ ಆಗ್ಬೇಕು, ಶಿವ ಆಗ್ಬೇಕು. ನಾವು ಇಷ್ಟು ಹೇಳ್ತಕ್ಕಂಥದ್ದು ಎಲ್ಲ ತಾತ್ವಿಕ ಹಿನ್ನೆಲೆಗೆ ಅವರ ತಾತ್ವಿಕ ಹಿನ್ನೆಲೆ ಸಾತ್ವಿಕ ಪ್ರಯತ್ನದಿಂದ ಶಿವಶರಣಪ್ಪ ಮದ್ದೂರಣ್ಣವರು ವಿವರವಾಗಿ ಕೊಟ್ಟಿದ್ದಾರೆ. ಆದ್ರೆ ಇವುಗಳ ಇವು ನಮ್ಮ ವಿಚಾರಧಾರೆಗಳು, ನಮ್ಮ ವಿಚಾರದ ಕರ್ಮಗಳು, ಇವುಗಳಿಗೆ ಆದ್ಯತೆಯನ್ನ ಶರಣರು ಕೊಡ್ಲಿಲ್ಲ. ಅಷ್ಟಾವರಣಗಳಿಗೆ ಅಗತ್ಯತೆಯನ್ನ ಅರಿವಿನ ಅನುಸಂಧಾನ ಮಾಡ್ಲಿಕ್ಕೆ, ಅರಿವಿನ ಆಂದೋಲನ ಮಾಡ್ಲಿಕ್ಕೆ ಅಷ್ಟಾವರಣಗಳನ್ನು ಖಂಡಿತ ಅಗತ್ಯ. ಅದರ ಹಿಂದಿನ ಕೆಲ ಅಂಶಗಳನ್ನ, ತತ್ವಗಳನ್ನ, ಪಂಚಮಹಾಭೂತಗಳ ಹುಡುಕಾಟ, ಪಂಚಮಹಾಭೂತಗಳನ್ನ ನಿರ್ಧಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಹಿಂಗಾಗಿ ಆ ಶರಣರಿಗೆ ನಾನು ತರ್ತಕ್ಕಂತ ಒಂದು ವಿಚಾರವನ್ನ ಅಂದ್ರೆ ಕಳಕಳಿ ಅಂತಂದ್ರೆ ಹೇಮಗಲ್ ಹಂಪಣ್ಣವರ ನಾವು ಕೊಟ್ವಿ ಅಂದ್ರೆ ಅದು ಖಂಡಿತ ನಾವು ಹಿಂದೇಟಾಗತ್ತ. ಹೇಮಗಲ್ ಹಂಪಣ್ಣ ಬಸವಣ್ಣನ ಸಮಕಾಲೀನರಲ್ಲ, ಬಸವೋತ್ತರ ಶರಣ. ಅಗ್ಗವಣಿ ಹಂಪಣ್ಣ ಅಂತ ಬರ್ತಾರೆ, ಅವ್ರು ಬಸವಣ್ಣ ಸಮಕಾಲೀನರು. ಅವರೆಲ್ಲರೂ ವೈಚಾರಿಕ ಪುರುಷರೇ. ಮತ್ ನಮ್ಮೊಳಗ ನಾವು ಏನ್ ಮಾಡಿದ್ವಿ ಅಂದ್ರೆ ನಾವು ಇಲ್ಲಿ ಕುಂತ್ಕೊಂಡು ಅಜ್ಞಾತ ವಚನಕಾರರ ತತ್ವ ಚಿಂತನೆಗಳನ್ನ ನಾನು ನೋಡಕ್ ಹೋಗಿಲ್ಲ. ಅಲ್ಲಿ ಬಹಳಷ್ಟು ಅಜ್ಞಾತ ವಚನಕಾರರೊಳಗ ನಾವು ಬಹಳಷ್ಟು ವಿಚಾರಗಳನ್ನ, ಬಹಳಷ್ಟು ಅಷ್ಟಾವರಣ ಪಂಚಾಚಾರ ಶಾಸ್ತ್ರಗಳನ್ನ ದೀರ್ಘವಾಗಿ ಅಧ್ಯಯಿಸಿ ಇದು ಅವೈದಿಕ ಹಿಂದೂಯೇತರ ಅಂದ್ರೆ ನಮ್ಮ ಈಗಿನ ಚಳುವಳಿಗೆ ನಾವು ಕೇವಲ ನಮ್ಮ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ನಾವು ಇಟ್ಕೊಂಡು ನಾವು ಕುಂತ್ವಿ ಅಂದ್ರೆ ಖಂಡಿತ ಇದು ಆಗೋದಿಲ್ಲ. ಯಾಕಂದ್ರೆ ಅವೈದಿಕ ಈ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರಗಳು ನಾವು ಶರಣರ ಓದ್ಕೊಂಡು ಅದರಿಂದ ಹೆಂಗ್ ಬಿಂಡರಾದ್ರು ವಿಮುಖರಾದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೇಕಾಗ್ತಕ್ಕಂಥ ಇಂದಿನ ಅನಿವಾರ್ಯತೆ. ಹೀಗಾಗಿ ಅವರು ಸಾಕಷ್ಟು ವಿಷಯಗಳನ್ನ, ಹಲವಾರು ವಿಷಯಗಳನ್ನ ಸುದೀರ್ಘವಾಗಿ ಹೇಳಿದ್ದಾರೆ. 2-3 ವಚನಗಳನ್ನ ಕೊಟ್ಟು ಅವರು ಇನ್ನೂ ಚರ್ಚೆಗಳು, ಇವರು ನಮ್ಮ ಆಂತರಿಕ ಚರ್ಚೆಗಳ ಮೂಲಕ ನಾನು ಯಾಕಂದ್ರೆ ಬಹಳಷ್ಟು ಸಲ ಹೇಳ್ತೀನಿ, ನಾವು ಒಂದು ಸತ್ಯವನ್ನ ಈ ತಾತ್ವಿಕ ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯ ಹಿನ್ನೆಲೆಯೊಳಗೆ ಯಾವ್ದಾದ್ರು ಒಂದು ವಿಷಯಗಳನ್ನ ನಾವು ಹೊರಗೆ ಹಾಕ್ಬೇಕಾದ್ರೆ ಒಂದು 10 ಸಲ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ನನ್ನದೇ ಆದಂತ ವಿಚಾರಗಳನ್ನ ನಾನು ವಿಚಾರವನ್ನ ಮಾಡ್ತೀನಿ. ಓಂ ನಮಃ ಶಿವಾಯದ ವಿರೋಧ ಜ್ಞಾನ ಅಲ್ಲ. ಓಂ ನಮಃ ಶಿವಾಯ ಎಂಬುದು ಓಂ ನಮಃ ಶಿವಾಯ ಅಂತ ಅನ್ನೋದು ಬಸವಕಾಲೀನ, ಅದಕ್ಕೆ ಅಗತ್ಯ ಅದರ ವಿಚಾರಗಳನ್ನ ಹೇಳಿದಲ್ಲ, ಸಾಕಷ್ಟು ವಿಚಾರಗಳನ್ನ ಪ್ರಣವಾಕ್ಷರ ಮಂತ್ರ ಮತ್ತು ಪಂಚಾಕ್ಷರ ಮಂತ್ರಗಳನ್ನ ನಾವು ತೆಗೆದುಕೊಂಡಾಗ ನಾವು ಚರ್ಚೆ ಮಾಡ್ತಾ ಕಡಿಕೆ ಹೇಳ್ತಾರೆ ಬ ಎಂಬಲ್ಲಿ ಭವ ಹರಿ, ಸ ಎಂಬಲ್ಲಿ ಸುಜ್ಞಾನಿ ಆದೇನೆ, ಓ ಎಂದು ಬಚ್ಚಿಸಿಬಿಡ ಅಂತೆಲ್ಲ ಆ ಸಿದ್ದರಾಮನ್ ಕೂಡ ಬಸವಣ್ಣನವರನ್ನ ಮಂತ್ರ ಪುರುಷನಾಗಿ ಮಾಡ್ತಾರೆ. ಬಸವೋಂ ನಮಃ ಶಿವಾಯ, ಓಂ ಶ್ರೀ ಗುರುಲಿಂಗಾಯ ಅಂತ ಬಸವೋತ್ತರಕಾಲದ ಎಲ್ಲ ವಚನಕಾರರು, ಬಸವೋತ್ತರಕಾಲದ ಎಲ್ಲ ಅನುಭವಿಗಳು ಬಸವಲಿಂಗಾಯನ ಮೇಲೆ ತಗೊಂಡ್ರ. ಹಿಂಗಾಗಿ ನಾವು ಶಿವಾಯ ನಮ ಓಂ ಮಂತ್ರ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ನಾನು ಅಲ್ಲಗಡೆ ಮಂತ್ರವೇ ನಾನೇನು ಇದ್ರೊಳಗ ಹೇಳಿಲ್ಲ. ವಚನಗಳ ಸಂಕಲನ, ವಚನಗಳ ಪರಿಷ್ಕರಣೆ, ವಚನಗಳನ್ನ ತೆಗೆದುಕೊಂಡಂತ ರೀತಿಯೊಳಗ ನಾನು ಹೇಳ್ತಕ್ಕಂತ ವಿಚಾರವನ್ನ ಬಹಳಷ್ಟು ಕಲಬೆರಕೆ. ಇವತ್ತ 14 ವಚನಗಳೊಳಗ ಬಸವ ಸಮಿತಿಯವರು ಮಾಡಿದಂತ ವೀರಣ್ಣರಾಜರು ನಾವು ಸಮಿತಿ ಒಳಗಿದ್ವಿ. 940 ವಚನ, ಸುಮಾರು 500 ವಚನಗಳನ್ನ ಅವರು ತೆಗೆದಿದ್ದಾರೆ.
ಹಿಂಗಾಗಿ ಇವುಗಳನ್ನ ನಾವು ಇದು ಸತ್ಯ, ಇದು ವೇದ ಆಗಮ ಶಾಸ್ತ್ರಜನಿತವಾದಂಥ ವಿಚಾರಗಳನ್ನ ನಾವು ನಮಃಶಿವಾಯ ಮಂತ್ರ, ಓಂ ನಮಃ ಶಿವಾಯ ಮಂತ್ರಗಳಿಗೆ ಆದ್ಯತೆ ಕೊಟ್ಟರು. ಮಂತ್ರ ಅನ್ನೋದು ಸಹಜದತ್ತವಾಗಿ ಬರಬೇಕು ವಿನ ಅಂಗ ಲಿಂಗ ಆದ್ಮೇಲೆ ಅವನ ನಡೆನುಡಿಗಳು ಆಚಾರಗಳೇ ಮಂತ್ರಗಳಾಗ್ತವೆ, ಆತನ ಕ್ರಿಯೆಗಳು ಪ್ರಸಾದಗಳಾಗ್ತವು. ಈ ರೀತಿಯಾಗಿ ನಾವು ನಮ್ಮ ಜನರನ್ನ ಬೋಧನೆ ಮಾಡ್ತಕ್ಕಂಥದ್ದು ಅನ್ಯತೆ ಐತಿ ಅಂತಕೊಂಡು ನನ್ನ ವ್ಯಕ್ತಿಗತ ಅಭಿಮತ. ಮುಂದಿನ ಸಂವಾದದೊಳಗೆ ಭಾಗವಹಿಸಿ ನನ್ನ ಆಶೆ. ಕುಮಾರ್, ಥ್ಯಾಂಕ್ ಯು ಸರ್. ಕುಮಾರ್ ಅವರು ಪ್ರಶ್ನೋತ್ತರ ಸಂವಾದ ನಡೆಸ್ಕೊಡ್ಬೇಕು. ಬಾಲಚಂದ್ರ ಬಗೇಳಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ತಮ್ಮ ಪ್ರಶ್ನೆ ಇರೋರು ಹ್ಯಾಂಡ್ ರೈಸ್ ಮಾಡಿ ತಮ್ಮ ಕ್ವಶನ್ ಕೇಳಿ. ಆಮೇಲೆ ಕ್ವಶನ್ ಕೇಳಿದ್ಮೇಲೆ ಮೈಕ್ ಮ್ಯೂಟ್ ಮಾಡ್ಕೊಡಿ. ಸೊ ದಟ್ ಶರಣಾರ್ಥಿಗಳು ಮದ್ದೂರ್ ಅವ್ರಿಗೆ ಶರಣಾರ್ಥಿ ಸರ್. ಮದ್ದೂರ್ ಸಾಹೇಬ್ರೆ ಶರಣಾರ್ಥಿ ಸರ್. ಏನಿಲ್ಲ, ಕೆಲವು ಪ್ರಶ್ನೆಗೆ ನೀವು ತಾವೇನ್ ಹೇಳಿದ್ರಲ್ಲ, ಬಸವಣ್ಣನಕ್ಕಿಂತ ಮೊದಲು ಗುರುಲಿಂಗ ಜಂಗಮ ಯುದ್ಧ ಅನ್ನೋ ಮಾತು ಇಲ್ಲಿ ವಚನಗಳ ಉಲ್ಲೇಖ ಮಾಡಿದ್ನಪ್ಪ ಅಂದ್ರೆ ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ ಅಂತ ಅಂಬಿಗರ ಚೌಡ ಹೇಳ್ತಾನೆ. ಅದನ್ನ ಪೂರ್ಣ ವಚನ ಹೇಳೋದಿಲ್ಲ. ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು ಹುಸಿ ಹುಸಿ ನುಡಿಯ ಕೇಳಲಾಗದು, ಆದಿಲಿಂಗ ಅನಾದಿ ಬಸವಣ್ಣ. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದೆ ಅಂತ ಚನ್ನಬಸವಣ್ಣವ್ರು ಹೇಳ್ತಾರ. ಹಾಗೆ ಅಯ್ಯ ನಿಮ್ಮ ಧ್ಯಾನದಲ್ಲಿರಿಸಲಲ್ಲದೆ ಬಸವಣ್ಣನ ಧ್ಯಾನದಲ್ಲಿರಿಸಯ್ಯ ಎನ್ನನು. ಲಿಂಗ ವೇದ್ಯನು ಬಸವಣ್ಣನು, ಜಂಗಮ ವೇದ್ಯನು ಬಸವಣ್ಣನು, ಪ್ರಸಾದ ವೇದ್ಯನು ಬಸವಣ್ಣನು, ನಿಜಪದ ವೇದ್ಯನು ಬಸವಣ್ಣನು. ಇವು ಎಲ್ಲ ನನಗೆ ಅದಕ್ಕೆ ಬಸವಣ್ಣವ್ರು ಒಂದು ವಚನ ಸಾಕು. ನನಗೆ ಗುರುಪಥವ ತೋರಿದವರಾರು, ಲಿಂಗಪಥವ ತೋರಿದವರಾರು, ಜಂಗಮ ಪಥವ ತೋರಿದವರಾರು, ತೋರುವ ಮನವೇ ನೀವೆಂದರಿದನಾಗಿ ನನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ ಅಂತ ಇವೆಲ್ಲ ನೋಡ್ಲಿಕ್ಕಾಗಿ ಸರ್ವಜ್ಞನ ಒಂದು ವಚನ. ಆದಿಗುರುರಾಯ ಬೇದಿಸಿ ಲಿಂಗವ ಕೊಟ್ಟ ಮೂದೇವರೊಡೆಯ ಮೂಜಗದ ಕರ್ತೃ ಆದಿಗುರು ಬಸವಣ್ಣ ಸರ್ವಜ್ಞ ಅಂತ ಹೇಳ್ತಾರ. ಬರಿಯ ಹುಸಿಯ ಮಾತನಾಡಿ ಕೆಡಬೇಡ, ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞ ಅಂತ ಹೇಳ್ತಾರ. ಇಷ್ಟೆಲ್ಲ ನೋಡಿದ್ರೆ ನಮಗ್ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಯಾವುದೂ ಇದ್ದಿಲ್ಲ. ಏನಿದ್ರೂ ಅದು ಈಗಿರ್ತಕ್ಕಂಥ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಳಗಳಿಗೆ ಹೊರತಾಗಿದ್ದದ್ದು ಸ್ಥಾವರ ಪೂಜಕರು ಇದ್ರ ಹೊರತು ಮತ್ತೇನಿಲ್ಲ ಅಂತ ನನ್ಗನಿಸ್ತೈತೆ. ತಾವದ್ರ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಹೌದಪ್ಪರೇ, ತಾವು ಹೇಳಿರೋದು ಸತ್ಯನೇ ಇದೆ. ಅಂದ್ರೆ ಕೇವಲ ಶಬ್ದಗಳಾಗಿದ್ದು ಅವು. ಶಬ್ದಗಳಾಗಿ ಗುರು ಅಂದ್ರೆ ವ್ಯಕ್ತಿ ಆಗಿದ್ದ, ಲಿಂಗ ಅಂದ್ರೆ ಶಿಲೆ ಆಗಿತ್ತು, ಜಂಗಮ ಅಂತಂದ್ರೆ ಕಾವಿಧಾರಿಯಾಗಿ ಕಾವಿ ಕಾಶಾಂಬರ ಧರಿಸಿ ಏನಂದ್ರೆ ನಾನ್ ಗುರು ಅಂತ ಹೇಳ್ಕೊಂಡು ಏನೋ ಒಂದಿಷ್ಟು ನೈತಿಕವಾದ ಮೌಲ್ಯಗಳನ್ನ ಪ್ರಚಾರ ಮಾಡೋದ್ರ ಜೊತೆಗೆ ಪೂಜಾರಿಗಳಾಗಿ ಬಿಟ್ಟಿದ್ರು. ಅವರು ಹೊಟ್ಟೆಪಾಡಿಗಾಗಿ ಈ ತತ್ವಗಳನ್ನೆಲ್ಲ ಕೆಡಿಸಿಬಿಟ್ಟಿದ್ರು. ಅದಕ್ಕೆ ಗುರು ಅನ್ನೋ ಶಬ್ದ ನೋಡಿ, ನಮ್ ಲಿಂಗಾಯತಕ್ಕಷ್ಟೇ ಬಿಡಿ, ನೀವು ಇಡೀ ನಮ್ಮ ಭಾರತೀಯ ಆಧ್ಯಾತ್ಮ ಪರಂಪರೆಯಲ್ಲಿಯೇ ಗುರು ಅನ್ನೋ ಶಬ್ದ ಇದೆ. ಇನ್ನು ಶೈವವು ಸಹಿತ ಅದಕ್ಕೆ ಹೊರತಾಗಿಲ್ಲ. ಲಿಂಗ ಅನ್ನೋ ಶಬ್ದ ಮೊದಲಿಂದ, ಲಿಂಗ ಅಂದ್ರೆ ನೀವು ಗ್ರಾಮೆಟಿಕಲ್ ಆಗಿ ನೋಡಿದ್ರೆ ಕುರುಹು ಆಗ್ತದೆ. ಅದು ಯಾವುದರ ಕುರುಹು? ಅರಿವಿನ ಕುರುಹು ಆಗ್ಬೇಕನ್ನೋದು ಬಸವಣ್ಣವ್ರು ಹೇಳ್ತಾರೆ. ಬಸವಣ್ಣನವರು ಪೂರ್ವಾಶ್ರಯವನ್ನ ಕಳೆದ್ರೆ ಹೊರತು, ಪೂರ್ವಾಶ್ರಯವನ್ನ ಕಳೆದ್ರ ಜೊತೆಗೆ ಹೊಸ ಭಾಷ್ಯ ಬರೀತಾರೆ. ಸುಮ್ಮನಲ್ಲ ಅದು, ಸಾಮಾನ್ಯವಲ್ಲ ಅದು. ಅದಕ್ಕೇನೆ ವಚನ ಸಾಹಿತ್ಯ ಎಲ್ಲವೂ ಸಹಿತ ಲಿಂಗವು ಬಸವಣ್ಣನಿಂದ ಅಂತ ಹೇಳಿದ್ದು ಅದಕ್ಕೇನೆ. ಯಾಕಂದ್ರೆ ಮೊದಲಿದ್ದ ಲಿಂಗ ರೂಪಕ್ಕೆ ಬಂದಂತಹದ್ದು ಕಲ್ಲಿನಿಂದ ಕುಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡದ್ದಾಯ್ತು. ಇಲ್ಲಿ ಲಿಂಗ ಅಂದ್ರೆ ಕಲ್ಲಿನಿಂದ ಕಡಿಸ್ಕೊಂಡು ತನಗೆ ಭಿನ್ನವಾಗಿ ನೋಡೋದಲ್ಲ, ತಾನೇ ತಾನು ಆಗುವುದು. ಆಚಾರವೇ ಲಿಂಗವಾಗೋದ್ರಿಂದ ಅಂತಹ ಲಿಂಗದ ಒಂದು ತತ್ವವನ್ನ ಹೇಳಿಕೊಟ್ಟಾತ ಬಸವಣ್ಣನಾಗಿರೋದ್ರಿಂದ ಲಿಂಗ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಅನ್ನೋದಕ್ಕೆ. ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಒಂದು ವಚನ ಇದೆ ಇದರಲ್ಲಿ, ನಾನು ಮೆಸೇಜ್ ಅಲ್ಲಿ ಹಾಕಿದ್ದೀನಿ. ಪ್ರಾಣಲಿಂಗದ ಪೂರ್ವಾಶ್ರಯವ ಕಳೆಯಲೆಂದು ಲಿಂಗ ಪ್ರಾಣಿಯಾದ, ಲಾಂಛನದ ಪೂರ್ವಾಶ್ರಯವ ಕಳೆಯಲೆಂದು ಜಂಗಮ ಪ್ರೇಮಿಯಾದ, ಪ್ರಸಾದದ ಪೂರ್ವಾಶ್ರಯ ನೋಡಿ. ಪ್ರಸಾದವು ಸಹಿತ ಆ ಲಿಂಗಕ್ಕೆ ಏನಂದ್ರೆ ಸ್ಥಾವರ ಲಿಂಗಕ್ಕೆ ಹಿಂಗ ಎಡೆ ಮಾಡೋದು, ಈ ಕಡೆ ನನಗೆ ಬೇಕನ್ನೋದು. ಅದು ಒಂದ್ ವೇಳೆ ತಿಂದ್ಬಿಟ್ರೆ ನಾವು ಕೊಡೋದೇ ಅಲ್ಲ, ಅದಕ್ಕೆ ಎಲ್ಲ ತಿಂದ್ಬಿಡುತ್ತಂತ. ಇದರಲ್ಲಿ ನಮ್ಮಲ್ಲಿ ವಂಚನೆ ಇದೆ, ನಮ್ಮ ಒಳಗಡೆ ಸತ್ಯ ಇಲ್ಲ. ಅದಕ್ಕೆ ಅಸತ್ಯವಾದಂತಹದ್ದೆಲ್ಲವನ್ನ ಬಿಡಿಸಿ, ಪ್ರಸಾದ ಅಂದ್ರೆ ನಾನು ಸ್ವಯಂವಾಗಿ ಪ್ರಸನ್ನತೆಯಿಂದ ಇರುವಂತಹದ್ದು, ನಾನೆಂಬ ಭಾವವನ್ನ ಬಿಟ್ಟು ನನಗ ನಾನೇ ಅರ್ಪಣೆ ಮಾಡ್ಕೊಂಡು ನಾನೇ ಶೂನ್ಯವಾಗ್ತೀನಲ್ಲ, ಅವಾಗ ನಾನೇ ಪ್ರಸಾದಿ ಆಗಿಬಿಡ್ತೇನೆ. ಅವಾಗ ನನ್ನ ವಿಸ್ತಾರವಾಗ್ತದೆ. ಎಲ್ಲೆಡೆಯಲ್ಲಿಯೂ ನಾನು ಶಿವ ಚೈತನ್ಯವನ್ನೇ, ಅಥವಾ ಶಿವ ಅನ್ನೋ ಶಬ್ದ ನಿಮ್ಗೆ ಕೆಲವರಿಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಶಿವ ಅನ್ನೋದೇ ಬೇಡ, ನಾವು ಚೈತನ್ಯ ಅಂದ್ ಬಿಡೋಣ. ಇನ್ನೇನು ಏನಾದ್ರೂ ಒಂದು ಹೆಸರು ಕೊಡ್ಬೇಕಲ್ಲ. ಅದಕ್ಕೆ ಹೆಸರಿಡಬಾರದ ಘನತರ ತತ್ವವ ಹೆಸರಿಟ್ಟು ವಾಂಬನಕ್ಕ ಗೋಚರ ಒಪ್ಪ ಲಿಂಗವ ವಾಕ್ಯಕ್ಕೆ ತಂದು, ಅದನ್ನ ಅತ್ಯತಿಷ್ಠ ದಶಾಂಗುಲವೆಂಬ ಲಿಂಗವ ನನಗೆ ತೋರಿಸಿಕೊಟ್ಟು ಬಂದಾತ ಗುರುವಾದ ನನಗೆ ಬಸವಣ್ಣ ಅಂತ ಸಿದ್ದರಾಮೇಶ್ವರ ಹೇಳ್ತಾರೆ. ಇನ್ನೇನು ಅದಕ್ಕೆ ಏನಾದ್ರೂ ಒಂದು ಹೆಸರು ಕರಿಬೇಕಲ್ಲ. ಬಯಲ್ ಅಂದ್ ಬಿಡೋಣ. ಇನ್ನೇನು ಬಯಲು ನಾನು ನನ್ನ ಸ್ವರೂಪ, ಓಂ ಬಯಲು ನನ್ನ ಹೆಸರು, ಅದು ಮಂತ್ರವೇ. ಹಾಗಾಗಿ
ಪ್ರಸಾದ ಅನ್ನೋದು ಸಹಿತ ನಾನೇ ಆಗ್ಬೇಕಾಗ್ತದೆ, ಅದನ್ನ ಕಳೆದ್ಬಿಟ್ರು ಬಸವಣ್ಣವರು. ಈ ತ್ರಿವಿಧದ ಪೂರ್ವಾಶ್ರಯವನ್ನ ಕಳೆಯಲೆಂದು ಮಹಾಗುರುವಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನಾದ. ನಿಜವೇ, ನೀವು ಹೇಳಿರೋದು ಸತ್ಯವೇ, ನಾವ್ ಹೇಳ್ತಾ ಇರೋದು ಸಹಿತ ವಚನ ಸಾಹಿತ್ಯದ ಪ್ರಕಾರನೇ ಹೇಳ್ತಾ ಇದ್ದೀನಿ. ಇಲ್ಲಿ ನಾನಾಗಿ ಸಪರೇಟ್ ಆಗಿ ಏನು ಹೇಳ್ತಾ ಇಲ್ವಲ್ಲ. ಅದಕ್ಕಾಗಿ ಇದು ಇಟ್ ಈಸ್ ಬಿಯಾಂಡ್ ಎನಿ ಡೌಟ್. ಇಬ್ರು ಒಂದೇ ಮಾತಾಡ್ತಾ ಇದ್ದೀವಿ, ಭಿನ್ನ ನೆಲೆಗಳಲ್ಲಿ ನಿಂತು ನೋಡ್ತಾ ಇದೀವಿ ಅಷ್ಟೇನೆ. ಶರಣ ಸೊ ಮುಂದುವರಿತಾ ಸರ್, ಬಾಲಚಂದ್ರ ಬಘೇಲಿ ಅವ್ರು ಇದ್ದೀರಾ ಸರ್ ತಾವು? ಇಲ್ಲ ಅಂತ ಅನ್ಕೊಂಡು ಅನ್ಮ್ಯೂಟ್ ಮಾಡ್ಕೊಳ್ಳೋ ಆಗ್ತಾ ಇಲ್ವಾ ಏನೋ ಪ್ರಾಬಬಲಿ. ಸರ್ ನಿಮ್ದು ಮೊಬೈಲ್ ನಲ್ಲಿ ಲಾಗಿನ್ ಆಗಿದ್ರೆ ಬಲಭಾಗದ ಲಾಸ್ಟ್ ನಲ್ಲಿ ಒಂದು ಸಿಂಬಲ್ ಇರುತ್ತೆ, ಮೈಕು, ಅದ್ರ ಮೇಲೆ ಒಂದು ಕ್ರಾಸ್ ಮಾರ್ಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ, ಮಾತನಾಡೋದ್ರೆ ಮಾತನಾಡ್ಬೋದು. ಸರ್ ನೆಕ್ಸ್ಟ್ ಪರಮೇಶ್ವರಪ್ಪ ಅವರು. ಸರ್ ತಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ತಮ್ಮ ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ ಸರ್. ಪರಮೇಶ್ವರಪ್ಪ ಅವರು. ಅವರಿಲ್ಲ ಅನ್ಸುತ್ತೆ. ವಿವೇಕ್ ಅವ್ರದ್ದು ಏನಾದ್ರು ತಮ್ಮ ಪ್ರಶ್ನೆ ಇದೆಯಾ ಸರ್? ಥ್ಯಾಂಕ್ ಯು ಸರ್. ಅದೇ ಇದು ಸ್ವಲ್ಪ ನನ್ಗೆ ವೆರಿ ನ್ಯೂ ಇದೀನ್ರಿ ಈ ವಚನ ಸಾಹಿತ್ಯದ ಬಗ್ಗೆ. ಬಟ್ ಇಲ್ಲಿ ಒಂದೇನಂದ್ರೆ, ಒಂದು ಪ್ರೀವಿಯಸ್ ವರ್ಷನ್ ಅವ್ರು ಹೇಳೋದು ಅಂದ್ರೆ ಮುಂಚೆನೂ ಇದೆ ಅಂತ ಹೇಳೋದಕ್ಕೂ ಈಗ ನಾವು ಈಗಿಂದ ಒಂದು ಅರ್ಥ ಬೇರೆ ಅಂತ ಶರಣರು ಹೇಳೋದು ಒಂದು ಅರ್ಥ ಬೇರೆ ಅಂತ ಹೇಳೋದಕ್ಕೂ ಇಲ್ಲಿ ಜಸ್ಟ್ ಒಂದು ಇಂಟರ್ಪ್ರಿಟೇಷನ್ಸ್ ಅಷ್ಟೇ ಬೇರೆ ಆಗತ್ತಾ? ಆ ವಚನಗಳನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡ್ತಾ ಇದೀವ, ಅಥವಾ ಈ ಹೊಸ ಇಂಟರ್ಪ್ರಿಟೇಷನ್ಸ್ ನಾವೇನ್ ಕೊಡ್ತಾ ಇದೀವಿ ಅದನ್ನು ಸ್ವಲ್ಪ ಆಳವಾಗಿ ಅವರು ಶರಣರು ಅದನ್ನ ಎಕ್ಸ್ಪ್ಲೇಷನ್ ಕೊಟ್ಟಿದಾರ ಅಂತ ಒಂದು ದ್ವಂದ್ವ ಸರ್. ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್. ಜಸ್ಟ್ ಇದೇನಾರ ಅವರು ಒಂದು ಈಗ ಒಬ್ರೊಬ್ರು ಒಂದೊಂದ್ ತರ ಇಂಟರ್ಪ್ರಿಟೇಷನ್ ಮಾಡ್ತಾರ ಏನು ಅಂತ ಒಂದು ದ್ವಂದ್ವ, ಅದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್. ವಿವೇಕ್ ಅವರೇ, ತಾವು ಕೇಳಿರೋ ಪ್ರಶ್ನೆ ಸರಿಯಾಗೇ ಇದೆ. ಅರ್ಥವಾಯ್ತು ನನಗ ನಿಮ್ಮ ಪ್ರಶ್ನೆ. ಬಸವ ಪೂರ್ವದಲ್ಲಿ ನೋಡಿ, ಇದರಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅನ್ನುವಂತಹ ಈ ವಾದ ಮಂಡನೆ ಮತಪಂಥಗಳು ಇದ್ವಲ್ಲ, ಅದರಲ್ಲಿ ವಿಶಿಷ್ಟಾದ್ವೈತ ದ್ವೈತದಲ್ಲಿ ಭಿನ್ನವಾಗಿ ನೋಡದೇ ಇರ್ತಾ ಇತ್ತು. ಶೈವವು ಸಹಿತ ಭಿನ್ನವಾಗಿ ನೋಡ್ತಾ ಇದೆ. ವೈಷ್ಣವರಿಗೆ ವೈಕುಂಠ ಎಲ್ಲೋ ಒಂದು ಪ್ಲೇಸ್ ಆಗಿ ಕಾಣ್ತಾ ಇದೆ, ಶೈವರಿಗೆ ಕೈಲಾಸ ಎಲ್ಲೇ ಒಂದು ಪ್ಲೇಸ್ ಆಗಿ ಕಾಣ್ತಾ ಇದೆ. ಶಿವ ಅನ್ನೋನು ಅಥವಾ ವಿಷ್ಣು ಅನ್ನೋನು ಎಲ್ಲೋ ಒಂದು ಕಡೆಗಿದ್ದಾನೆ, ಬೇರೆ ಕಡೆಗೆ. ಹಾಗಾಗಿ ಅವರು ತಮಗೆ ಭಿನ್ನವಾಗಿಯೇ ನುಡಿತಾ ಇದ್ದಾರೆ, ಅದನ್ನ ಭಿನ್ನವಾಗಿ ನುಡಿತಾ ಇದ್ದಾರೆ. ತಾನಾಗ್ತಾ ಇಲ್ಲ, ಭಿನ್ನವಾಗಿ ನುಡಿಯೋದು ಸಹಿತ ಏನಂದ್ರೆ ಈ ಎವಲ್ಯೂಷನ್, ನಮ್ಮ ಇಂಡಿಯಾದಲ್ಲಿ ಸ್ಪಿರಿಚುಯಾಲಿಟಿಯನ್ನು ಎವಲ್ಯೂಷನ್ ಆಯ್ತಲ್ಲ, ಎವಲ್ಯೂಷನ್ ಒಂದು ಹಂತನೇ ಅದು. ಅದನ್ನ ನಾವು ತಪ್ಪು ಸರಿ ಅಂತ ಇದು ಮಾಡಕ್ಕಾಗಲ್ಲ. ಎವಲ್ಯೂಷನ್ ಸ್ಟೈಲ್ ಅಲ್ಲಿ ಎವಲ್ಯೂಷನ್ ಆಗಿ ನೋಡಿದಾಗ ಬಸವಾದಿ ಶರಣರು ಈ ಎವಲ್ಯೂಷನ್ ನ ಉತ್ತುಂಗದಲ್ಲಿ ಕಂಡು ಬರ್ತಾರೆ. ಯಾವ ರೀತಿಯಲ್ಲಿ ಮಾನವ ಈ ಪ್ರಾಣಿ ಸರಪಳಿ ಪಕ್ಷಿ ಇವೆಲ್ಲ ಏನ್ ಹಿಂದ್ಗಡೆ ಚೈತನ್ಯದ ವಿಸ್ತಾರ ಆಗ್ತಾ ಮನುಷ್ಯನಲ್ಲಿ ಅರಿವು ವಿಸ್ತಾರವಾಗಿ ಆತ ತಾನು ಅರಿಯುವ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾನಲ್ಲ, ಅದೇ ರೀತಿಯಲ್ಲಿ ಭಾರತದ ಆಧ್ಯಾತ್ಮಿಕತೆಯು ಸಹಿತ ವೇದ ಪೂರ್ವದಿಂದ ಹಿಡ್ಕೊಂಡು, ಭಾರತೀಯ ಏನು ವೇದ ಬಂದಿದ್ದೇ ಭಾರತದ ಇತಿಹಾಸ ಅಂತಲ್ಲ, ಅದ್ರ ಹಿಂದ್ಗಡೆಯಿಂದನೂ ಹಿಡ್ಕೊಂಡು ಇಲ್ಲಿ ಆ ತತ್ವ ಇತ್ತು. ಆಗಲೂ ಸಹಿತ ನಾವು ಅವೈದಿಕ ಅಂತ ಹೇಳ್ತೀವಿ. ಅವೈದಿಕ ಅಂದ ಕೂಡಲೇ ಅದೇನು ಬಹಳ ಶ್ರೇಷ್ಠ ಆಗೋದಿಲ್ಲ. ಇಲ್ಲೇ ಅವೈದಿಕ ದ್ರಾವಿಡರ ಪರಂಪರೆ ನೋಡ್ರಿ, ಅವರು ಸಹಿತ ಮಾರಮ್ಮ ಬೀರಮ್ಮಗಳಿಗೆ ಕುರಿ ಕಡದಕ್ಕೆ ಕೊಡ್ತಾರೆ. ಇನ್ನು ನಾವು ವೈದಿಕರನ್ನ ಬೈದ್ಬಿಟ್ಟು ಅವೈದಿಕ ಪರಂಪರೆ ಗ್ರೇಟ್ ಅಂತ ಹೇಳಕ್ ಹೋದ್ರೆ ಅವೈದಿಕರು ಸಹಿತ ಅಜ್ಞಾನದಲ್ಲೇ ಇದ್ದಾರೆ. ವೈದಿಕ ಅವೈದಿಕವೂ ಅಲ್ಲ, ಜ್ಞಾನವೂ ಅಲ್ಲ, ಏನು ಅದ್ವೈತ ದ್ವೈತವೂ ಅಲ್ಲ. ಅಲ್ಲಂ ಪ್ರಭುದು ಹೇಳ್ತಾರೆ ದ್ವೈತವ ನುಡಿಯ. ಬಸವಣ್ಣನವರು ನುಡಿಯೊಳಗಾಗ್ಲಿಲ್ಲ, ನುಡಿಯ ಆಚೆಗಿನ ಅನುಭವವನ್ನ ಅದನ್ನ ತಾನಾದ್ರೂ ಇನ್ನೊಬ್ರಿಗೆ ಹೇಳಕ್ ಹೋಗ್ಲಿಲ್ಲ. ಅದನ್ನ ಕಂಡುಕೊಂಡು ಅದನ್ನ ಶುದ್ಧೀಕರಣ, ತನ್ನಲ್ಲಿರುವ ಅಜ್ಞಾನವನ್ನ ಶುದ್ಧೀಕರಿಸಿಕೊಂಡು ಜ್ಞಾನ ಸಹಿತವಾಗಿ ಆಚರಣೆಯಲ್ಲಿ ತಂದ್ರಲ್ಲ, ಅವರು ನುಡಿದದ್ದೇ ಮಾತಾಯ್ತು, ಅದುವೇ ವಚನ ಆಯ್ತು. ಅದು ಡೆಫಿನೆಟ್ಲಿ ಹಿಂದಿಗಿಂತಲೂ ಭಿನ್ನ ಇರ್ತದೆ, ಹಿಂದಿನಿಗಿಂತಲೂ ಮುಂದಿನ ವರ್ಷದಲ್ಲಿ ಬರ್ತದೆ. ಹಿಂದೆ ಇನ್ನೂ ಅಶುದ್ಧತೆಗಳು ಉಳ್ಕೊಂಡ್ ಬಿಟ್ಟಿದ್ವು. ಅವರು ಪ್ರಯತ್ನ ಮಾಡಿದ್ದಾರೆ ಹಿಂದಿನವರು ಸಹಿತ. ಅದರಲ್ಲಿ ಸಹಿತ ಈ ಪೂಜಾರಿಗೆ ಬಂದ್ಬಿಟ್ಟು ಕೆಮ್ಮನೆ ಉಪಚಾರಕ್ಕೆ ಮಾಡುವವರು ನಿಮ್ಮನೆತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ. ಆ ಕೂಡಲ ಸಂಗಮ ದೇವ ತತ್ವ ಎಲ್ಲೆಡೆಯಲ್ಲಿ ಕೂಡಿಕೊಂಡು ಸಂಗಮವಾಗಿರುವುದನ್ನು ಅರಿತುಕೊಂಡಂತಹ ಬಸವಣ್ಣನವರು ನುಡಿದಂತಹ ಮಾತುಗಳು ಇನ್ನೂ ಉತ್ಕೃಷ್ಟವಾದಂತಹ ಅನುಭಾವಿಕ ನೆಲೆಯಲ್ಲಿ ಇರುವಂತಹವುಗಳು. ಅವುಗಳು ಹೊಸದೇ ಅನ್ಬೇಕಾಗ್ತದೆ. ಬಸವ ಪೂರ್ವದಲ್ಲಿ ಅಷ್ಟೊಂದು ಅನುಭವ ಇದ್ದಿರ್ಲಿಲ್ಲ. ಅದಕ್ಕಾಗಿ ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲವೂ ಸಹಿತ ಏನು ಅಂದ್ರೆ ಉಪನಿಷತ್ತಿನಲ್ಲಿ ಇರೋದೆಲ್ಲ ವಚನ ಸಾಹಿತ್ಯದಲ್ಲಿ ಕಂಡು ಬರ್ತದೆ. ಬುದ್ಧ ಹೇಳಿರೋದೆಲ್ಲ ವಚನ ಸಾಹಿತ್ಯದಲ್ಲಿ ಕಂಡು ಬರ್ತದೆ. ಜೈನ ಹೇಳಿರೋದೆಲ್ಲ, ಮಹಾವೀರ ತೀರ್ಥಂಕರ್ ಹೇಳಿರೋದೆಲ್ಲ ಕಂಡು ಬರ್ತದೆ. ಆದ್ರೆ ವಚನ ಸಾಹಿತ್ಯದಲ್ಲಿ ಇರುವಂತಹದ್ದು ಹಿಂದಿನ ಆಗಮಗಳಲ್ಲಿ ಕಂಡು ಬರೋದಿಲ್ಲ. ಕೂಡಲ ಸಂಗಮ ದೇವ
ಆತ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಅಂತ ಹೇಳೋದು ನಿಮ್ಮಿಂದ ಅಧಿಕ ನೋಡ ಮಾದಾರ ಚೆನ್ನಯ್ಯ ಅಂತ ಹೇಳುವಂತಹದ್ದು ಯಾವ ಶಾಸ್ತ್ರಗಳಲ್ಲಿ ಕಂಡು ಬರೋದಿಲ್ಲ. ಮಾದಾರ ಚೆನ್ನಯ್ಯ ಯಾಕೆ ಅಧಿಕ ಆಗ್ತಾನೆ ಅಂದ್ರೆ ಆತ ಅನುಭಾವಿ, ತನ್ನೊಳಗೆ ಆ ಚೈತನ್ಯವನ್ನ ಕಂಡು ಎಲ್ಲೆಡೆಯಲ್ಲಿಯೂ ಕಂಡು ಸಮತೆಯನ್ನ ಸಾಧಿಸಿದವನು. ನಾವು ಸಾಮಾಜಿಕವಾಗಿ ನೋಡಕ್ ಹೋಗ್ತೀವಿ, ಆ ಜಾತಿ ಪದ್ಧತಿ ಮಾಡಬಾರ್ದು, ನಾವೆಲ್ಲರೂ ಒಂದೇ ಅಂತ ಹೇಳಬೇಕು ಅಂತ, ಸರಿ. ಆದ್ರೆ ಬರೀ ಮೇಲ್ಮಾತಿಗಲ್ಲ, ಒಳಗಿರುವ ಚೈತನ್ಯ ಕಂಡುಕೊಂಡು ನಮ್ಮಲ್ಲಿ ಸಮತೆ ಅಳವಟ್ರೆ ಅದು ಸತ್ಯವಾಗ್ತದೆ. ಹಿಂದಿನವರು ಸಹಿತ ಹೇಳಿರ್ಬೋದು ಜಾತಿ ಪದ್ಧತಿ ಬೇಡ ಅಂತ, ಆದ್ರೆ ಬಸವಣ್ಣನವರು ಹೆಂಗ್ ಹೇಳ್ತಾ ಇದ್ದಾರೆ, ಜಾತಿ ಪದ್ಧತಿ ಬೇಡ ಅಂತ ಬಾಯಿನಿಂದ ನುಡಿಲಿಲ್ಲ. ಎಲ್ಲೆಡೆಯಲ್ಲಿಯೂ ಚೈತನ್ಯದ ವಿಸ್ತಾರವನ್ನೇ ಕಂಡುಕೊಂಡಾಗ ಅದು ಎಲ್ಲರೂ ಸಹಜವಾಗಿ ಒಂದಾಗ್ತೇವೆ, ಅಂತರಂಗದಲ್ಲಿ ಕ್ರಾಂತಿ ಉಂಟಾಗ್ತದೆ, ಹೊರಗಿನ ಪರದೆಗಳೆಲ್ಲ ಕಳಚಿ ಬೀಳ್ತವೆ, ನಾಮರೂಪಗಳು, ಜಾತಿಗಳು, ಬಣ್ಣಗಳು, ದೇಶಗಳು ಎಲ್ಲ ಕಳಚಿಕೊಂಡು ಬಿಟ್ಟು ಎಲ್ಲೆಡೆಯಲ್ಲಿ ಕೂಡಲ ಸಂಗಮ ದೇವನ ವಿಸ್ತಾರವಾಗ್ತದೆ. ಅದು ಆಚರಣೆಯಲ್ಲಿ ಬರ್ತದೆ, ಬರೀ ಮಾತಿನಲ್ಲಿ ಇರೋದಿಲ್ಲ. ಅದುವೇ ಆ ವಿಚಾರವೇ ಗುರುವಾಗ್ತದೆ, ಅದರ ಆಚಾರವೇ ಲಿಂಗವಾಗ್ತದೆ, ಇದರ ವಿಸ್ತಾರವೇ ಅನುಭವವಾಗಿ ಜಂಗಮವಾಗ್ತದೆ. ಇದು ಯಾರಾದ್ರೂ ಹೇಳಿದಾರ ಹಿಂದೆ? ಜಂಗಮ ಅಂದ್ರೆ ಹಿಂದೆ ಕಾವಿ ಕಾಶಾಂಬರವ ಧರಿಸಿ ಅರಿವಿಲ್ಲದೆ ನುಡಿತಾ ಇರೋರೆಲ್ಲರೂ ಇದ್ರು ಅಂತ ಚನ್ನಬಸವಣ್ಣ ಹೇಳ್ತಾರೆ. ಅದು ಎಲ್ಲವೂ ಜಂಗಮವಲ್ಲ, ಅರಿವುಳ್ಳದೇ ಜಂಗಮ ಅಂತ ಹೇಳ್ತಾರೆ. ಅದು ಲಿಂಗ ತನ್ನ ಏನಂದ್ರೆ ಅದು ಕಲ್ಲು ಕುಟಿಯನಿಂದ ಕಡಿಸಿಕೊಂಡು ಲಿಂಗ ಆಯಿತು, ಅದು ಲಿಂಗವಲ್ಲ. ಲಿಂಗ ಅನ್ನೋದು ಆಚಾರದಿಂದ ಬರ್ತದೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬಂದು ಹೇಳಿಕೊಟ್ರೆ ಗುರು ಅಲ್ಲ, ಆತ ಉಪಾಯ ಮಾತ್ರ. ಮೂಲತಃ ಒರಿಜಿನಲಿ ಅರಿವೇ ಗುರು. ಆ ಅರಿವೇ ಗುರುವನ್ನ ಸಾಧಿಸಿದ ಆತ ಇನ್ನೊಬ್ಬರಿಗೆ ಅರಿವೇ ಗುರು ಅಂತ ಹೇಳಿಕೊಟ್ರೆ ನೆಪ ಮಾತ್ರಕ್ಕೆ ಗುರು ಆಗ್ತಾನೆ. ಆದರೆ ನಿಜವಾದ ಅರಿವು ತನ್ನೊಳಗಿನ ಅರಿವೇ ಗುರು ಆಗ್ತದೆ ಅನ್ನೋದನ್ನ ಹೇಳಿಕೊಟ್ಟು ಕ್ರಾಂತಿ ಮಾಡ್ತಾರಲ್ಲ ಶರಣರು. ಇದು ಬರೀ ಹೇಳಿ ಹೋದಂತಹದ್ದಲ್ಲ, ಮಾಡಿ ಹೋದಂತಹದ್ದು. ಹಾಗಾಗಿ ಇದು ಅದ್ಭುತ. ಎಲ್ಲಗಿಂತಲೂ ಮುಂದೆ ಬಂದಂತಹದ್ದು ಭಾರತೀಯ ಆಧ್ಯಾತ್ಮದಲ್ಲಿನೇ ಅತ್ಯಂತ ಉತ್ತುಂಗಕ್ಕೆ ಏರಿದಂತಹದ್ದು ಬಸವಾದಿ ಶರಣರು. ಅದ್ರಿಗಿಂತಲೂ ಮುಂದಿನ ಯಾರು ಹೋಗಿಲ್ಲ. ಅದ್ರಿಗಿಂತಲೂ ಹಿಂದಿದ್ದವರಿಗೆ ಸರಿ ತಪ್ಪು ಅನ್ನೋದಕ್ಕಿಂತಲೂ ಅವೆಲ್ಲವೂ ಎವಲ್ಯೂಷನ್ದ ವಿವಿಧ ಹಂತಗಳು ಅಂತ ತಿಳ್ಕೊಳ್ಬಹುದು ನಾವು, ಭಿನ್ನತೆ ನೋಡೋದ್ರ ಬದಲಾಗಿ. ಎಲ್ಲವನ್ನ ನಾವು ಅಪ್ಪಿಕೊಂಡಾಗ ಮಾತ್ರ ನಾವು ಮುಂದೆ ಹೋಗಕ್ ಸಾಧ್ಯ. ಈಗ ವೈದಿಕರನ್ನು ಸಹಿತ ನಾವು ಬಸವ ತತ್ವಕ್ಕೆ ಕರಿತರ್ಬೇಕಾದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ದೂರ ಮಾಡ್ಕೊಂಡು ಹೋಗ್ತೇವೆ. ನಾವು ಗ್ರೇಟು, ನಮ್ಮದು ಗ್ರೇಟು ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ಅವ್ರು ಯಾರು ಬರೋದಿಲ್ಲ. ನಾವು ವಿಸ್ತಾರ ಯಾವಾಗ ಆಗ್ತೀವಿ, ಹೌದಪ್ಪ ನೀನು ಬ್ರಹ್ಮ ಸತ್ಯ ಅಂತ ಹೇಳಿದಿ, ನಾವು ಅದೇ ಹೇಳ್ತಾ ಇದೀವಿ, ಅರಿವೇ ಸತ್ಯ ಅಂತ ಹೇಳ್ತಾ ಇದೀನಿ, ನೀ ಅದ್ರಂಗ ಆಚರಿಸಲ್ಲ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಇದನ್ನ ಖಂಡಿಸೋಣ ನಾವು. ಅವರ ಪೂಜಾರಿಕೆಯನ್ನ ಖಂಡಿಸೋಣ. ಎಲ್ಲಿ ಪೂಜಾರಿಕೆ ಬರ್ತದೆಯೋ ಅಲ್ಲಿ ಸತ್ಯ ಧರ್ಮ ಅಸತ್ಯವಾಗಿ ಬಿಡ್ತದೆ. ಬ್ರಹ್ಮಜ್ಞಾನ ಬ್ರಹ್ಮ ತತ್ವ ಹಾಳಾಗಿ ಹೋಗೋದಕ್ಕೆ ಕಾರಣ ಪೂಜಾರಿಕೆ. ನಮ್ಮಲ್ಲಿನ ಜಂಗಮ ತತ್ವ ಹಾಳಾಗಿ ಹೋಗೋದಕ್ಕೆ ಕಾರಣ ಪೂಜಾರಿಕೆ. ಬ್ರಾಹ್ಮಣ ತತ್ವ ಜಾತಿ ಆಗೋದಕ್ಕೆ ಕಾರಣ ಪೂಜಾರಿಕೆ, ಜಂಗಮ ತತ್ವ ಜಾತಿ ಆಗೋದಕ್ಕೆ ಪೂಜಾರಿಕೆ ಕಾರಣ. ಹಾಗಾಗಿ ಮೂಲ ತಪ್ಪು ಎಲ್ಲಿ ಆಗಿದೆ, ಇಲ್ಲಿ ವ್ಯಕ್ತಿಗಳಿಂದ ತಪ್ಪಾಗಿದೆ, ಎಲ್ಲ ಪೂಜಾರಿಗಳಿಂದ, ಹೊಟ್ಟೆ ಬಾಕರಿಂದ ತಪ್ಪಾಗಿದೆ. ಅವರು ಕೆಮ್ಮನೆ ಉಪಚಾರಕ್ಕೆ ಮಾಡುವವರು ನಿಮ್ಮನೆ ತಬಲ್ಲರು ಕೂಡಲ ಸಂಗಮ ದೇವ. ಅವರು ಹೊರಗಡೆ ತೋರಿಸ್ತಾ ಇದ್ದಾರೆ ಲಿಂಗಕ್ಕೆ, ಅದನ್ನ ತೋರಿಸಿಬಿಟ್ಟು ಇದಕ್ಕೆ ಪೂಜೆ ಮಾಡ್ತೀವಿ, ನಾನ್ ಮಾಡ್ತೀನಿ, ನೀವು ನನಗೆ ಕುಡ್ರಿ, ನಮ್ಗೆ ದಕ್ಷಿಣೆ ಕೊಡ್ರಿ ಅಂತ ಹೇಳುವಂತಹ ಭಿಕ್ಷುಕರವರು. ಅವರಿಂದ ಏನ್ ನಿರೀಕ್ಷಿಸ್ಲಕ್ ಸಾಧ್ಯ ನಾವು? ಅದನ್ನ ಕಾಪಿ ಹೊಡೆದವರು ನಮ್ಮ ಲಿಂಗಾಯತ ಧರ್ಮದಲ್ಲಿ ಪುರೋಹಿತಶಾಹಿಗಳು ಸೇರ್ಕೊಂಡು ಅದನ್ನೇ ಕಾಪಿ ಹೊಡೆದು ತೋರಿಸ್ತಾ ಇದ್ದಾರೆ, ನೋಡ್ರಿ ಇದೇ ನಾವು ಅಂತ, ಇದೇ ನಾವು ಮೇಲೆ ಇದ್ದೇವೆ ಅಂತ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು, ಮೇಲ್ಗಡೆ ಎಲ್ಲಕ್ಕಿಂತ ಮೇಲ್ಗಡೆ ಕೂತ್ಕೊಳ್ಳೋದು, ಸ್ತರದಲ್ಲಿ ನಿಂತು ಮಾತಾಡೋದು. ಅವ್ರಿಗೇನು ಗೊತ್ತು ಶಟಸ್ಥಲದ ಸ್ತರ, ಅದು ಉನ್ನತವಾದ ಸ್ತರ. ಅವರು ಕೇವಲ ರೂಪದಲ್ಲಿ ಬಂದ್ಕೊಂಡು ಕುಂತು ವ್ಯಕ್ತಿಗಳು ಆಗೋಕ್ ಲಾಯಕ್ಕಿಲ್ಲ, ನಾಲಾಯಕರಾಗಿ ಹೋಗ್ಬಿಟ್ಟು ಅವರನ್ನ ನಾವು ನಮ್ಮಲ್ಲಿ ಅವರು ಗುರುಲಿಂಗ ಜಂಗಮರು ಅಂತ ತಿಳ್ಕೊಂಡ್ರೆ ನಾವು ಅಧೋಗತಿಗೆ ಹೋಗ್ತೇವೆ. ಆದ್ರೆ ಅವರನ್ನೂ ಬೈಯೋದ್ರಲ್ಲಿ ಅರ್ಥ ಇಲ್ಲ, ಈ ವೈದಿಕವನ್ನು ಬೈಯೋದ್ರಲ್ಲಿ ಅರ್ಥ ಇಲ್ಲ. ಬೈಯೋದನ್ನ ಬಿಟ್ಬಿಟ್ಟು ನಾವು ನಮ್ಮೊಳಗೆ ಇಳಿದು ನಾವಾಗಿ ಆಚರಣೆಯಲ್ಲಿ ಬಂದಾಗ ಜಗತ್ತಿ ಕಡೆ ಕಣ್ತಿರೋದು ನೋಡ್ತದೆ ನಮ್ಗೆ. ಎಲ್ಲರೂ ಬಸವ ಪಥದಲ್ಲಿ ಸಾಗ್ತಾರೆ ಅನ್ನೋದು ಒಂದು ಭರವಸೆ ನಮ್ಗೆ. ಶರಣಾರ್ಥಿ ಶರಣ. ಜಾಸ್ತಿ ಹೇಳೋದು ಅನ್ಸುತ್ತೆ, ತಾವು ಕೇಳಿರೋ ಪ್ರಶ್ನೆಗೆ. ಇಲ್ಲ, ಪ್ರೇಮಕ್ಕ ಅವರು. ಹೌದ್ರಿ, ನನ್ ದನಿ ಕೇಳಿಸ್ತಾ ಇದೆ ಅಣ್ಣಾರ? ಕೇಳ್ತಿದೆ ಅಕ್ಕ. ಹೌದ್ರಿ, ಎಲ್ಲರಿಗೂ ನಮಸ್ಕಾರ. ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶಿವರಾತ್ರಿ ಕಾಣಿರೋ, ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ. ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ,
ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ. ಕೂಡಲ ಸಂಗನ ಶರಣರ ಕಾಯವೇ, ಕೂಡಲ ಸಂಗನ, ಕೂಡಲ ಸಂಗನ, ಕೂಡಲ ಸಂಗನ ಶರಣರ ಕಾಯವೇ, ಶರಣರ ಕಾಯವೇ, ಶರಣರ ಕಾಯವೇ. ಕೈಲಾಸ ಕಾಣಿರೋ, ಕೈಲಾಸ ಕಾಣಿರೋ, ಕೈಲಾಸ ಕಾಣಿರೋ. ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ. ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶಿವರಾತ್ರಿ ಕಾಣಿರೋ. ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ, ಶರಣ ನಿದ್ರೆಗೈದರೆ, ಶರಣ ನಿದ್ರೆಗೈದರೆ ಜಪ ಕಾಣಿರೋ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿ ಪ್ರಮುಖ ಅವರೇ. ಕುಮಾರ್ ಅವರು ಮುಂದುವರೆದು ವಂದನಾರ್ಪಣೆ ಮಾಡ್ಕೊಡ್ಬೇಕಂತ ಹೇಳ್ಕೊಡ್ತೇವೆ. ಶರಣ ಸಮರ್ಪಣೆ. ಧನ್ಯವಾದಗಳು ಸರ್. ಮೊದಲನೇದಾಗಿ ಮದ್ದೂರ್ ಸರ್ಗೆ ವೈಯಕ್ತಿಕವಾಗಿ ಮತ್ತೆ ವೇದಿಕೆ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಜೊತೆಗೆ ಇಡೀ ಸದ್ಯಕ್ಕೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕ್ಷಮೆ ಕೂಡ ಕೇಳ್ತಾ, ಯಾಕೆಂದ್ರೆ ಟೈಮ್ ಎಕ್ಸ್ಟೆಂಡ್ ಮಾಡ್ಬಿಟ್ಟಿದೀವಿ. ಸೊ ಅದಕ್ಕೆ ಕ್ಷಮೆ ಕೇಳ್ತಾ ಕೂಡ ಒಂದು ಅಷ್ಟು ಪಾಯಿಂಟ್ ಗಳನ್ನ ಕ್ಲಾರಿಟಿ, ಸಂವಾದನೆ ಆಕ್ಚುಲಿ ವಿಚಾರ ಮಂಡನೆಗಿಂತ ಸಂವಾದನೆ ಅಷ್ಟು ಜಾಸ್ತಿ ಟೈಮ್ ತಗೊಳ್ತು ಅಂತ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳ ಜ್ಞಾನಕ್ಕೆ ಇನ್ನೂ ಎಷ್ಟು ಅರಿವು ಮೂಡಬೇಕು ಅಂತಕ್ಕಂಥದ್ದನ್ನ ತೋರಿಸ್ಕೊಡತ್ತೆ. ಸೊ ಅದ್ರ ಕಡೆ ಒಂದ್ ಸ್ವಲ್ಪ ನಾವೆಲ್ಲರೂ ಗಮನ ಹರಿಸೋಣ. ಸೊ ಸಬ್ಜೆಕ್ಟ್ ಬರೋದಾದ್ರೆ, ಅವತ್ ನಾವು 31 ಅಕ್ಟೋಬರ್ ಗುರುಲಿಂಗ ಜಂಗಮವನ್ನ ತಗೊಂಡಿದ್ವಿ ಟಾಪಿಕ್ ಅಲ್ಲಿ, ಅಷ್ಟಾವರಣ ತ್ರಿವಿಧಿ ಭಾಗ 1 ಅಂತ ಮಾಡ್ಕೊಂಡು. ಇವತ್ತು ಭಾಗ 2ರಲ್ಲಿ ಉಳಿದಂತ 5 ತಗೊಂಡ್ವಿ, ಪ್ರಸಾದ, ಪಾದೋದಕ, ವಿಭೂತಿ, ರುದ್ರಾಕ್ಷಿ ಮಂತ್ರವನ್ನು ತಗೊಂಡು. ಬಟ್ ಎಲ್ಲಾ ಕಡೆ ಮದ್ದೂರ್ ಸರ್ ತುಂಬಾ ಕ್ಲಾರಿಟಿ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಇವು ಯಾವೂ ಕೂಡ ಭೌತಿಕ ವಸ್ತುಗಳಲ್ಲ ಅಂತಕ್ಕಂಥದ್ದು. ಸೊ ಭೌತಿಕ ವಸ್ತುಗಳಲ್ಲ ಅಂತ ಅಂದ್ಕೊಂಡಾಗ ನಾವು ಅದನ್ನ ಸಾಧಿಸೋದಿಕ್ಕಿರ್ತಕ್ಕಂಥ ಕ್ರಿಯಾಪದಗಳವು, ಆ ಕ್ರಿಯಾಪದಗಳನ್ನ ಅರ್ಥ ಮಾಡ್ಕೊಂಡು ನಾವು ಹೋಗ್ಬೇಕು. ಅಷ್ಟಾವರಣವೇ ಅಂಗ ಅಂತ ಹೇಳ್ತಾರೆ ಶರಣರು. ಅಷ್ಟಾವರಣವನ್ನೇ ಅಂಗ ಮಾಡ್ಕೊಂಡು ನಾವು ಪರತತ್ವವನ್ನ ಅಥವಾ ಶಿವನನ್ನ, ಅಂದ್ರೆ ನಮ್ಮ ಅರಿವನ್ನ, ನಮ್ಮನ್ನ ನಾವು ಜಾಗೃತರನ್ನಾಗಿ ಮಾಡ್ಕೊಳ್ಳೋಂತ ಕ್ರಿಯೆ ಏನಿದೆಯಲ್ಲ, ಅದಕ್ಕೆ ಚಾಲನೆ ಕೊಡ್ಬೇಕು ಅಂತ ಹೇಳ್ತಾ, ಸೊ ಓಂ ನಮ ಶಿವಾಯ ಅಂತಕ್ಕಂಥದ್ದೆಲ್ಲ ಒಂಚೂರು ಡಿಸ್ಕಷನ್ ಅಲ್ಲಿ ಜಾಸ್ತಿ ಬಂತು. ಇಲ್ಲಿ ನಾವು ಯಾರು ಓಂ ನಮ ಶಿವಾಯ ವಿರೋಧಿಗಳು ಅಲ್ಲ. ನೀವು ಬಸವ ಓಂ ನಮ ಶಿವಾಯ ಅಂದ್ರೂ ಅಷ್ಟೇ ಖುಷಿ ಪಡ್ತೀವಿ, ಗುರು ಬಸವಲಿಂಗಾಯ ನಮಃ ಅಂದ್ರೂ ಅಷ್ಟೇ ಖುಷಿ ಪಡ್ತೀವಿ. ಆದ್ರೆ ಶಿವಶರಣಪ್ಪ ಸರ್ ಹೇಳಿದ್ರು ನೀಟಾಗಿ, ತಮ್ಮ ಹೆಸರುಗಳೇ ಮಂತ್ರಗಳು ಅಂತ. ಅಲ್ಲಿಗೆ ದಟ್ ಡಿಫೀಟ್ ಆಲ್ ದ ಪರ್ಪಸ್, ಮುಗೀತು. ಸೊ ಅದಕ್ಕೆ ಬಸವಣ್ಣ ಅವ್ರು ಯಾವ ಮಂತ್ರ ಉಪಯೋಗಿಸ್ತಾ ಇದ್ರು, ಅದು ಇವತ್ತಿಗೆ ವಾಸ್ತವಿಕವಾಗಿ ಅದು ಪ್ರಶ್ನೆ ಕೂಡ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ಅವ್ರು ನಮಗ್ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಆದಿ ಏನಪ್ಪಾ ಅಂತ ಅಂದ್ರೆ ಆಕ್ಷನ್ ಆದಿ ಅಥವಾ ಕ್ರಿಯಾಪದದ ಆದಿ. ಆ ಕ್ರಿಯಾಪದಗಳನ್ನ ಇಟ್ಕೊಂಡು ನಾವು ಕ್ರಿಯೆಯಲ್ಲಿ ತೊಡಗಬೇಕೇ ಹೊರತು ನಾಮಪದಕ್ಕೆ ಜ್ಯೋತಿ ಬೀಳೋದು ಬೇಡ ಅಂತ ಹೇಳ್ತಾ ಮುಂದುವರೆದು ಬರೋವರ 19ನೇ ತಾರೀಕು ನಮ್ದು ನೆಕ್ಸ್ಟ್ ಮೀಟಿಂಗ್ ಸಾವಿಲ್ಲದ ಶರಣರು ಸೀರೀಸ್ ನಲ್ಲಿ ನಮ್ಮ ಪೂರ್ವ ಮುಖ್ಯಮಂತ್ರಿಗಳಾಗಿದ್ದಂತ ಎಸ್ ನಿಜಲಿಂಗಪ್ಪ ಅವ್ರನ್ನ ತಗೊಳ್ತಾ ಇದೀವಿ. ಪಟ್ಟಣ್ ಸರ್ ಎಸ್ ನಿಜಲಿಂಗಪ್ಪ ಅವ್ರ ವ್ಯಕ್ತಿ ಪರಿಚಯ ಮತ್ತೆ ಅವ್ರು ಮಾಡಿದಂತ ಸಾಧನೆ ಅಥವಾ ಸಮಾಜಕ್ಕೆ ಕೊಟ್ಟಂತ ಬೆಳವಣಿಗೆ ಏನಿದಾವೆ ಅದ್ರ ಬಗ್ಗೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮೀಟಿಂಗ್ ಎಂಡ್ ಮಾಡ್ತಾ ಇದ್ದೀನಿ. ಶರಣಾರ್ಥಿ. ಶರಣಾರ್ಥಿಗಳು ಸರ್. ಶರಣಾರ್ಥಿ ಸರ್. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.